Hello student armies, welcome to Deeksha Vedantu channel. ನಾನು ನಿಮ್ಮೆಲ್ಲರ ಮಾಸ್ಟರ್ ಟೀಚರ್ ನವ್ಯ and ಇವತ್ತು ಬಂದು ನಾವು ಈ ಲೈಫ್ ಪ್ರೋಸೆಸ್ ಚಾಪ್ಟರ್ದು PYQs ನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಆಲ್ರೆಡಿ ಬಂದು ನಾನು ಈ ಲೈಫ್ ಪ್ರೋಸೆಸ್ ಚಾಪ್ಟರ್ನ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಎಕ್ಸ್ಪ್ಲೇನ್ ಮಾಡಾಗಿದೆ. ಪ್ಲಸ್ ಈ ಲೈಫ್ ಪ್ರೋಸೆಸ್ ಚಾಪ್ಟರ್ನ NCERT ಟೆಕ್ಸ್ಟ್ ಬುಕ್ ಇಂದ ಲೈನ್ ಬೈ ಲೈನ್ ಓದಿ ಕೂಡ ಎಕ್ಸ್ಪ್ಲೇನ್ ಕೊಟ್ಟಾಗಿದೆ. ಓಕೆ, ಸೊ ಯಾವ ಸ್ಟೂಡೆಂಟ್ಸ್ ಅವ್ರು ಮಿಸ್ ಮಾಡಿದಿರೋ ನೀವು ಬಂದು ನಮ್ಮ ಚಾನಲ್ಗೆ ಹೋಗಿ, ಚಾನಲಲ್ಲಿ ಬಂದು ಲೈಕ್ ಆ ಪ್ಲೇ ಲಿಸ್ಟ್ ಇದೆ, ಲೈಫ್ ಪ್ರಾಸೆಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ಮತ್ತು NCERT ಸೀರೀಸ್ ಅಂತ ಕೂಡ ಒಂದು ಪ್ಲೇ ಲಿಸ್ಟ್ ಇದೆ. ಓಕೆ, ಸೊ ಅಲ್ಲಿ ಬಂದು ನಿಮಗೆ ಆ ವಿಡಿಯೋ ಸಿಗುತ್ತೆ. ಓಕೆ, ಸೊ ಒನ್ಸ್ ಈ NCERT ಎಕ್ಸ್ಪ್ಲನೇಷನ್ ಮತ್ತು NCERT ಲೈನ್ ಬೈ ಲೈನ್ ಮುಗ್ಸ್ ಆದಮೇಲೆ ನೆನ್ನೆ ಸೆಷನಲ್ಲಿ ಲೈಕ್ ಪ್ರೀವಿಯಸ್ ಸೆಷನಲ್ಲಿ ಬಂದು ನಾನು ಈ PYQ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಸೊ ಇನ್ ಪ್ರೀವಿಯಸ್ ಸೀರೀಸ್ ಇಟ್ ವಾಸ್ ಲೈಕ್ ಪ್ರೀವಿಯಸ್ ವಿಡಿಯೋನಲ್ಲಿ ಇಟ್ ವಾಸ್ ಲೈಕ್ ಶಾರ್ಟ್ ಆನ್ಸರ್ಸ್ನ, ವೆರಿ ಶಾರ್ಟ್ ಆನ್ಸರ್ಸ್ನ ನಾನು ಸಾಲ್ವ್ ಮಾಡಿದ್ದೀನಿ. ಓಕೆ, ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ಸೆಷನಲ್ಲಿ ಬಂದು ಲೈಕ್ ನೆಕ್ಸ್ಟ್ ಫಾರ್ 2 ಮಾರ್ಕರ್ಸ್ ಕ್ವೆಶ್ಚನ್ಸ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನೀವು ಓದೋದ್ರ ಜೊತೆಗೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ದಟ್ ಓಕೆ ಕ್ವೆಶ್ಚನ್ಸ್ ಹೆಂಗೆ ಕೇಳ್ತಾರೆ ಅಂತ. ಓಕೆ, ಸೊ ನಿಮಗೆ ಇದು ಕಂಪ್ಲೀಟ್ ನೋಟ್ಸ್ ಬೇಕಂದರೆ, ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಪ್ಲಸ್ ಈವನ್ ಲೆಸನ್ದು ನೋಟ್ಸ್ ಬೇಕಂದರೆ ಇದು ನಮ್ಮ ಚಾನಲ್ಗೆ ಜಾಯಿನ್ ಆಗಿ, ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿದೆ. ಆ್ಯಂಡ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಈ ವಿಡಿಯೋಸ್ಗಳನ್ನೆಲ್ಲ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಯೂಸ್ಫುಲ್ ಇರುತ್ತೆ. ಓಕೆ, ಸೊ ವಿತೌಟ್ ಡಿಲೇಯಿಂಗ್ ಮಚ್ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. PYQs. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ಏನು ಅಂತ ನೋಡೋಣ. ಸಿ ಹಿಯರ್, ಕಂಪ್ಲೀಟ್ ದ ಫಾಲೋಯಿಂಗ್ ಫ್ಲೋ ಚಾರ್ಟ್ ಆಸ್ ಪರ್ ದ ಗಿವನ್ ಇನ್ಸ್ಟ್ರಕ್ಷನ್. ಸೊ ಇದು ಎಷ್ಟು 2020ನಲ್ಲಿ ಕೇಳಿದ್ದಾರೆ ಆ್ಯಂಡ್ ಇದು ಬಂದು 2 ಮಾರ್ಕ್ ಕ್ವೆಶ್ಚನ್. ಓಕೆ, ಸೊ ಇದು ಬಂದು 2 ಮಾರ್ಕ್ ಕ್ವೆಶ್ಚನ್ಸ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಡಯಾಗ್ರಾಮ್, ಈ ಫ್ಲೋ ಚಾರ್ಟ್ ಇದೆಯಲ್ಲ, ಇದನ್ನು ಬಂದು ನಾವು ಫಿಲ್ ಮಾಡಬೇಕು. ಸೊ ಫ್ಲೋ ಚಾರ್ಟ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸಿ ದ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ದ ವಾಲ್ಸ್ ಆಫ್ ದ ಸ್ಟಮಕ್ ಏನು ಮಾಡುತ್ತೆ, ಏನೇನು ಸೆಕ್ರೀಟ್ ಮಾಡುತ್ತೆ ಮತ್ತು ಅದ್ರದ್ದು ಏನು ಫಂಕ್ಷನ್ ಅಂತ. ಸಿ ನಾವು ಬಂದು ಲೈಕ್ ನ್ಯೂಟ್ರಿಷನ್ ಪಾರ್ಟ್ ಮಾಡಬೇಕಾದ್ರೆ ಅಲ್ಲಿ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಕವರ್ ಮಾಡಿದ್ವಿ, ರೈಟ್? ಸೊ ಅಲ್ಲಿ ನೀವು ಏನು ಓದಿದ್ರಿ, ದಟ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಯಾವ ಪಾರ್ಟ್ಸ್ ಇದ್ದಾವೆ, ಆಮೇಲೆ ಯಾವ ಗ್ಲ್ಯಾಂಡ್ಸ್ ಇದ್ದಾವೆ, ಮತ್ತು ಫುಡ್ ಬಂದು ಒಂದು ಕಂಪಾರ್ಟ್ಮೆಂಟಿಂದ, ಸಿ ಅ ಲಾಂಗ್ ಟ್ಯೂಬ್ ಬಂದು ಯಾವ್ದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಏನಿದೆ, ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಪರ್ಟಿಕ್ಯುಲರ್ಲಿ ಲಾಂಗ್ ಟ್ಯೂಬ್ ಇದೆ ವಿಚ್ ಇಸ್ ಕಾಲ್ಡ್ ಆಸ್ ಎಲಿಮೆಂಟ್ರಿ ಕ್ಯಾನಲ್. ಅದ್ರ ಜೊತೆಗೆ ಇದು ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಕೂಡ ಇತ್ತು, ರೈಟ್? ಸೊ ಫುಡ್ ಬಂದು ಆ ಎಲಿಮೆಂಟ್ರಿ ಕೆನಲಲ್ಲಿ ಪಾಸ್ ಆಗ್ಬೇಕಾದ್ರೆ ಏನಾಗ್ತಾ ಇತ್ತು, ಸಿ ಒಂದೊಂದು ರೀಚ್ ಆಗ್ಬೇಕಾದ್ರೂ ಏನಾಗ್ತಾ ಇತ್ತು, ಅಲ್ಲಿ ಬಂದು ಡೈಜೆಸ್ಟಿವ್ ಜ್ಯೂಸ್ ಬಂದು ಫುಡ್ ಜೊತೆ ಮಿಕ್ಸ್ ಆಗ್ತಾ ಇತ್ತು, ರೈಟ್? ಸೊ ಆ ಡೈಜೆಸ್ಟಿವ್ ಜ್ಯೂಸ್, ನಥಿಂಗ್ ಬಟ್ ಯುವರ್ ಡೈಜೆಸ್ಟಿವ್ ಫ್ಲೂಯಿಡ್ ಬಂದು ಎಲ್ಲಿಂದ ಬರ್ತಾ ಇತ್ತು, ಸಿ ಬಕ್ಕಲ್ ಕ್ಯಾವಿಟಿನಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಇತ್ತು, ಅಲ್ಲಿಂದ ಬಂದು ಏನಾಗ್ತಾ ಇತ್ತು, ಸಲೈವಾ ಸಕ್ರೀಟ್ ಆಗ್ತಾ ಇತ್ತು. ಸೊ ಬಕ್ಕಲ್ ಕ್ಯಾವಿಟಿ ಆದ್ಮೇಲೆ ನೆಕ್ಸ್ಟ್ ಪಾರ್ಟ್ ಯಾವ್ದಿತ್ತು, ಈಸೋಫೇಗಸ್ನಲ್ಲಿ ಯಾವ ಎನ್ಸೈಮ್ ಸೆಕ್ರೀಟ್ ಆಗ್ತಾ ಇರಲಿಲ್ಲ. ಬಟ್ ದೆನ್ ಮೌತಿಂದ ಸ್ಟಮಕ್ಗೆ ಆ ಫುಡ್ ರೀಚ್ ಆಗಬೇಕಂದ್ರೆ ಏನಾಗಬೇಕು, ಇಟ್ ಹ್ಯಾಸ್ ಟು ಪಾಸ್ ಟು ಈಸೋಫೇಗಸ್, ರೈಟ್? ಅದಾದಮೇಲೆ ಸ್ಟಮಕ್ನಲ್ಲಿ ಏನಾಗ್ತಾ ಇತ್ತು, ಸ್ಟಮಕ್ನಲ್ಲಿ ಯಾವ ಗ್ಲ್ಯಾಂಡ್ ಇತ್ತು, ಇಟ್ ಈಸ್ ಯುವರ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಅಲ್ವಾ? ಸೊ ಏನು ಹೇಳ್ತಾರೆ, ಸೊ ಇವಾಗ ಗ್ಯಾಸ್ಟ್ರಿಕ್ ಗ್ಲ್ಯಾಂಡಲ್ಲಿ ಏನೇನು ಸೆಕ್ರೀಟ್ ಆಗಿತ್ತು ಮತ್ತು ಅದರದ್ದು ಫಂಕ್ಷನ್ ಏನು ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಓಕೆ, ಸೊ ಇವಾಗ ಏನಪ್ಪ, ಏನೇನು ಸೆಕ್ರೀಟ್ ಮಾಡ್ತಾ ಇತ್ತು ಗ್ಯಾಸ್ಟ್ರಿಕ್ ಗ್ಲ್ಯಾಂಡಲ್ಲಿ ನಮ್ಗೆ ಗೊತ್ತಿದ್ದಾಗ ಒಂದು ಬಂದು HCl ಯಾಕೆ ಸೆಕ್ರೀಟ್ ಆಗ್ತಾ ಇತ್ತು ಗ್ಯಾಸ್ಟ್ರಿಕ್ ಗ್ಲ್ಯಾಂಡಲ್ಲಿ, ಯಾಕೆ ಅಂದರೆ ನಾವು ಊಟ ತಿಂತೀವಲ್ಲ, ಊಟ ತಿಂದಾಗ ಏನಾಗುತ್ತೆ, ದೇರ್ ಆರ್ ಚಾನ್ಸಸ್ ದಟ್ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ ಅದರಲ್ಲಿ ಇರುತ್ತೆ ಅಲ್ವಾ? ಸೊ ಊಟ ತಿಂದಾದ್ಮೇಲೆ ಆ ಮೈಕ್ರೋ ಆರ್ಗ್ಯಾನಿಸಮ್ ಹಂಗೆ ಫುಡ್ಡಲ್ಲಿ ಇದ್ದರೆ, ಹಂಗೆ ನಮ್ಮ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಏನಾದ್ರು ಅದು ಹೋದ್ರೆ ಏನಾಗುತ್ತೆ, ಅದು ನಮಗೆ ಹಾರ್ಮ್ ಕಾಸ್ ಮಾಡುತ್ತೆ ಅಲ್ವಾ? ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕಿಲ್ ದಟ್ ಮೈಕ್ರೋ ಆರ್ಗ್ಯಾನಿಸಮ್ ದೆನ್ ಆ್ಯಂಡ್ ದೇರ್ ಇಟ್ ಸೆಲ್ಫ್ ಅಲ್ವಾ? ಸೊ ಯಾರ ಮೈಕ್ರೋ ಆರ್ಗ್ಯಾನಿಸಮ್ನ ಸಾಯಿಸ್ತಿದ್ದಾರೆ ಫುಡ್ಡಲ್ಲಿ ಇರೋದು, ಯುವರ್ HCl. ಪ್ಲಸ್ ಇದ್ರ ಜೊತೆಗೆ ಇನ್ನೊಂದು ಏನು ಮಾಡ್ತಾ ಇದೆ ಅಂದರೆ, HCl ಬಂದು ಸೆಕ್ರೀಟ್ ಆಗ್ತದಲ್ಲ, ಸೆಕ್ರೀಟ್ ಆಗಿ ಏನಾಗ್ತದೆ ಸ್ಟಮಕ್ನಲ್ಲಿ ಆಸಿಡಿಕ್ ಎನ್ವಿರಾನ್ಮೆಂಟ್ ಬಂದು ಕ್ರಿಯೇಟ್ ಆಗ್ತದೆ ಅಲ್ವಾ? ಸೊ ಇದು ಬಂದು ತುಂಬ ಮುಖ್ಯ, ಏನಕ್ಕೆ, ಫಾರ್ ದ ಫಂಕ್ಷನ್ ಆಫ್ ಪೆಪ್ಸಿನ್ ಅಲ್ವಾ? ಏನಿದು ಪೆಪ್ಸಿನ್ ಬಂದು ಒಂದು ಎನ್ಸೈಮ್. ಈ ಎನ್ಸೈಮ್ ಬಂದು ಇಲ್ಲಿ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ನಲ್ಲೇ ರಿಲೀಸ್ ಆಗುತ್ತೆ. ಪ್ಲಸ್ ಇದ್ರದ್ದು ಫಂಕ್ಷನ್ ಏನಪ್ಪ ಅಂದರೆ ಪ್ರೋಟೀನ್ನ ಬ್ರೇಕ್ ಡೌನ್ ಮಾಡ್ತಾ ಇತ್ತು. ವಾಟ್ ಇಸ್ ಇಟ್ಸ್ ಫಂಕ್ಷನ್, protein breakdown. What is its function? It is protein breakdown. ಇದರ ಫಂಕ್ಷನ್ ಇಲ್ಲಿ ಬರೀತೀನಿ, protein breakdown. ಅಲ್ವಾ? ಆಮೇಲೆ ಬಂದು ಇನ್ನೊಂದಿತ್ತು, ಗ್ಯಾಸ್ಟ್ರಿಕ್ ಗ್ಲ್ಯಾಂಡಲ್ಲಿ ಇನ್ನೊಂದೇನು ಸೆಕ್ರೀಟ್ ಆಗ್ತಾ ಇತ್ತು, ಯಾರ್ ಮ್ಯೂಕಸ್
ಮ್ಯೂಕಸ್ ಅಂದರೆ ಏನು ಅಂದರೆ ಕಫ ನೋಡಿದಿರಲ್ಲ, ಸೇಮ್ ಅದೇ ಥರನೇ ಅದೇನೇ ನಥಿಂಗ್ ಬಟ್ ಯುವರ್ ಮ್ಯೂಕಸ್. ಅದು ಬಂದು ನಿಮ್ಮ ಸ್ಟಮಕ್ನಲ್ಲಿ ಕೂಡ ಇತ್ತು. ಯಾಕಿತ್ತು ಅಂತ ಅಂದರೆ ಸ್ಟಮಕ್ ಬಂದು ಏನು ಮಾಡ್ತಾ ಇದೆ, ಇನ್ನರ್ ವಾಲ್ಸ್ ಏನು ಮಾಡ್ತಾ ಇದೆ, HCl ನ ಸೆಕ್ರೀಟ್ ಮಾಡ್ತಾ ಇದೆ. HCl, ವಾಟ್ ಇಸ್ HCl? ನಥಿಂಗ್ ಬಟ್ ಇಟ್ ಈಸ್ ಯುವರ್ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಏನು ಮಾಡ್ತದೆ, ಫುಡ್ಡಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮ್ನ ಸಾಯಿಸ್ತಾ ಇದೆ, ಫಸ್ಟ್ ಫಂಕ್ಷನ್ನ. ಪ್ಲಸ್ ಇನ್ನೊಂದು ಏನು ಮಾಡ್ತಾ ಇದೆ ಅಂದರೆ ಆ ಸ್ಟಮಕ್ನಲ್ಲಿ ಆಸಿಡಿಕ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಆಕ್ಟಿವೇಶನ್ ಆಫ್ ಪೆಪ್ಸಿನ್ ಎನ್ಸೈಮ್. ಈ ಪೆಪ್ಸಿನ್ ಎನ್ಸೈಮ್ ಯಾಕೆ ಆಕ್ಟಿವೇಟ್ ಆಗಬೇಕು? ಫುಡ್ಡಲ್ಲಿರೋ ಪ್ರೋಟೀನ್ ಬಂದು ಬ್ರೇಕ್ ಡೌನ್ ಆಗಬೇಕು. ಓಕೆ, ಸೊ ಅದಕ್ಕೆ ಬಂದು HCl ಬರ್ತಾ ಇದೆ. HCl ಮೈಕ್ರೋ ಆರ್ಗ್ಯಾನಿಸಮ್ನ ಸಾಯಿಸ್ತದೆ ಮತ್ತು ಪೆಪ್ಸಿನ್ ಆಕ್ಟಿವೇಟ್ ಮಾಡ್ತದೆ. ಬಟ್ ದೆನ್ HCl ಬಂದು ವಾಟ್ ಇಸ್ ಇಟ್ಸ್ ನೇಚರ್? ಇಟ್ ಇಸ್ ಆಸಿಡಿಕ್ ಇನ್ ನೇಚರ್ ಅಲ್ವಾ? ಸೊ ಆಸಿಡ್ ಬಂದು ಸ್ಟಮಕ್ನಲ್ಲಿ ಕಲೆಕ್ಟ್ ಆದರೆ ಏನಾಗುತ್ತೆ, ದೆರ್ ಆರ್ ಚಾನ್ಸಸ್ ದಟ್ ಇಟ್ ಡ್ಯಾಮೇಜಸ್ ದ ಇನ್ನರ್ ವಾಲ್. ಸ್ಟಮಕ್ಸ್ನ ಡ್ಯಾಮೇಜ್ ಮಾಡಿ, ಸ್ಟಮಕ್ದು ಅಲ್ಲಿ ಸೆಲ್ಸ್ ಇದಾವಲ್ಲ ಅದು ಡ್ಯಾಮೇಜ್ ಆಗೋದು ಸಾಧ್ಯತೆ ಜಾಸ್ತಿ ಇದೆ ಆಸಿಡಿಂದ. ಸೊ ಅದಕ್ಕೆ ಏನಾಗ್ತದೆ, ಸ್ಟಮಕ್ನಲ್ಲಿ ಬಂದು ಮ್ಯೂಕಸ್ ಕೂಡ ಸೆಕ್ರೀಟ್ ಆಗ್ತದೆ. ಸೊ ಈ ಮ್ಯೂಕಸ್ ಏನು ಮಾಡುತ್ತೆ ಅಂದರೆ ಸ್ಟಮಕ್ನ ಪ್ರೊಟೆಕ್ಟ್ ಮಾಡ್ತದೆ. ಕ್ಲಿಯರ್? ಸೊ ಇದು ಮೂರು ಸೆಕ್ರೀಟ್ ಆಗ್ತದೆ, ಪ್ಲಸ್ ಇದು ಮೂರದ್ದು ಫಂಕ್ಷನ್. ಆನ್ಸರ್ ನೋಡೋಣ ನೋಡಿ. ಸೊ ಒಂದು ಬಂದು ಪೆಪ್ಸಿನ್, ಇನ್ನೊಂದು ಬಂದು ಮ್ಯೂಕಸ್, HCl. ಸೊ HCl ಏನು ಮಾಡ್ತಾ ಇದೆ, ಆಸಿಡಿಕ್ ಮೀಡಿಯಂ ಕ್ರಿಯೇಟ್ ಮಾಡ್ತದೆ, ಆಕ್ಟಿವೇಟ್ ಮಾಡ್ತದೆ ಯಾವುದನ್ನ, ಎನ್ಸೈಮ್ ಪೆಪ್ಸಿನ್ನ. ಕ್ಲಿಯರ್? ನೆಕ್ಸ್ಟ್ ಏನು, ನೆಕ್ಸ್ಟ್ ಬಂದು ಪೆಪ್ಸಿನ್ ಬಂದು ಏನು, ಇಟ್ ಆಕ್ಟ್ಸ್ ಇನ್ ಆಸಿಡಿಕ್ ಮೀಡಿಯಂ ವಿಚ್ ಬ್ರೇಕ್ಸ್ ಡೌನ್, ಏನು ಮಾಡ್ತದೆ, ಇಟ್ ಬ್ರೇಕ್ಸ್ ಡೌನ್ ದ ಪ್ರೋಟೀನ್ ಇಂಟು ಪೆಪ್ಟೋನ್ಸ್ ಆಗಿ, ಲೈಕ್ ಇದು ಪ್ರೋಟೀನ್ನ ಪೆಪ್ಟೋನ್ಸ್ ಆಗಿ ಬ್ರೇಕ್ ಡೌನ್ ಮಾಡ್ತದೆ. ಸೊ ದಟ್ ಡೈಜೆಷನ್, ಲೈಕ್ ನಮ್ಮ ಬಾಡಿ ಬಂದು ಏನು ಗೊತ್ತಾ, ನಾನು ಹೇಳಿದ್ದೆ ಆಲ್ರೆಡಿ ಆ ನ್ಯೂಟ್ರಿಷನ್ ಟಾಪಿಕ್ನ ಓದ್ಬೇಕಾದ್ರೆ, ಡೈಜೆಷನ್ ಟಾಪಿಕ್ ಶುರು ಮಾಡೋದಕ್ಕಿಂತ ಮುಂಚೆ ಏನು ಹೇಳಿದೆ, ನಾವು ಊಟ ತಿಂತೀವಲ್ಲ ಅದರಲ್ಲಿ ಬಂದು ತುಂಬ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಇದಾವೆ, ಅದು ಬಂದು ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗಬೇಕು. ನಥಿಂಗ್ ಬಟ್ ಅದು ಬ್ರೇಕ್ ಡೌನ್ ಆಗಬೇಕು, ಕಾಂಪ್ಲೆಕ್ಸ್ ಬಂದು ಬ್ರೇಕ್ ಡೌನ್ ಆಗಿ ಸಿಂಪಲ್ ಆಗಿ ಕನ್ವರ್ಟ್ ಆಗಬೇಕು. ಆವಾಗಲೇ ಬಂದು ನಮ್ಮ ಬಾಡಿ ಅದರಿಂದ ಎನರ್ಜಿನ ಡಿರೈವ್ ಮಾಡೋದಕ್ಕೆ ಸಾಧ್ಯ. ಓಕೆ, ಇನ್ ಕೇಸ್ ಬ್ರೇಕ್ ಡೌನ್ ಆಗಲಿಲ್ಲ ಅಂದರೆ ಏನಾಗುತ್ತೆ, ಇಂಡೈಜೆಷನ್ ಆಗುತ್ತೆ. ಇಂಡೈಜೆಷನ್ ನಥಿಂಗ್ ಬಟ್ ನೀವು ನಮ್ಮ ಬಾಡಿ ಅದು ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ವಾಮಿಟ್ ಆಗೋಗ್ಬಿಡುತ್ತೆ. ಓಕೆ, ಸೊ ಇದೆಲ್ಲ ಅವಾಯ್ಡ್. ಅದಕ್ಕೆ ಬಂದು ಏನಾಗಬೇಕು, ಬಕ್ಕಲ್ ಕೆವಿಟಿನಲ್ಲಿ ಏನಾಗ್ತಿತ್ತು, ಕಾರ್ಬೋಹೈಡ್ರೇಟ್ ಸ್ವಲ್ಪ ಅದು ಬ್ರೇಕ್ ಡೌನ್ ಆಗ್ತಿತ್ತು. ಸ್ಟಮಕ್ನಲ್ಲಿ ಬಂದು ಪ್ರೋಟೀನ್ ಬ್ರೇಕ್ ಡೌನ್ ಆಗ್ತದೆ. ಸ್ಮಾಲ್ ಇಂಟೆಸ್ಟೈನಲ್ಲಿ ಬಂದು ಫ್ಯಾಟ್ ಬ್ರೇಕ್ ಡೌನ್ ಆಗ್ತದೆ. ಆ್ಯಂಡ್ ಈವನ್ ಫ್ಯಾಟ್ಸ್ ಜೊತೆಗೆ ಈ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಅರ್ಧಂಬರ್ಧ ಬ್ರೇಕ್ ಡೌನ್ ಆಗಿರುತ್ತಲ್ಲ ಬಕ್ಕಲ್ ಕೆವಿಟಿ ಮತ್ತು ಸ್ಟಮಕ್ನಲ್ಲಿ, ಅದು ಬಂದು ಕಂಪ್ಲೀಟಾಗಿ ಎಲ್ಲಿ ಬ್ರೇಕ್ ಡೌನ್ ಆಗ್ತದೆ, ನಿಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆಗ್ತದೆ. ಆವಾಗಲೇ ಬಂದು ಏನಾಗುತ್ತೆ, ಅದು ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸ್ ಏನಾಗುತ್ತೆ, ನಮ್ಮ ಬಾಡಿ ಬಂದು ಅದರಿಂದ ನ್ಯೂಟ್ರಿಯೆಂಟ್ಸ್ನ ಡಿರೈವ್ ಮಾಡ್ಕೊಳತ್ತೆ, ಡಿರೈವ್ ಮಾಡಿ ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡಿ ಅದರಿಂದ ಎನರ್ಜಿನ ತಗೊಳತ್ತೆ. ಓಕೆ, ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ದ ಫುಡ್ ವಿ ಈಟ್ ಹ್ಯಾಸ್ ಟು ಬ್ರೇಕ್ ಡೌನ್, ಅದು ಡೈಜೆಸ್ಟ್ ಆಗಲೇಬೇಕು. ಓಕೆ, ಸೊ ಒಂದೊಂದು ರೀಜನ್ಗೆ ಹೋಗ್ತಾ ಡೈಜೆಸ್ಟ್ ಆಗುತ್ತೆ. ಸೊ ಇವಾಗ ಇಲ್ಲಿ ಪ್ರೋಟೀನ್ ಎಲ್ಲಿ ಡೈಜೆಸ್ಟ್ ಆಗ್ತದೆ, ಸ್ಟಮಕ್ನಲ್ಲಿ, ಬೈ ದ ಆಕ್ಟಿವೇಶನ್ ಆಫ್ ಪೆಪ್ಸಿನ್ ಎನ್ಸೈಮ್. ಪೆಪ್ಸಿನ್ ಎನ್ಸೈಮ್ ಏನು ಮಾಡ್ತಾರೆ, ಪ್ರೋಟೀನ್ ಬಂದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್, ಅದು ಸಿಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಕನ್ವರ್ಟ್ ಆದಾಗ ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಇಲ್ಲಿ ಬಂದು ಇನ್ನ ಪೆಪ್ಟೋನ್ಸ್ ಇದೆ. ಸೊ ಈ ಪೆಪ್ಟೋನ್ಸ್ ಬಂದು ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಎಲ್ಲಿ, ನಿಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ. ಸೊ ಇವಾಗ ಅರ್ಧ ಬ್ರೇಕ್ ಡೌನ್ ಆಗಿದೆ, ರಿಮೈನಿಂಗ್ ಕಂಪ್ಲೀಟ್ ಬ್ರೇಕ್ ಡೌನ್ ಎಲ್ಲಾಗುತ್ತೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ಆಗುತ್ತೆ. ಸೊ ಬಟ್ ಇವಾಗ ಇಲ್ಲಿ ಪ್ರೋಟೀನ್ನ ಬ್ರೇಕ್ ಡೌನ್ ಇನಿಷಿಯೇಟ್ ಮಾಡೋದಕ್ಕೆ ಏನು ಬೇಕು ನಿಮಗೆ, ಪೆಪ್ಸಿನ್ ಬೇಕು. ಕ್ಲಿಯರ್? ಆಮೇಲೆ ಮ್ಯೂಕಸ್ ಏನು ಮಾಡ್ತದೆ, ಮ್ಯೂಕಸ್ ಬಂದು ಇಟ್ ಪ್ರೊಟೆಕ್ಟ್ಸ್ ದ ಇನ್ನರ್ ಲೈನಿಂಗ್ ಆಫ್ ದ ಸ್ಟಮಕ್ ಫ್ರಮ್ ದ ಕರೋಡಿಂಗ್ ಆಕ್ಷನ್ ಆಫ್ HCl ಆಕ್ಷನ್ ಇಂದ ಅದೇನು ಮ್ಯೂಕಸ್ ಏನು ಮಾಡ್ತದೆ, ಪ್ರೊಟೆಕ್ಟ್ ಮಾಡ್ತದೆ. ಸೊ ಇವಾಗ ಅಲ್ಲಿ ಏನಿತ್ತು ಈ ಕ್ವೆಶ್ಚನ್ ಅಲ್ಲಿ, ABC ಇದು ಏನು ಸೆಕ್ರೆಟ್ ಆಗ್ತದೆ, HCl, ಪೆಪ್ಸಿನ್ ಮತ್ತೆ ಮ್ಯೂಕಸ್ ಅಲ್ವಾ. HCl ಏನು ಫಂಕ್ಷನ್, ಆಕ್ಟಿವೇಶನ್, ಆ್ಯಂಡ್ ಏನು ಮಾಡುತ್ತೆ ಇದ್ರ ಜೊತೆಗೆ ಒಂದು ಬಂದು ಆಕ್ಟಿವೇಶನ್ ಆಫ್ ಪೆಪ್ಸಿನ್ ಆಯ್ತಾ. ಇನ್ನೊಂದೇನಂದ್ರೆ ಇಟ್ ಕಿಲ್ಸ್ ಮೈಕ್ರೋ ಆರ್ಗ್ಯಾನಿಸಮ್, ಆ್ಯಂಡ್ ಬಿ ಬಂದು ಪೆಪ್ಸಿನ್, ಇದೇನು ಮಾಡುತ್ತೆ, ಪ್ರೋಟೀನ್ನ ಬ್ರೇಕ್ ಡೌನ್ ಮಾಡ್ತಾ ಇದೆ, ಬ್ರೇಕ್ ಡೌನ್ ಮಾಡ್ತದೆ, ಕನ್ವರ್ಟಿಂಗ್ ಇಟ್ ಟು ಪೆಪ್ಟೋನ್ ಆಗಿ ಕನ್ವರ್ಟ್ ಮಾಡ್ತದೆ. ನೆಕ್ಸ್ಟ್ ಇದೇನು ಮ್ಯೂಕಸ್, ಇದು ಏನು ಮಾಡ್ತದೆ, ಇಟ್ ಪ್ರೊಟೆಕ್ಟ್ಸ್ ಯುವರ್ ಇನ್ನರ್ ವಾಲ್ ಆಫ್ ಸ್ಟಮಕ್. ಓಕೆ, ಸೊ ಇವಾಗ ಎಕ್ಸಾಮ್ನಲ್ಲಿ ಹೆಂಗೆ ಬರಿಬೇಕಂದ್ರೆ ನೀವು ಜಸ್ಟ್ HCl ಅಲ್ಲ, ಸೊ ಡಿ ಅದ್ರದ ಫಂಕ್ಷನ್ ಏನು ಅಂತ, ಸೊ ಪಕ್ಕನೇ ಇರಬೇಕು. ಇನ್ ಕೇಸ್ ನೀವು ಎನ HCl ಅಂತ ಹಾಕ್ಬಿಟ್ಟು ಬಿ ನಲ್ಲಿ ಫಂಕ್ಷನ್ ಬರೆದ್ರೆ ಕೂಡ ಮಾರ್ಕ್ಸ್ ಹೋಗುತ್ತೆ. ಸೊ ಬಿ ವೆರಿ ಕೇರ್ಫುಲ್ ದಟ್ ಅದ್ರ ಫಂಕ್ಷನ್ ಇದು
ಏನು ಸೆಕ್ರೆಟ್ ಆಗ್ತದೆ ಆ್ಯಂಡ್ ಅದಕ್ಕೆ ಡಿ ಏನು ಫಂಕ್ಷನ್ ಅಂತ ಯು ಶುಡ್ ಮೆನ್ಷನ್ ಇಟ್ ಪ್ರಾಪರ್ಲಿ. ಸಿ ನೋಡಿ, ಎ ಏನು ಸೆಕ್ರೆಟ್ ಆಗ್ತದೆ, ಬಿ ಸಿ. ಎದು ಫಂಕ್ಷನ್ ಏನು, ಇಲ್ಲಿ ಡಿ ಕೇಳಿದಾರಲ್ಲ, ಸಿ ಇಲ್ಲಿ ಕೇಳ್ತಾ ಇದ್ದಾರೆ ಡಿ ಇದ್ರ ಫಂಕ್ಷನ್ ಏನು ಅಂತ. ಸೊ ಇಲ್ಲಿ ಡಿ ಅಂತ ಹಾಕ್ಬಿಟ್ಟೆ ಎದು ಫಂಕ್ಷನ್ ಬರಿಬೇಕು ಆ ಥರ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಇನ್ ಕೇಸ್ ಬೈ ಮಿಸ್ಟೇಕ್ ನೀವು ಇದನ್ನ ಬಂದು ಈ ಜಾಗದಲ್ಲಿ ಬರೆದು ಈ ಆನ್ಸರ್ನ ಬಂದು ಡಿಗೆ ಹಾಕಿದ್ರೆ ಏನಾಗುತ್ತೆ, ಮಾರ್ಕ್ಸ್ ಹೊಟ್ಟೋಗುತ್ತೆ. ಯಾಕಂದ್ರೆ ಡಿಗೆ ಹಂಗೆ ಹಾಕಿದಾಗ ಈದ್ ಆನ್ಸರ್ ಬಂದು ಡಿಗೆ ಹಾಕಿದಾಗ ಏನಾಗುತ್ತೆ, ಡಿದು ಲೈಕ್ ಪೆಪ್ಸಿಂದ ಅಂತ ನೀವು ಬರೀತಾ ಇರ್ತೀರ, ಬಟ್ ಒಂಚೂರು ನಂಬರ್ ಅದೆಲ್ಲ ಚೇಂಜ್ ಆಗ್ತಂದ್ರೆ, ಇಲ್ಲ ಅಂದ್ರೆ ಈ ಆಲ್ಫಾಬೆಟ್ಸ್ ಚೇಂಜ್ ಆಯ್ತಂದ್ರೆ ಏನಾಗುತ್ತೆ, ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಬಿ ವೆರಿ ಕೇರ್ಫುಲ್ ವೆನ್ ಯು ಆರ್ ಆನ್ಸರಿಂಗ್ ಸಚ್ ಟೈಪ್ ಆಫ್ ಕ್ವೆಶನ್. ಎಗೆ ಎದ ಆನ್ಸರ್ ಇರಬೇಕು, ಡಿದ ಅದ್ರ ಫಂಕ್ಷನ್ ಕೇಳ್ತದೆ, ಅದ್ರ ಫಂಕ್ಷನ್ ಏನು ಮಾಡಬೇಡಿ, ಹಿಂಗೆ ಸಪ್ರೇಟ್ ಬರೆಯೋ ಬದಲು ಎ ಅಂತ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹಾಕ್ಬಿಟ್ಟು ಇಮಿಡಿಯೇಟ್ ಇಲ್ಲಿ ಡಿ ಅಂತ ಹಾಕ್ಬಿಟ್ಟು ಅದರದ್ದು ಫಂಕ್ಷನ್ನ ಬರೆದ್ಬಿಡಿ. ಓಕೆ, ಸಿ ಅದ್ರ ಫಂಕ್ಷನ್ನ ಬರೀರಿ. ಓಕೆ, ಈ ಥರ. ಆ್ಯಂಡ್ ಬಿ ಅದಕ್ಕೆ ಯಾವ್ದಿಲ್ಲಿ ಫಂಕ್ಷನ್ ಕೇಳಿರೋದು, ಇ ಅಲ್ಲ. ಸೊ ಇ ಅಂತ ಮೆನ್ಷನ್ ಮಾಡಿಬಿಟ್ಟು ಅದ್ರ ಫಂಕ್ಷನ್ ಇದು ಮಾಡಿ. ಸಿ ಅಂತ ಹಾಕ್ಬಿಟ್ಟು ಏನು ಎಫ್ ಅಲ್ಲ, ಸೊ ಅದ್ರ ಫಂಕ್ಷನ್ ಅದು ಪಕ್ಕನೇ ಬರೀರಿ. ಓಕೆ, ಸೊ ದಟ್ ನಿಮಗೂ ಕನ್ಫ್ಯೂಸ್ ಆಗಲ್ಲ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸ್ಟೇಟ್ ದ ರೋಲ್ ದಟ್ ಇಸ್ ಪ್ಲೇಡ್ ಬೈ ದ ಫಾಲೋಯಿಂಗ್ ಇನ್ ದ ಪ್ರಾಸೆಸ್ ಆಫ್ ಡೈಜೆಷನ್. ಸೊ ಡೈಜೆಷನ್ ಪ್ರಾಸೆಸ್ನಲ್ಲಿ ಇಲ್ಲಿ ಕೆಲವೊಂದು ಇದು ಕೊಟ್ಟಿದ್ದಾರೆ, ಎನ್ಸೈಮ್ಸ್ಗಳ ಹೆಸರು ಕೊಟ್ಟಿದ್ದಾರೆ. ಇದ್ರದ್ದು ಫಂಕ್ಷನ್ ಏನು ಡೈಜೆಷನಲ್ಲಿ ಅದನ್ನು ನೀವು ಮೆನ್ಷನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಫಸ್ಟ್ ಕ್ವೆಶನ್ ಏನು, ಎನ್ಸೈಮ್ ಟ್ರಿಪ್ಸಿನ್ ಅದ್ರದ್ದು ರೋಲ್ ಏನು ಅಂತ ಕೇಳ್ತಾ ಇದ್ದಾರೆ. ಇದು ಇನ್ನೊಂದೇನು, ಎನ್ಸೈಮ್ ಲೈಪೇಸ್ದು ಏನು ರೋಲ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಮತ್ತೆ ಬಿ ಕ್ವೆಶನ್ ಏನು, ಲಿಸ್ಟ್ 2 ಫಂಕ್ಷನ್ಸ್ ಆಫ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಪ್ರೆಸೆಂಟ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇದಾವೆ, ಅದರದ್ದು ಏನು ಫಂಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ಬಂದು ಫಸ್ಟ್ ಎನ್ಸೈಮ್ ಟ್ರಿಪ್ಸಿನ್ ಏನು ಹೇಳಿದೆ, ಸಿ ಸ್ಟಮಕ್ನಲ್ಲಿ ಬಂದು ಪೆಪ್ಸಿನ್ ಎನ್ಸೈಮ್ ಇದೆಯಲ್ಲ, ಆ ಪೆಪ್ಸಿನ್ ಎನ್ಸೈಮ್ ಏನು ಮಾಡ್ತದೆ, ಪ್ರೋಟೀನ ಪೆಪ್ಟೋನ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಅದು ಕೂಡ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗಿಲ್ಲ. ಆ ಪೆಪ್ಟೋನ್ಸ್ ಬಂದು ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಗಬೇಕು. ಯಾರು ಅದು ಮಾಡ್ತಿದ್ರೆ, ಅದು ಬಂದು ಎನ್ಸೈಮ್ ಟ್ರಿಪ್ಸಿನ್. ಎಲ್ಲಿ ನಡೀತದೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ನಡೀತಾ ಇದೆ. ಓಕೆ, ಸೊ ಎನ್ಸೈಮ್ ಟ್ರಿಪ್ಸಿನ್ ಬಂದು ಏನು ಮಾಡ್ತದೆ, ಆ ಪ್ರೋಟೀನ್ನ ಬ್ರೇಕ್ ಡೌನ್ ಮಾಡ್ತದೆ ಕಂಪ್ಲೀಟಾಗಿ. ಆಮೇಲೆ ಎನ್ಸೈಮ್ ಲೈಪೇಸ್ ಏನು ಮಾಡ್ತದೆ, ಎನ್ಸೈಮ್ ಲೈಪೇಸ್ ಬಂದು ಫ್ಯಾಟ್ ಇದೆಯಲ್ಲ, ಫ್ಯಾಟ್ನ ಬಂದು ಬ್ರೇಕ್ ಡೌನ್ ಮಾಡ್ತದೆ. ಎಲ್ಲಿ, ನಿಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ. ಓಕೆ, ಸೊ ಇವಾಗ ಬಂದು ಈ ಸ್ಟಮಕ್ಕಲ್ಲಿ ಏನಾಗ್ತದೆ, ಫುಡ್ ಬಂದು ಆಸಿಡ್ ಜೊತೆ ಮಿಕ್ಸ್ ಆಗಿರುತ್ತಲ್ಲ, ಸೊ ಫುಡ್ ಬಂದು ಇವಾಗ ಸ್ವಲ್ಪ ಆಸಿಡಿಕ್ ಆಗಿ ಕನ್ವರ್ಟ್ ಆಗಿದೆ. ಆ ಫುಡ್ ಬಂದು ನಿಮ್ಮ ಸ್ಮಾಲ್ ಇಂಟೆಸ್ಟೈನ್ ರೀಚ್ ಆಗೋಕ್ಕಿಂತ ಮುಂಚೆ ಏನಾಗಬೇಕು, ಆ ಆಸಿಡಿಕ್ ಕಂಡೀಷನ್ ಬಂದು ಆಲ್ಕಲೈನ್ ಆಗಿ ಕನ್ವರ್ಟ್ ಆಗಬೇಕು. ಯಾಕೆ ಅಂದರೆ ಅದು ಅಲ್ಲಿ ಪ್ರೊಟೆಕ್ಟ್ ಮಾಡೋದಕ್ಕೆ ಏನಿದೆ, ಸ್ಟಮಕ್ನಲ್ಲಿ ಏನಿದೆ, ಮ್ಯೂಕಸ್ ಇದೆ ಪ್ರೊಟೆಕ್ಟ್ ಮಾಡೋದಕ್ಕೆ, ಏನನ್ನ, ಆಸಿಡಿಕ್ ಕಂಡೀಷನ್ನ. ವೆರಸ್ ನಿಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ಮ್ಯೂಕಸ್ ಇಲ್ಲ. ಸೊ ಇವಾಗ ಏನಾಗುತ್ತೆ, ಆ ಆಸಿಡಿಕ್ ಫುಡ್ ಹಂಗೆ ಹೊರಗೆ ಬಂತಂದರೆ ದರ್ ಆರ್ ಚಾನ್ಸಸ್ ಆಫ್ ಡ್ಯಾಮೇಜಿಂಗ್ ಯೂರ್ ಸ್ಮಾಲ್ ಇಂಟೆಸ್ಟೈನ್, ಅದು ಹಂಗೆ ಆಸಿಡ್ ಆಗಿದ್ರೆ. ಸೊ ಆ ಆಸಿಡ್ನ ಆಲ್ಕಲೈನ್ ಆಗಿ ಕನ್ವರ್ಟ್ ಆಗೋದಕ್ಕೆ ಏನು ಮಿಕ್ಸ್ ಆಗ್ತದೆ, ಈ ಸ್ಟಮಕ್ ಇಂದ ಸ್ಮಾಲ್ ಇಂಟೆಸ್ಟೈನಿಗೆ ರೀಜನ್ ಬರಬೇಕಾದ್ರೆ ಸಿ ಸೊ ಇವಾಗ ನಿಮ್ದು ಇಲ್ಲಿ ಸ್ಟಮಕ್ ಅಲ್ಲ, ಸ್ಟಮಕ್ ಇಂದ ಸ್ಮಾಲ್ ಇಂಟೆಸ್ಟೈನ್ ರೀಜನ್ಗೆ ಬರಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ನಿಮ್ದು ಲಾರ್ಜ್ ಇಂಟೆಸ್ಟೈನ್ ಇದೆ, ಆಯ್ತಾ. ಇವಾಗ ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಕಾಂಪ್ಯಾಕ್ಟ್ ಆಗಿದೆ, ಅಲ್ಲಿಂದ ನೆಕ್ಸ್ಟ್ ಲಾರ್ಜ್ ಇಂಟೆಸ್ಟೈನ್ಗೆ ಹೋಗುತ್ತಲ್ವಾ. ಇಲ್ಲೇನಿದೆ, ಇಲ್ಲಿ ಬಂದು ಪ್ಯಾನ್ಕ್ರಿಯಾ ಇದೆ, ಇಲ್ಲಿ ನಿಮ್ದು ಪ್ಯಾನ್ಕ್ರಿಯಾ ಇದೆ. ವೆರಾಸ್ ಇಲ್ಲಿ ಬಂದು ಏನಿದೆ, ಇಲ್ಲಿ ದಿಸ್ ಇಸ್ ಯುವರ್ ಲಿವರ್ ಮತ್ತೆ ಇದು ಗಾಲ್ ಬ್ಲಾಡರ್. ಓಕೆ, ಸೊ ಇವಾಗ ಫುಡ್ ಬಂದು ಇಲ್ಲಿ ಆಸಿಡಿಕ್,
ಏನಿದೆ ಎಚ್ ಸೆಲ್. ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಇಲ್ಲಿಂದ ಇದ್ರೊಳಗಡೆ ಹೋಗೋಷ್ಟೊತ್ತಿಗೆ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗೋಷ್ಟೊತ್ತಿಗೆ ಇಲ್ಲಿ ಏನಾಗುತ್ತೆ ಅಂದರೆ ಫುಡ್ ಜೊತೆ ಬೈಲ್ ಜ್ಯೂಸ್, ಫುಡ್ ಜೊತೆ ಏನು ಮಿಕ್ಸ್ ಆಗ್ತದೆ ಹೇಳ್ತೀನಿ ತಡೀರಿ ವೇಟ್. ಸೊ ಇವಾಗ ಇಲ್ಲಿ ನಿಮ್ಮದು ವೇಟ್ ಸ್ಮಾಲ್ ಇಂಟೆಸ್ಟೈನಿಂದ ಇದು ಸ್ಟಮಕಿಂದ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಅದು ಆಸಿಡಿಕ್ ಕಂಡೀಷನಲ್ಲಿ ಇದೆ ಅಂತ ಹೇಳಿದೆ. ಸೊ ಇದು ಬಂದು ಆಲ್ಕಲೈನ್ ಆಗಿ ಕನ್ವರ್ಟ್ ಆಗಬೇಕು. ಸೊ ಆಲ್ಕಲೈನ್ ಆಗಿ ಕನ್ವರ್ಟ್ ಆಗೋದಕ್ಕೆ ಇಲ್ಲಿ ಈ ರೀಜನಲ್ಲಿ ಏನಾಗ್ತದೆ ಅಂದರೆ ಫುಡ್ ಬಂದು ಆಸಿಡಿಕ್ ಫುಡ್ ಬಂದು ಬೈಲ್ ಜ್ಯೂಸ್ ಪ್ಲಸ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಜೊತೆ ಏನಾಗ್ತದೆ ಮಿಕ್ಸ್ ಆಗ್ತಾ ಇದೆ. ಸೊ ಮಿಕ್ಸ್ ಆಗೋದ್ರಿಂದ ಏನಾಗುತ್ತೆ, ಈ ಆಸಿಡಿಕ್ ಫುಡ್ ಬಂದು ಆಲ್ಕಲೈನ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಒಂದ್ಸಲಿ ಆಲ್ಕಲೈನ್ ಆಗಿ ಕನ್ವರ್ಟ್ ಆದ್ಮೇಲೆ ಏನಾಗುತ್ತೆ, ಇಲ್ಲಿ ರೀಚ್ ಆಗುತ್ತೆ. ಇದು ಈ ರೀಜನ್ನ ಬಂದು ಡಿಯೋಡ್ನಮ್ ಅಂತ ಕರೀತಾರೆ. ಏನು ಡಿಯೋಡ್ನಮ್ ಅಂತ ಕರೀತಾರೆ. ಓಕೆ, ಸೊ ಇವಾಗ ಬೈಲ್ ಜ್ಯೂಸ್ ಇನ್ನೊಂದೇನಪ್ಪ ಫಂಕ್ಷನ್ ಅಂದರೆ ಒಂದು ಬಂದು ಫುಡ್ ಜೊತೆ ಮಿಕ್ಸ್ ಆಗ್ತದೆ, ಅದನ್ನು ಆಸಿಡಿಕ್ ಇಂದ ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಓಕೆ, ಪ್ಲಸ್ ಇನ್ನೊಂದೇನು ಫಂಕ್ಷನ್ ಅಂದರೆ ಬೈಲ್ ಜ್ಯೂಸ್ದು ಇವಾಗ ಇಲ್ಲಿ ಇದುವರೆಗೂ ಏನು ಹೇಳಿದೆ, ಬಕ್ಕಲ್ ಕ್ಯಾವಿಟಿನಲ್ಲಿ ಕಾರ್ಬೋಹೈಡ್ರೇಟ್ ಬ್ರೇಕ್ ಡೌನ್ ಆಗ್ತದೆ, ಸ್ಟಮಕ್ನಲ್ಲಿ ಪ್ರೋಟೀನ್ಸ್ ಬ್ರೇಕ್ ಡೌನ್ ಆಗ್ತದೆ, ಫ್ಯಾಟ್ ಇನ್ನ ಬ್ರೇಕ್ ಡೌನ್ ಆಗಿಲ್ಲ. ಯಾಕೆ ಅಂದರೆ ಫ್ಯಾಟ್ ಬಂದು ತುಂಬ ಲೈಕ್ ಅದನ್ನ ಡೈಜೆಸ್ಟ್ ಮಾಡೋದು ತುಂಬ ಕಷ್ಟ. ಓಕೆ, ಅದು ಫಸ್ಟು ಲಾರ್ಜ್ ಗ್ಲೋಬ್ಯೂಲ್ ಆಗಿರುತ್ತೆ. ಆ ಲಾರ್ಜ್ ಗ್ಲೋಬ್ಯೂಲ್ ಫಸ್ಟು ಚಿಕ್ಕ ಸ್ಮಾಲ್ ಗ್ಲೋಬ್ಯೂಲ್ ಆಗಿ ಕನ್ವರ್ಟ್ ಆಗಬೇಕು. ಸೊ ಅದ್ರದ್ದು ಯಾರು ಮಾಡ್ತಾ ಆ ಫ್ಯಾಟ್ ಗ್ಲೋಬ್ಯೂಲ್ನ ಲಾರ್ಜ್ ಗ್ಲೋಬ್ಯೂಲ್ನ ಸ್ಮಾಲ್ ಗ್ಲೋಬ್ಯೂಲ್ ಆಗಿ ಯಾರು ಕನ್ವರ್ಟ್ ಮಾಡ್ತಾ ಇದ್ದಾರೆ, ಯುವರ್ ಬೈಲ್ ಜ್ಯೂಸ್. ಸೊ ಬೈಲ್ ಜ್ಯೂಸ್ ಬಂದು ಸ್ಮಾಲ್ ಗ್ಲೋಬ್ಯೂಲ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಒಂದ್ಸಲಿ ಇದು ಗ್ಲೋಬ್ಯೂಲ್ಸ್ ಆಗಿ ಕನ್ವರ್ಟ್ ಆಗಾದ್ಮೇಲೆ ಏನಾಗುತ್ತೆ, ಈ ಸ್ಮಾಲ್ ಇಂಟೆಸ್ಟೈನ್ ರೀಜನ್ ಅಲ್ಲಿ ಬಂದು ಆ ಫ್ಯಾಟ್ ಕೂಡ ಬ್ರೇಕ್ ಡೌನ್ ಆಗಿ ಫ್ಯಾಟಿ ಆಸಿಡ್ ಮತ್ತೆ ಗ್ಲಿಸರಾಲ್ನ ರಿಲೀಸ್ ಮಾಡ್ತದೆ. ಕ್ಲಿಯರ್? ಸೊ ಇದು ಆಮೇಲೆ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಏನೇನು ಟ್ರಿಪ್ಸಿನ್ ಇದೆ, ಅದ್ರ ಜೊತೆ ಲೈಪೇಸ್ ಇದೆ. ಸೊ ಹೇಳ್ದೆ ಅಲ್ಲ, ಫಸ್ಟ್ ಬಂದು ಬೈಲ್ ಜ್ಯೂಸ್ ಏನು ಮಾಡ್ತದೆ, ಸೊ ಫಸ್ಟ್ ಬಂದು ಬೈಲ್ ಜ್ಯೂಸ್ ಏನು ಮಾಡ್ತದೆ ಅಳಿಸ್ತೀನಿ. ಇದು ಕ್ಲಿಯರ್ ಆಯ್ತಲ್ಲ ನಿಮಗೆ? ಸೊ ಇವಾಗ ಬೈಲ್ ಜ್ಯೂಸ್ ಎಲ್ಲಿಂದ ಬರ್ತದೆ, ಬೈಲ್ ಜ್ಯೂಸ್ ಬಂದು ನಿಮ್ಮ ಲಿವರ್ ಇಂದ ಬಂದು ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಇಲ್ಲಿ ಈ ರೀಜನ್ ಎಂಟರ್ ಆಗೋ ರೀಜನ್ ಅಲ್ಲಿ ಫುಡ್ ಜೊತೆ ಮಿಕ್ಸ್ ಆಗ್ತದೆ, ಪ್ಲಸ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಕೂಡ ಮಿಕ್ಸ್ ಆಗ್ತದೆ. ಮಿಕ್ಸ್ ಆಗಿ ಆಲ್ಕಲೈನ್ ಆಗಿ ಕನ್ವರ್ಟ್ ಆಗ್ತದೆ. ಅದ್ರ ಜೊತೆಗೆ ಫುಡ್ ಅಲ್ಲಿರೋ ಲಾರ್ಜ್ ಗ್ಲೋಬ್ಯೂಲ್ಸ್, ಓಕೆ, ಲಾರ್ಜ್ ಗ್ಲೋಬ್ಯೂಲ್ಸ್ ಬಂದು ಏನಾಗ್ತದೆ, ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಬಂದು ಏನಾಗ್ತದೆ, ಇದು ಬ್ರೇಕ್ ಡೌನ್ ಆಗ್ತದೆ ಇಂಟು ಸ್ಮಾಲ್. ಓಕೆ, ಸೊ ಏನಾಗ್ತದೆ, ಲಾರ್ಜ್ ಗ್ಲೋಬ್ಯೂಲ್ಸ್, ಅದು ಫ್ಯಾಟ್ ಗ್ಲೋಬ್ಯೂಲ್ ಏನು ಬ್ರೇಕ್ ಡೌನ್ ಆಗ್ತದೆ, ಸ್ಮಾಲ್ ಗ್ಲೋಬ್ಯೂಲ್ಸ್. ಸ್ಮಾಲ್ ಗ್ಲೋಬ್ಯೂಲ್ಸ್ ಆಗಿ ಇದು ಕನ್ವರ್ಟ್ ಆಗೋದಕ್ಕೆ ಯಾರು ಬೇಕು, ಯಾರ್ದು ಫಂಕ್ಷನ್, ಬೈಲ್ ಜ್ಯೂಸ್ದು. ಬೈಲ್ ಜ್ಯೂಸ್ ಬಂದು ಏನು ಮಾಡ್ತದೆ, ಸ್ಮಾಲ್ ಗ್ಲೋಬ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡ್ತದೆ ಆ ಎಂಟರ್ ಆಗೋ ರೀಜನ್ ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಈ ಸ್ಮಾಲ್ ಗ್ಲೋಬ್ಯೂಲ್ಸ್ ಬಂದು ಏನಾಗಬೇಕು, ಬ್ರೇಕ್ ಡೌನ್ ಆಗಬೇಕು, ಡೈಜೆಸ್ಟ್ ಆಗಬೇಕು. ಡೈಜೆಷನ್ ಇಂಟು ಇದು ಫ್ಯಾಟ್ ಬಂದು ನಥಿಂಗ್ ಬಟ್ ದಿಸ್ ಇಸ್ ಯೋರ್ ಫ್ಯಾಟ್ ಅಲ್ವಾ, ಏನಾಗ್ತದೆ ಡೈಜೆಸ್ಟ್ ಆಗಬೇಕು ಟು ರಿಲೀಸ್ ಫ್ಯಾಟಿ ಆಸಿಡ್. ಏನು ರಿಲೀಸ್ ಮಾಡೋದಕ್ಕೆ, ಫ್ಯಾಟಿ ಆಸಿಡ್ ರಿಲೀಸ್ ಮಾಡೋದಕ್ಕೆ, ಅದ್ರ ಜೊತೆಗೆ ಗ್ಲಿಸರಾಲ್ ರಿಲೀಸ್ ಮಾಡೋದಕ್ಕೆ. ಸೊ ಇಲ್ಲಿ ಯಾರು ಆಕ್ಟ್ ಮಾಡ್ತಿದೆ, ಯುವರ್ ಎನ್ಸೈಮ್ ಟ್ರಿಪ್ಸಿನ್, ಏನೋ ಲೈಪೇಸ್, ಎನ್ಸೈಮ್ ಲೈಪೇಸ್. ಓಕೆ, ಸೊ ಇವಾಗ ಎನ್ಸೈಮ್ ಲೈಪೇಸ್ ಏನು ಫಂಕ್ಷನ್, ಎನ್ಸೈಮ್ ಲೈಪೇಸ್ ಬಂದು ಆ ಸ್ಮಾಲ್ ಫ್ಯಾಟ್ ಗ್ಲೋಬ್ಯೂಲ್ಸ್ನ ಬ್ರೇಕ್ ಡೌನ್ ಮಾಡ್ತದೆ ಟು ರಿಲೀಸ್ ಯುವರ್ ಫ್ಯಾಟಿ ಆಸಿಡ್ ಆ್ಯಂಡ್ ಗ್ಲಿಸರಾಲ್. ಫ್ಯಾಟಿ ಆಸಿಡ್ ಮತ್ತು ಗ್ಲಿಸರಾಲ್ನ ಲೈಕ್ ಫ್ಯಾಟ್ ಬ್ರೇಕ್ ಡೌನ್ ಆಗಿ ಫ್ಯಾಟಿ ಆಸಿಡ್ ಮತ್ತು ಗ್ಲಿಸರಾಲ್ ಆಗಿ ಕನ್ವರ್ಟ್ ಆಗ್ತದೆ ಅಲ್ಲ. ಸೊ ಅದು ಕನ್ವರ್ಟ್ ಆಗೋದಕ್ಕೆ ಯಾರು ಮೇಜರ್ ರೋಲ್ ಪ್ಲೇ ಮಾಡ್ತಿದ್ದಾರೆ, ಎನ್ಸೈಮ್ ಲೈಪೇಸ್ ಬಂದು ಅದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದೆ ಫ್ಯಾಟ್ ಡೈಜೆಷನ್ ಅಲ್ಲಿ. ಬಟ್ ಅದಕ್ಕಿಂತ ಮುಂಚೆ ಏನಾಗಬೇಕು, ಎಮಲ್ಸಿಫಿಕೇಶನ್ ನಡಿಬೇಕು. ವಾಟ್ ಈಸ್ ಎಮಲ್ಸಿಫಿಕೇಶನ್, ಲಾರ್ಜ್ ಗ್ಲೋಬ್ಯೂಲ್ ಬಂದು ಸ್ಮಾಲ್ ಗ್ಲೋಬ್ಯೂಲ್ಸ್ ಆಗಿ ಕನ್ವರ್ಟ್ ಆಗಬೇಕು. ಫ್ಯಾಟ್ ಬಂದು ಫಸ್ಟ್ ಲಾರ್ಜರ್ ಗ್ಲೋಬ್ಯೂಲ್ಸ್ ಆಗಿರುತ್ತೆ, ಅದು ಸ್ಮಾಲರ್ ಗ್ಲೋಬ್ಯೂಲ್ ಆಗಿ ಕನ್ವರ್ಟ್ ಆಗಬೇಕು. ಓಕೆ, ಸೊ ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಎಮಲ್ಸಿಫಿಕೇಶನ್. ಓಕೆ, ಇದನ್ನು ಬಂದು ಎಮಲ್ಸಿಫಿಕೇಶನ್ ಅಂತ ಹೇಳೋದು. ಇದು ಯಾರು ಮಾಡ್ತಾ ಇದ್ದಾರೆ, ದಟ್ ಈಸ್ ಯುವರ್ ಬೈಲ್ ಜ್ಯೂಸ್. ಬೈಲ್ ಜ್ಯೂಸ್ ಎಲ್ಲಿಂದ ಬರ್ತಾ ಇದೆ, ನಿಮಗೆ ಲಿವರ್ ಇಂದ ಬರ್ತಾ ಇದೆ. ವೆರಾಸ್ ಇದು ಟ್ರಿಪ್ಸಿನ್ ಅದೆಲ್ಲ ಎಲ್ಲಿರುತ್ತೆ,
ಇಟ್ ಈಸ್ ಇಂಟೆಸ್ಟೈನಲ್ಲಿ ಆಕ್ಟ್ ಮಾಡ್ತದೆ, ಬಟ್ ಫ್ರಮ್ ಇಟ್ ಇಸ್ ಇನ್ ಯೋರ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸಲ್ಲಿ ಇರುತ್ತೆ. ಸೊ ಎನ್ಸೈಮ್ ಲೈಪೇಸ್ ಏನ್ ಫಂಕ್ಷನ್, ಫ್ಯಾಟ್ನ ಬ್ರೇಕ್ ಡೌನ್ ಮಾಡ್ತದೆ. ಟ್ರಿಪ್ಸಿನ್ ಯಾವ್ದನ್ನ ಬ್ರೇಕ್ ಡೌನ್ ಮಾಡ್ತದೆ? ಸಿ ಆಲ್ರೆಡಿ ಪ್ರೀವಿಯಸ್ ಕ್ವೆಶನ್ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅಲ್ಲ, ಪ್ರೋಟೀನ್ ಬಂದು ಪೆಪ್ಟೋನ್ಸ್ಗೆ ಕನ್ವರ್ಟ್ ಆಗ್ತದೆ ಅಂತ. ಸೊ ಈ ಪೆಪ್ಟೋನ್ಸ್ ಬಂದು ಇವಾಗ ಏನಾಗುತ್ತೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ಅಮೈನೋ ಆಸಿಡ್ಗೆ ಕನ್ವರ್ಟ್ ಮಾಡ್ತದೆ. ಅದು ಯಾರು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದ್ರೆ ಆ ಬ್ರೇಕ್ ಡೌನ್ ಅಲ್ಲಿ, ದಟ್ ಇಸ್ ಯೋರ್ ಟ್ರಿಪ್ಸಿನ್. ಅರ್ಥ ಆಯ್ತಾ? ಕ್ಲಿಯರ್ ನೋಡಿ. ಸೊ ಇವಾಗ ಎನ್ಸೈಮ್ ಟ್ರಿಪ್ಸಿನ್ ಏನ್ ಮಾಡ್ತದೆ, ಪ್ರೋಟೀನ್ ನ ಬ್ರೇಕ್ ಡೌನ್ ಮಾಡ್ತದೆ ಅಲ್ಲ. ದಿಸ್ ಎನ್ಸೈಮ್ ಇಸ್ ಪ್ರೊಡ್ಯೂಸ್ಡ್ ಬೈ ದ ಪ್ಯಾನ್ಕ್ರಿಯಾ. ಇಟ್ ಇಸ್ ಪ್ರೊಡ್ಯೂಸ್ಡ್ ಬೈ ದ ಪ್ಯಾನ್ಕ್ರಿಯಾ. ಈ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಅಲ್ಲಿ ಇರುತ್ತೆ, ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್. ಓಕೆ, ಆಮೇಲೆ ಇಟ್ ಈಸ್ ಇನ್ ಇಟ್ಸ್ ಇನ್ಆಕ್ಟಿವ್ ಫಾರ್ಮ್, ದಟ್ ಈಸ್ ಕಾಲ್ಡ್ as trypsinogen. ಫಸ್ಟ್ ಇನ್ಆಕ್ಟಿವ್ ಫಾರ್ಮ್ ಅಲ್ಲಿ ಇರುತ್ತೆ. ಟ್ರಿಪ್ಸಿನ್ ಕನ್ವರ್ಟ್ಸ್ ರಿಮೈನಿಂಗ್ proteins into peptones and the peptones into peptides and amino acids. ಸಿ ಕೆಲವೊಂದು ಬಂದು ಸ್ಟಮಕ್ ನಲ್ಲೇ ಪೆಪ್ಟೋನ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ, ಕೆಲವೊಂದು ಪ್ರೋಟೀನ್ ಸ್ಟಮಕ್ ನಲ್ಲೂ ಆಗಿರಲ್ಲ, ಅದು ಫೈನಲಿ ಸ್ಮಾಲ್ ಇಂಟೆಸ್ಟೈನ್ಗೆ ಬಂದೇ ಬ್ರೇಕ್ ಡೌನ್ ಆಗ್ತಾ ಇದೆ. ಓಕೆ, ಸೊ ಅದು ಏನ್ ಮಾಡ್ತದೆ, ಯಾವ್ದು ರಿಯಾಕ್ಷನ್ ಇಂದ, ಬಯೋ ಟ್ರಿಪ್ಸಿನ್. ಓಕೆ, ಸೊ ಟ್ರಿಪ್ಸಿನ್ ಬಂದು ಪ್ರೋಟೀನ್ಸ್ ನ ಕೆಲವೊಂದು ಪ್ರೋಟೀನ್ಸ್ ಬ್ರೇಕ್ ಡೌನ್ ಆಗಿರಲ್ಲ, ಅದನ್ನು ಕೂಡ ಪೆಪ್ಟೋನ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಕೆಪಾಸಿಟಿ ಇದೆ. ಆಮೇಲೆ ಕೆಲವೊಂದು ಪೆಪ್ಟೋನ್ಸ್ ಆಲ್ರೆಡಿ ಸ್ಟಮಕ್ ರೀಜನ್ ಇಂದ ಬರುತ್ತಲ್ಲ, ಆ ಪೆಪ್ಟೋನ್ಸ್ ನ ಪೆಪ್ಟೈಡ್ಸ್ ಅಂಡ್ ಅಮೈನೋ ಆಸಿಡ್ಸ್ ಆಗಿ ಕನ್ವರ್ಟ್ ಮಾಡ್ತದೆ. ದಟ್ ಈಸ್ ದ ಫಂಕ್ಷನ್ ಆಫ್ ಟ್ರಿಪ್ಸಿನ್. ಓಕೆ ಫೈನ್. ನೆಕ್ಸ್ಟ್ ಎಂಜೈಮ್ ಲೈಪೇಸ್ ದೇನ್ ಫಂಕ್ಷನ್, ಇಟ್ ಇಸ್ ಸೆಕ್ರೀಟೆಡ್ ಬೈ ಪ್ಯಾನ್ಕ್ರಿಯಾ. ಅಗೇನ್ ಇದು ಪ್ಯಾನ್ಕ್ರಿಯಾನಲ್ಲೇ ಸೆಕ್ರೀಟ್ ಆಗುತ್ತೆ. ಆಮೇಲೆ ಅಂಡ್ ಸ್ಮಾಲ್ ಇಂಟೆಸ್ಟೈನ್, ಅಲ್ಲಿ ಇಂಟೆಸ್ಟೈನಲ್ ಜ್ಯೂಸ್ ಕೂಡ ಇರುತ್ತಲ್ಲ, ಅದರಿಂದನೂ ಸೆಕ್ರೀಟ್ ಆಗುತ್ತೆ. ಓಕೆ, ಲೈಪೇಸ್ ಕನ್ವರ್ಟ್ಸ್ ಫ್ಯಾಟ್ ಇಂಟು ಫ್ಯಾಟಿ ಆಸಿಡ್ ಮತ್ತೆ ಗ್ಲಿಸರಾಲ್. ಸೊ ಇವಾಗ ಈ ಫ್ಯಾಟ್ಸ್ ಏನ್ ಮಾಡುತ್ತೆ, ಫ್ಯಾಟಿ ಆಸಿಡ್ ಅಂಡ್ ಗ್ಲಿಸರಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಫಸ್ಟ್ ಬಂದು ಏನು, ಫ್ಯಾಟ್ಸ್ ಬಂದು ಲಾರ್ಜ್ ಗ್ಲೋಬ್ಯುಲ್ಸ್ ಆಗಿರುತ್ತೆ. ಇದು ಬ್ರೇಕ್ ಡೌನ್ ಆಗೋದಕ್ಕಿಂತ ಮುಂಚೆ ಅಲ್ಲಿ ಫುಡ್ ಅಲ್ಲಿ ಹೆಂಗಿರುತ್ತೆ, ಲಾರ್ಜ್ ಗ್ಲೋಬ್ಯುಲ್ ಆಗಿರುತ್ತೆ, ಅದು ಬಂದು ಸ್ಮಾಲ್ ಗ್ಲೋಬ್ಯುಲ್ ಆಗಿ ಫಸ್ಟ್ ಕನ್ವರ್ಟ್ ಆಗುತ್ತೆ ಬೈ ದ ಆಕ್ಷನ್ ಆಫ್ ಬೈಲ್ ಜ್ಯೂಸ್, ಅಂಡ್ ದಟ್ ಪ್ರಾಸೆಸ್ ಇಸ್ ಕಾಲ್ಡ್ as emulsification. ಸೊ ಒಂದ್ಸಲಿ ಸ್ಮಾಲರ್ ಗ್ಲೋಬ್ಯುಲ್ಸ್ ಕನ್ವರ್ಟ್ ಆಗಾದ್ಮೇಲೆ ಏನಾಗುತ್ತೆ, ಈ ಫ್ಯಾಟ್ ಬಂದು ಬ್ರೇಕ್ ಡೌನ್ ಆಗುತ್ತೆ ಇಂಟು ಫ್ಯಾಟಿ ಆಸಿಡ್ ಅಂಡ್ ಗ್ಲಿಸರಾಲ್ ಬೈ ದ ಆಕ್ಷನ್ ಆಫ್ ಲೈಪೇಸ್ ಎಂಜೈಮ್. ಸೊ ಲೈಪೇಸ್ ಎಂಜೈಮ್ ಯಾರು ಸೆಕ್ರೀಟ್ ಮಾಡ್ತದೆ, ಪ್ಯಾನ್ಕ್ರಿಯಾದಿಂದ ಬರುತ್ತೆ, ಸ್ಮಾಲ್ ಇಂಟೆಸ್ಟೈನಲ್ ಕೂಡ ಕೆಲವೊಂದು ಸೆಕ್ರೀಟ್ ಆಗಿರುತ್ತೆ. ಕ್ಲಿಯರ್? ಓಕೆ, ಸೊ ಇವಾಗ ಈ ಕ್ವೆಶ್ಚನ್ ನೋಡೋಣ. ಲಿಸ್ಟ್ ದ 2 functions of finger leg projection present in the small intestine. ಓಕೆ, ಸೊ ಇವಾಗ ಏನಂದ್ರೆ ನಾನು ಹೇಳಿದ್ದೆ ಅಲ್ಲ, ಸ್ಮಾಲ್ ಇಂಟೆಸ್ಟೈನ್ ಏನಾಗುತ್ತೆ ಅಂದ್ರೆ ಫುಡ್ ಬಂದು ಬ್ರೇಕ್ ಡೌನ್ ಆಗ್ತದೆ. ಇವಾಗ ಇಲ್ಲಿಂದ ಬರ್ತದೆ, ಡಿಯೋಡ್ನಮ್ ಇಂದ ಬರ್ತಾ ಇದೆ, ಇದು ನಿಮ್ದು ಲಾರ್ಜ್ ಇಂಟೆಸ್ಟೈನ್. ಓಕೆ, ಇಲ್ಲಿ ನಿಮ್ ಸ್ಮಾಲ್ ಇಂಟೆಸ್ಟೈನ್ ಇದೆ. ಓಕೆ, ಇಲ್ಲಿಂದ ಈ ರೀಜನ್ಗೆ ಬರ್ಬೇಕಾದ್ರೆ ಏನಾಗ್ತದೆ, ಮಿಕ್ಸ್ ಆಗ್ತದೆ ಫುಡ್, ಯಾವ್ದ್ರ ಜೊತೆ, ಬೈಲ್ ಜ್ಯೂಸ್ ಮತ್ತೆ ಏನು ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಜೊತೆ. ಪ್ಲಸ್ ಇಲ್ಲಿ ಒಳಗಡೆ ಬಂದಾದ್ಮೇಲೆ ಇಂಟೆಸ್ಟೈನಲ್ ಗ್ಲಾಂಡ್ಸ್ ಕೂಡ ಏನ್ ಮಾಡ್ತಾ ಇದೆ, ಅದು ಇಂಟೆಸ್ಟೈನಲ್ ಜ್ಯೂಸ್ ನ ಸೆಕ್ರೆಟ್ ಮಾಡ್ತದೆ. ಅದರಲ್ಲಿ ಕೂಡ ಕೆಲವೊಂದು ಎನ್ಸೈಮ್ ಇದೆ, ಅದು ಕೂಡ ಏನ್ ಮಾಡ್ತದೆ, ಫುಡ್ ನ ಬ್ರೇಕ್ ಡೌನ್ ಮಾಡ್ತದೆ. ಇವಾಗ ಫುಡ್ ಬಂದು ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಮಾಡಾಯ್ತು. ಇವಾಗ ಈ ಡಯಾಗ್ರಾಮ್ಗಿಂತ ವೇಟ್, ಇವಾಗ ಸ್ಮಾಲ್ ಇಂಟೆಸ್ಟೈನ್ ಹೆಂಗ್, ಅದೊಂದು ಟ್ಯೂಬ್ ಅಲ್ವಾ, ಸ್ಮಾಲ್ ಇಂಟೆಸ್ಟೈನ್ ಹೀಗಿರುತ್ತೆ, ಒಳಗಡೆ ಇನ್ನರ್ ವಾಲ್ಸ್ ಇದೆ. ಓಕೆ, ಇದು ಬಂದು ಸ್ಮಾಲ್ ಇಂಟೆಸ್ಟೈನ್ ಟ್ಯೂಬ್. ಇಲ್ಲಿ ಬಂದು ಫುಡ್ ನಿಮ್ದು ಪಾಸ್ ಆಗತ್ತೆ, ಫುಡ್ ಎಲ್ಲ ಡೈಜೆಸ್ಟ್ ಆಗತ್ತೆ. ಓಕೆ, ಇಲ್ಲಿ ಫುಡ್ ಡೈಜೆಸ್ಟ್ ಆಗುತ್ತೆ ಮತ್ತೆ ಪಾಸ್ ಆಗುತ್ತೆ ಅಲ್ವಾ. ಸೊ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಪಾಸ್ ಆಗ್ತಾ ಆಗ್ತಾ ಏನಾಗುತ್ತೆ, ಡೈಜೆಸ್ಟೆಡ್ ಫುಡ್ ಬಂದು ನಮ್ಮ ಬಾಡಿಗೆ ಅಬ್ಸಾರ್ಬ್ ಆಗತ್ತೆ. ಓಕೆ, ಸೊ ಏನಾಗ್ತದೆ, ಈ ಡೈಜೆಸ್ಟೆಡ್ ಫುಡ್ ಬಂದು ಅಬ್ಸಾರ್ಬ್ ಆಗಬೇಕು, ರೈಟ್. ಸೊ ಇವಾಗ ನೀವು ಈ ಸ್ಮಾಲ್ ಇಂಟೆಸ್ಟೈನ್ ಇನ್ನರ್ ವಾಲ್ ಇದೆಯಲ್ಲ, ಇದನ್ನ ನೀವು ಝೂಮ್ ಮಾಡಿದ್ರೆ ಹೆಂಗಿರತ್ತೆ ಅಂದ್ರೆ, ಆ ಇನ್ನರ್ ವಾಲ್ ಅಲ್ಲಿ ಇಲ್ಲಿ ಹೆಂಗಿರತ್ತೆ ಅಂತ ಅಂದ್ರೆ, ಸಿ ಸೊ ಹೇಗಿರತ್ತೆ ಅಂದ್ರೆ ಹೀಗಿರತ್ತೆ, ಈ ತರ ಇರತ್ತೆ. ಓಕೆ, ಟ್ಯೂಬ್ ಅಲ್ಲಿ. ಓಕೆ, ಸೊ ಇಲ್ಲಿ ಇದು ಕೆಳಗಡೆ ನಾನು ತೋರಿಸ್ತಾ ಇರೋದು. ಸೊ ಇದನ್ನ ಈ ರೀಜನ್ ನೀವು ಝೂಮ್ ಮಾಡಿದ್ರೆ ಹೆಂಗಿರತ್ತೆ ಅಂದ್ರೆ, ಹೀಗೆ ಮೇಲೂ ಹೀಗಿರತ್ತೆ, ಕೆಳಗಡೆನೂ ಹಿಂಗಿರತ್ತೆ. ಇದನ್ನ ಏನಂತಾರೆ ಅಂದ್ರೆ, ಇದನ್ನ ಬಂದು ವಿಲ್ಲೈ ಅಂತ ಕರಿತೀವಿ. ಸೊ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ತುಂಬಾ ಚಿಕ್ಕದಾಗಿರುತ್ತೆ, ನಮ್ಮ ಕಣ್ಣಿಗೆ ಅಷ್ಟು ಕ್ಲಿಯರ್ ಆಗಿ, ತುಂಬಾ ಚಿಕ್ಕದಂದ್ರೆ ಅಷ್ಟು ಚಿಕ್ಕದು ಈ ರೀಜನ್ ಅಲ್ಲಿ ಇರತ್ತೆ ನೋಡಿ. ಅದನ್ನ ಇನ್ನ ಝೂಮ್ ಇನ್ ಮಾಡಿದ್ರೆ ಅದು ಈ ತರ ಇರತ್ತೆ. ಓಕೆ, ಒಂಥರ
ಟ್ಯೂಬ್ಸ್ ಥರ ಇರುತ್ತೆ, ಪ್ರೊಜೆಕ್ಷನ್ಸ್ಗಳ ಥರ ಇರುತ್ತೆ. ಸೊ ಇದನ್ನ ಇನ್ನ ಝೂಮ್ ಮಾಡಿದ್ರೆ ಇವಾಗ ನೀವು ಈ ರೀಜನ್ನ ಇನ್ನ ಝೂಮ್ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಸೊ ಎಷ್ಟು ಹೀಗಿರುತ್ತೆ, ಇದ್ರೊಳಗಡೆ ಬ್ಲಡ್ ಕ್ಯಾಪಿಲರೀಸ್ ಇರುತ್ತೆ. ಓಕೆ, ಸೊ ನಿಮ್ದು ಬ್ಲಡ್ ಕ್ಯಾಪಿಲರೀಸ್ ಇರುತ್ತೆ, ಪ್ಲಸ್ ಈ ವಿಲ್ಲೈ ಮೇಲೂ ಕೂಡ ಹಿಂಗಿರುತ್ತೆ. ಈ ತರ ಇರುತ್ತೆ. ಇದನ್ನ ಬಂದು ಈ ವಿಲ್ಲೈ ಹೀಗೆ ಇದೆಲ್ಲಿರುತ್ತೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ಇರುತ್ತೆ. ಇದನ್ನ ಬಂದು ಏನಂತ ಕರಿತೀವಿ, ವಿಲ್ಲೈ ಅಂತ ಕರಿತೀವಿ. ಓಕೆ, ಸೊ ಈ ವಿಲ್ಲೈ ಮೇಲೂ ಏನಿರುತ್ತೆ, ಮತ್ತೆ ಈ ತರ ಟೈನಿ ಪ್ರೊಜೆಕ್ಷನ್ಸ್ಗಳಿದಾವೆ. ಇದನ್ನ ಬಂದು ಏನಂತ ಕರಿತೀವಿ, ಮೈಕ್ರೋ ವಿಲ್ಲೈ. ಓಕೆ, ಸೊ ಈ ಮೈಕ್ರೋವಿಲ್ಲೈ ಏನಾಗುತ್ತೆ, ಫುಡ್ ಇಲ್ಲಿ ಪಾಸ್ ಆಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಇದು ಬಂದು ಆ ಫುಡ್ ಅಲ್ಲಿರೋ ನ್ಯೂಟ್ರಿಯೆಂಟ್ಸ್ನ, ಇವಾಗ ಡೈಜೆಸ್ಟೆಡ್ ಫುಡ್ ಇಲ್ಲಿ ಪಾಸ್ ಆಗ್ಬೇಕಾದ್ರೆ ಏನಾಗುತ್ತೆ, ವಿಲ್ಲೈ ಬಂದು ಈ ಡೈಜೆಸ್ಟೆಡ್ ಫುಡ್ನ ಏನ್ ಮಾಡ್ತಾ ಇರತ್ತೆ, ಅಬ್ಸಾರ್ಬ್ ಮಾಡತ್ತೆ. ಓಕೆ, ಅಬ್ಸಾರ್ಬ್ ಮಾಡಿ ಎಲ್ಲಿ ಕಳ್ಸುತ್ತೆ, ಇಲ್ಲಿ ಬ್ಲಡ್ ಕ್ಯಾಪಿಲರೀಸ್ ಇದೆ. ಬ್ಲಡ್ ಕ್ಯಾಪಿಲರಿನಲ್ಲಿ ಏನಿರುತ್ತೆ, ಬ್ಲಡ್ ಇರುತ್ತೆ. ಸೊ ನ್ಯೂಟ್ರಿಯೆಂಟ್ಸ್ ಬಂದು ಇವಾಗ ಡೈಜೆಸ್ಟೆಡ್ ಫುಡ್ ಹೆಂಗೆ ನಮ್ಮ ಬಾಡಿನಲ್ಲಿ ಅಬ್ಸಾರ್ಬ್ ಆಗ್ತದೆ ಗೊತ್ತಾಯ್ತಾ? ಸೊ ಫಸ್ಟ್ ನಾವು ಊಟ ತಿಂತೀವಿ, ಊಟ ಬಂದು ಕಂಪ್ಲೀಟ್ ಆಗಿ ಅದು ಸ್ಮಾಲ್ ಇಂಟೆಸ್ಟೈನಿಗೆ ರೀಚ್ ಆಗೋಷ್ಟೊತ್ತಿಗೆ ಏನಾಗುತ್ತೆ, ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗುತ್ತೆ, ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಓಕೆ, ಬ್ರೇಕ್ ಡೌನ್ ಆದ್ಮೇಲೆ ಏನಾಗ್ತದೆ, ಆ ನ್ಯೂಟ್ರಿಯೆಂಟ್ಸ್, ಆ ಫುಡ್ ಇಂದ ನ್ಯೂಟ್ರಿಯೆಂಟ್ಸ್ ತಗೊಬೇಕು ಅಲ್ವಾ? ಸೊ ಏನಾಗುತ್ತೆ, ವಿಲ್ಲೈನಲ್ಲಿ ಏನಿದೆ, ಬ್ಲಡ್ ಕ್ಯಾಪಿಲರೀಸ್ ಇದೆ. ಸೊ ಏನಾಗುತ್ತೆ, ಅಬ್ಸರ್ವ್ ಮಾಡಿ, ಆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಊಟ ಬಂದು ಅಬ್ಸರ್ವ್ ಆಗಿ ಬ್ಲಡ್ ಕ್ಯಾಪ್ ಇಲ್ಲಿ ಒಳಗಡೆ ಡಿಫ್ಯೂಸ್ ಆಗುತ್ತೆ. ಫುಡ್ ಮಾಲಿಕ್ಯೂಲ್ಸ್ ಬಂದು ಏನಾಗುತ್ತೆ, ಡಿಫ್ಯೂಸ್ ಆಗುತ್ತೆ. ಓಕೆ, ಅಂಡ್ ಬ್ಲಡ್ ಒಳಗಡೆ ಲೈಕ್ ಬ್ಲಡ್ ಕ್ಯಾಪಿಲರೀಸ್ ಒಳಗಡೆ ಡಿಫ್ಯೂಸ್ ಆಗುತ್ತೆ. ಆಗ್ಬಿಟ್ಟು ಏನಾಗುತ್ತೆ, ಬ್ಲಡ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಯಾವ ಬಾಡಿ ಪಾರ್ಟ್ಸ್ಗೆ ಬಂದು ಏನು ನ್ಯೂಟ್ರಿಯೆಂಟ್ಸ್ ಬೇಕೋ ಅಲ್ಲಿ ಬಂದು ಬ್ಲಡ್ ಏನ್ ಮಾಡುತ್ತೆ, ಆ ರೀಜನ್ಗೆ ಹೋಗಿ ನ್ಯೂಟ್ರಿಯೆಂಟ್ಸ್ ನ ತಗೊಂಡೋಗಿ ಕೊಡುತ್ತೆ. ಕ್ಲಿಯರ್? ಸೊ ಏನು, ಲಿಸ್ಟ್ 2 functions ಆಫ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಪ್ರೆಸೆಂಟ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಇವಾಗ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇದೆಯಲ್ಲ, ಅದ್ರದ್ದು ಯಾವ್ದಾದ್ರು 2 functions ಹೇಳಿ ಅಂತ ಹೇಳ್ತದೆ. ಒಂದು ಬಂದು ಏನ್ ಮಾಡ್ತದೆ, ಅದು ಫುಡ್ ನ ಬಂದು ಅದು ನ್ಯೂಟ್ರಿಯೆಂಟ್ಸ್ ನ ಅಬ್ಸಾರ್ಬ್ ಮಾಡ್ತಾ ಇದೆ. ಅಂಡ್ ಈ ವಿಲ್ಲೈನಲ್ಲಿ ಏನಿದೆ, ಬ್ಲಡ್ ಕ್ಯಾಪಿಲರೀಸ್ ವಿಚ್ ಅಬ್ಸಾರ್ಬ್ ದ ಫುಡ್ ಟು ಆಲ್ ದ ಸೆಲ್ಸ್ in the body where it is utilized for obtaining this and it increases the surface area. ಓಕೆ, ಸೊ ಸ್ಮಾಲ್ ಇಂಟೆಸ್ಟೈನಲ್ಲಿ ಅದಿರೋದ್ರಿಂದ ಏನಾಗ್ತದೆ, ಏನು ವಿಲ್ಲೈ ಇರೋದ್ರಿಂದ ಏನಾಗ್ತದೆ, ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡ್ತಾ ಇದೆ. ಇನ್ನು ಸರ್ಫೇಸ್ ಏರಿಯಾನ ಏನು ಮಾಡ್ತಾ ಇದೆ, ಇನ್ಕ್ರೀಸ್ ಮಾಡ್ತಾ ಇದೆ ಇನ್ ಸ್ಮಾಲ್ ಇಂಟೆಸ್ಟೈನ್. ಏನಕ್ಕೆ, ಅಬ್ಸಾರ್ಪ್ಷನ್ನ ಜಾಸ್ತಿ ಅಬ್ಸಾರ್ಬ್ ಆಗಲಿ ಅಂತ ಏನು ಮಾಡ್ತಾ ಇದೆ, ಇದು ಆ ಫುಡ್ ನ್ಯೂಟ್ರಿಯೆಂಟ್ಸ್ ಬಂದು ಜಾಸ್ತಿ ನಮ್ಮ ಬಾಡಿಗೆ ಜಾಸ್ತಿ, ಅದು ಬೇಗ ಅಬ್ಸಾರ್ಬ್ ಆಗಲಿ, ಜಾಸ್ತಿ ಅಬ್ಸಾರ್ಬ್ ಆಗಲಿ ಅಂತ ಅಬ್ಸಾರ್ಪ್ಷನ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ಇನ್ ಅದರ್ ವರ್ಡ್ಸ್, ಅಬ್ಸಾರ್ಪ್ಷನ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡೋದಕ್ಕೆ ಇದೇನು ಮಾಡ್ತದೆ, ಇಲ್ಲಿ ವಿಲ್ಲೈ ಬಂದು ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡ್ತದೆ. ಆ ಸ್ಮಾಲ್ ಇಂಟೆಸ್ಟೈನಲ್, ಅದು ಇನ್ನರ್ ಲೈನಿಂಗ್ ಇದೆಯಲ್ಲ ಇಂಟೆಸ್ಟೈನಲ್, ಸೊ ಅಲ್ಲಿ ಬಂದು ಸರ್ಫೇಸ್ ಏರಿಯಾ ಜಾಸ್ತಿ ಆಗಲಿ ಅಂತ, ಏನು ಸರ್ಫೇಸ್ ಏರಿಯಾ ಜಾಸ್ತಿ ಆಗಲಿ ಅಂತ ವಿಲ್ಲೈ ಬಂದು ಇದೆ. ಒಂದು ಬಂದು ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡ್ತದೆ, ಇನ್ನೊಂದು ಏನು ಮಾಡ್ತದೆ, ಅದು ಬಂದು ಅಬ್ಸಾರ್ಬ್ ಮಾಡ್ತಾ ಇದೆ. ಎಲ್ಲಿಗೆ, ಇಲ್ಲಿ ಬ್ಲಡ್ ವೆಸಲ್ಸ್ ಇದೆ ಅಂತ ಹೇಳ್ದೆ ಆ ವಿಲ್ಲೈ ಒಳಗಡೆ. ಸೊ ಏನು ಮಾಡ್ತದೆ, ನ್ಯೂಟ್ರಿಯೆಂಟ್ಸ್ ಬಂದು ಅಬ್ಸಾರ್ಪ್ಷನ್ ಅಲ್ಲಿ ಹೆಲ್ಪ್ ಮಾಡ್ತದೆ. ಸೊ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಏನಿದೆ, ವಿಲ್ಲೈಸ್ ಇದೆ. ಆ ವಿಲ್ಲೈಸ್ ಏನ್ ಮಾಡ್ತದೆ, ಒಂದು ಬಂದು ಆ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡ್ತದೆ, ಸೊ ದಟ್ ಅಬ್ಸಾರ್ಪ್ಷನ್ ಎಫಿಷಿಯನ್ಸಿ ಬಂದು ವೆರಿ ಹೈ ಇರಲಿ ಅಂತ. ಇನ್ನೊಂದು ಫಂಕ್ಷನ್ ಏನಪ್ಪಾ ಅಂದ್ರೆ, ಆ ವಿಲ್ಲೈನಲ್ಲಿ ಬ್ಲಡ್ ವೆಸಲ್ಸ್ ಇದಾವಲ್ಲ, ಸೊ ಈ ನ್ಯೂಟ್ರಿಯೆಂಟ್ಸ್ ಬಂದು ಅಬ್ಸಾರ್ಬ್ ಆಗಬೇಕು. ಸೊ ಈ 2 ಫಂಕ್ಷನ್ ಅಲ್ಲಿ ಅದು ಹೆಲ್ಪ್ ಮಾಡ್ತದೆ. ಸೊ ಕ್ಲಿಯರ್ ಅಲ್ವಾ ಈ ಕ್ವೆಶ್ಚನ್ಸ್? ಇದು ಬಂದು ನಿಮ್ 2020 ಪೇಪರ್ನಲ್ಲಿ ಕೇಳಿದ್ರು. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇನ್ ದ ಪ್ರಾಸೆಸ್ ಆಫ್ ರೆಸ್ಪಿರೇಷನ್ ಸ್ಟೇಟ್ ದ ಫಂಕ್ಷನ್ ಆಫ್ ಆಲ್ವಿಯೋಲೈ. ಓಕೆ, ಸೊ ಈ ಕ್ವೆಶ್ಚನ್ ಕೂಡ 2020ನಲ್ಲಿ ಕೇಳಿದ್ರು. ಸೊ ಇವಾಗ ಏನು, ರೆಸ್ಪಿರೇಷನ್ ಅಂದ್ರೆ ಏನು ಅಂತ ಹೇಳಿದ್ದೆ ನಾನು ಆಲ್ರೆಡಿ. ಏನಂತ ನೀವು ಓದಿದ್ದೀರಾ, ಇಟ್ ಈಸ್ ನಥಿಂಗ್ ಬಟ್ ದ ಪ್ರಾಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಓಕೆ, ಸೊ ಇವಾಗ ಈ ಗ್ಲೂಕೋಸ್ ಎಲ್ಲಿಂದ ಬಂತು, ಫುಡ್ ಬಂದು ಡೈಜೆಸ್ಟ್ ಆಗಿತ್ತಲ್ಲ, ನಾವು ಊಟ ತಿಂದು ಸ್ಮಾಲ್ ಇಂಟೆಸ್ಟೈನಲ್ಲಿ ಇವಾಗ ಹೇಳ್ದಲ್ಲ, ಅಲ್ಲಿ ಬಂದು ಬ್ಲಡ್ ಏನು ಮಾಡ್ತದೆ, ಆ ನ್ಯೂಟ್ರಿಯೆಂಟ್ಸ್ನ ಅಬ್ಸಾರ್ಬ್ ಮಾಡ್ತದೆ. ನ್ಯೂಟ್ರಿಯೆಂಟ್ಸ್ನ ಅಬ್ಸಾರ್ಬ್ ಮಾಡಿ ಇವಾಗ ಯಾವ ರೀಜನ್ಗೆ ನ್ಯೂಟ್ರಿಯೆಂಟ್ಸ್ ಬೇಕು, ಎಲ್ಲೆಲ್ಲಿ ಎನರ್ಜಿ ಬೇಕು ಅಲ್ಲಿ ಬಂದು ಏನು ಮಾಡ್ತದೆ, ಇದು ಸಪ್ಲೈ ಮಾಡ್ತಾ ಇದೆ. ಓಕೆ, ಏನು ಸಪ್ಲೈ ಮಾಡ್ತದೆ, ಇದು ಬ್ಲಡ್ ಬಂದೇನು ಅಲ್ಲೋಗಿ ನ್ಯೂಟ್ರಿಯೆಂಟ್ಸ್ ಕೊಡ್ತದೆ, ಅದು ಏನಾಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಆ್ಯಂಡ್ ಟೆಲ್ ಮಿ ಒನ್ ಥಿಂಗ್, ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ದಾಟ್ ನಮ್ಮ ಫುಡ್ಡಲ್ಲಿ ಏನೇನು ಕಾಂಪೊನೆಂಟ್ಸ್ ಇತ್ತು, ಕಾರ್ಬೋಹೈಡ್ರೇಟ್ ಇತ್ತು, ಪ್ರೋಟೀನ್ ಇತ್ತು, ಫ್ಯಾಟ್ಸ್ ಇತ್ತು. ಕಾರ್ಬೋಹೈಡ್ರೇಟ್ ಬಂದು ಏನಂತ ಹೆಂಗೆ ಬ್ರೇಕ್ ಡೌನ್ ಆದ್ಮೇಲೆ ಅದು ಸಿಂಪಲ್ ಸಬ್ಸ್ಟೆನ್ಸ್ ಯಾವುದು, ಗ್ಲೂಕೋಸ್. ವೆರಸ್ ಪ್ರೋಟೀನ್ ಸಿಂಪಲ್ ಸಬ್ಸ್ಟೆನ್ಸ್ ಅಮೈನೋ ಆಸಿಡ್, ಫ್ಯಾಟ್ಸ್ ಸಿಂಪಲ್ ಸಬ್ಸ್ಟೆನ್ಸ್ ಫ್ಯಾಟಿ ಆಸಿಡ್ ಮತ್ತೆ ಗ್ಲಿಸರಾಲ್ ಅಲ್ವಾ. ಇಲ್ಲಿ ರೆಸ್ಪಿರೇಷನ್ ಅಲ್ಲಿ ವೈ ಇಸ್ ಇಟ್ ಓನ್ಲಿ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್, ವೈ ನಾಟ್ ಪ್ರೋಟೀನ್? ಯಾಕೆ ಇವ್ರು ಪ್ರೋಟೀನ್ ಇಲ್ಲ ಲೈಕ್ ಫ್ಯಾಟ್ಸ್ ಬ್ರೇಕ್ ಡೌನ್ ಅಂತ ಹೇಳಿಲ್ಲ? ಅದು ನಮ್ಮ ಬಾಡಿನಲ್ಲಿ ಬ್ರೇಕ್ ಡೌನ್ ಆಗುತ್ತಾ ಇಲ್ವಾ? ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಯೋಚನೆ ಮಾಡಿ ಹೇಳಿ. ಆ್ಯಂಡ್ ಇದಕ್ಕೆ ನಿಮಗೆ ಆನ್ಸರ್ ಬೇಕು ಅಂದರೆ ನನಗೆ ಯು ಹ್ಯಾವ್ ಟು
ಲೈಕ್ ಟೈಪ್ ಇನ್ ದ ಕಮೆಂಟ್ ಸೆಕ್ಷನ್ ಮ್ಯಾಮ್ ಇದಕ್ಕೆ ಏನು ಎಕ್ಸ್ಪ್ಲನೇಷನ್ ಹಾಗೆ ಅಂತ, ಆರ್ ಎಲ್ಸ್ ಈ ಸೆಷನ್ ಎಂಡಿಂಗ್ ತನಕ ವೇಟ್ ಮಾಡಿ, ಐ ವಿಲ್ ಟೆಲ್ ಯು ದ ಆನ್ಸರ್ಸ್. ಇಲ್ಲಾಂದರೆ ನಿಮ್ಮ ಪಾಡಿಗೆ ಲೈಕ್ ನೀವು ಸರ್ಚ್ ಮಾಡಿ ನೋಡಿ, ನಿಮ್ಗೆ ಏನಾದ್ರು ಇಲ್ಲ ಗೊತ್ತಾಗಲಿಲ್ಲ, ನಿಮ್ಗೆ ಆನ್ಸರ್ ನನ್ನಿಂದನೇ ಬೇಕು ಅಂದರೆ ದೆನ್ ವೇಟ್ ವಾಚ್ ಟಿಲ್ ದ ಎಂಡ್. ಬೈ ದ ಎಂಡ್ ಆಫ್ ದ ಸೆಷನ್ ನಾನು ನಿಮಗೆ ಅದು ಆನ್ಸರ್ ಹೇಳ್ತೀನಿ. ಓಕೆ ಫೈನ್. ಸೊ ಇವಾಗ ರೆಸ್ಪಿರೇಷನಲ್ಲಿ ಏನಾಗ್ತದೆ, ನಮಗೆ ಎನರ್ಜಿ ಬೇಕಲ್ಲ. ಸೊ ಏನಾಗ್ತದೆ, ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಮಾಡಿ ನಮಗೆ ಎನರ್ಜಿ ಕೊಡ್ತಾರೆ. ಓಕೆ, ಸೊ ಫಂಕ್ಷನ್, ಸ್ಟೇಟ್ ದ ಫಂಕ್ಷನ್ ಆಫ್ ಆಲ್ವಿಯೋಲೆ. ಅದರಲ್ಲಿ ಆಲ್ವಿಯೋಲೆದು ಏನು ಫಂಕ್ಷನ್ ರೆಸ್ಪಿರೇಷನ್ ಸಿಸ್ಟಮ್ನಲ್ಲಿ, ಆ ಪ್ರಾಸೆಸ್ನಲ್ಲಿ ಅಂತ ಕೇಳ್ತಾ ಇದೆ. ಸೆಕೆಂಡ್ ಕ್ವೆಶ್ಚನ್ ಏನಂದರೆ ದ ರೇಟ್ ಆಫ್ ಬ್ರೀದಿಂಗ್. The rate of breathing in aquatic organism is much faster than the terrestrial organism. Give reason. ಅಂದರೆ ರೇಟ್ ಆಫ್ ಬ್ರೀದಿಂಗ್ ಇರತ್ತಲ್ಲ, ಅದು ಎಷ್ಟು ಫಾಸ್ಟಾಗಿ ಬ್ರೀತ್ ಮಾಡ್ತದೆ. ರೇಟ್ ಆಫ್ ಬ್ರೀದಿಂಗ್ ಬಂದು ಇದು ನೀರಲ್ಲಿ ಇರತ್ತಲ್ಲ, ಫಾರ್ ಎಕ್ಸಾಂಪಲ್ ಫಿಶ್, ಆಕ್ವಾಟಿಕ್ ಅನಿಮಲ್ಸ್ ಅಂದರೆ ಫಿಶ್, ಫಾರ್ ಎಕ್ಸಾಂಪಲ್ ಫಿಶ್, ಅದರಲ್ಲೆಲ್ಲ ಏನು ಬ್ರೀದಿಂಗ್ ರೇಟ್ ಬಂದು ಜಾಸ್ತಿ ಇರುತ್ತೆ. ವೇರಸ್ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ ಲೈಕ್ ಪ್ರಾಣಿ ಬಂದು ಲೈಕ್ ಲ್ಯಾಂಡ್ ಮೇಲೆ ಇರುತ್ತಲ್ಲ, ಅದರದ್ದು ಬ್ರೀದಿಂಗ್ ರೇಟ್ ಬಂದು ಇದು ಸ್ವಲ್ಪ ಕಮ್ಮಿ ಇರುತ್ತೆ ವೆನ್ ಯು ಕಂಪೇರ್ ದಟ್ ವಿತ್ ದ ಆಕ್ವಾಟಿಕ್ ಆರ್ಗ್ಯಾನಿಸಮ್. ಯಾಕೆ ಹಾಗೆ, ಗಿವ್ ರೀಸನ್ ಅಂತ ಕೇಳ್ತಾ ಇದೆ. ಓಕೆ, ಸೊ ಥರ್ಡ್ ಕ್ವೆಶ್ಚನ್ ಏನು, ಕಂಪ್ಲೀಟ್ ದ ಫಾಲೋಯಿಂಗ್ ಪಾತ್ವೇ ಶೋಯಿಂಗ್ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಸೊ ಈ ಫಾಲೋಯಿಂಗ್ ಪಾತ್ವೇನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ. ಸೊ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈ ಕ್ವೆಶ್ಚನ್ನ. ಫಸ್ಟ್ ಕ್ವೆಶ್ಚನ್ ಏನು ಹೇಳ್ತದೆ, ದ ಪ್ರಾಸೆಸ್ ಆಫ್ ರೆಸ್ಪಿರೇಷನ್ ಅಲ್ಲಿ ಸ್ಟೇಟ್ ದ ಫಂಕ್ಷನ್ ಆಫ್ ಆಲ್ವಿಯೋಲೆ ಅಂತ ಹೇಳ್ತದೆ. ಸೊ ರೆಸ್ಪಿರೇಷನ್ ಅಂದ್ರೆ ಏನು, ಇಟ್ ಇಸ್ ದ ಪ್ರಾಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಏನು ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಏನು ಕೊಡ್ತದೆ ನಿಮಗೆ, ಸಿ ಇದನ್ನ ಇವಾಗಲೇ ಮುಗಿಸ್ಬಿಡೋಣ. ಆಪ್ಷನ್ ಸಿ ಏನು ಬರ್ತದೆ, ಪೈರುವೇಟ್ ಬರ್ತದೆ. ಇಲ್ಲಿ ಪೈರುವೇಟ್ ಸೈಟೋಪ್ಲಾಸಮ್ ಅಲ್ಲಿ ಪೈರುವೇಟ್ ಆಗಿ ಕನ್ವರ್ಟ್ ಆಗ್ತದೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಏನ್ ಹೇಳ್ತದೆ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇನ್ ಮೈಟೋಕಾಂಡ್ರಿಯಾ ಡ್ಯಾಶ್ ವಾಟರ್ ಪ್ಲಸ್ ಎನರ್ಜಿ. ಏನು ಸಿಗ್ತದೆ ಇಲ್ಲಿ ನಿಮಗೆ, ಯೋರ್ ATP. ಎಷ್ಟು ಮಾಲಿಕ್ಯೂಲ್ಸ್, 36 ಮಾಲಿಕ್ಯೂಲ್ ಆಫ್ ATP ಸಿಗ್ತಾ ಇದೆ. ಓಕೆ, ಸೊ ಇದು ಈಕ್ವೇಶನ್ ಏನಾಗ್ತದೆ ಅಂತ ಅಂದರೆ, ತಡೀರಿ ಐ ವಿಲ್ ಎಕ್ಸ್ಪ್ಲೇನ್ ಯು ವಿತ್ ದಿಸ್. ಸೊ ಏನು ಫಸ್ಟ್ ಎನರ್ಜಿ ಬೇಕಲ್ಲ, ಏನು ಫಸ್ಟ್ ಗ್ಲೂಕೋಸ್ ಬಂದು C6H12O6 C6H12O6 ಏನಾಗ್ತದೆ, ಫಸ್ಟ್ ಬಂದು ಏನಾಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ ಪೈರುವೇಟ್ ಆಗಿ. ಇದೆಲ್ಲ ನಡೀತದೆ, ಇದು ಬಂದು ಇನ್ ಸೈಟೋಪ್ಲಾಸಮ್. ನೆಕ್ಸ್ಟ್ ಈ ಪೈರುವೇಟ್ ಬಂದು ಮೈಟೋಕಾಂಡ್ರಿಯಾ, ಇಟ್ ಎಂಟರ್ಸ್ ಮೈಟೋಕಾಂಡ್ರಿಯಾ ಫಾರ್ aerobic respiration. ಓಕೆ, ಸೊ ಇಲ್ಲೇನಾಗ್ತದೆ, ಪೈರುವೇಟ್ ಬಂದು ಇದು ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಏನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನಾಗ್ತದೆ, ಬ್ರೇಕ್ ಡೌನ್ ಆಗ್ತದೆ ಟು ಗಿವ್ ಯು 36 ಮಾಲಿಕ್ಯೂಲ್ ಆಫ್ ATP. ATP ಜೊತೆಗೆ ಬೇರೆ ಏನು ಸಿಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಮಾಲಿಕ್ಯೂಲ್, ಇದಿಷ್ಟು ರಿಲೀಸ್ ಆಗ್ತದೆ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನು, ಆಕ್ಸಿಜನ್ ಬೇಡ, ಅದಕ್ಕೆ ಇದೆಲ್ಲ ನಡೀತಾ ಇದೆ, ಸೈಟೋಪ್ಲಾಸಮ್ನಲ್ಲಿ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ, ಸೈಟೋಪ್ಲಾಸಮ್ ಅಲ್ಲಿ ನಡೀತಾ ಇದೆ. ಇವಾಗ ಏರೋಬಿಕ್ ರೆಸ್ಪಿರೇಷನ್, ಸಿ ಗ್ಲೂಕೋಸ್ ಬಂದು ನಮ್ಮ ಯೂಶಲಿ ಇನ್ ಹೈಯರ್ ಆರ್ಗ್ಯಾನಿಸಮ್ನಲ್ಲಿ ಏನಾಗುತ್ತೆ, ಏರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಅಂದರೆ ಅದು ಬ್ರೇಕ್ ಡೌನ್ ಆಗೋದಕ್ಕೆ ಆಕ್ಸಿಜನ್ ಇರಲೇಬೇಕು. ಫಾರ್ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಅಂದರೆ ಅದರಿಂದ ನಮ್ಗೆ ಎನರ್ಜಿ ರಿಲೀಸ್ ಮಾಡೋದಕ್ಕೆ ಆಕ್ಸಿಜನ್ ಬೇಕೇ ಬೇಕು. ಸೊ ಫಸ್ಟ್ ಸ್ಟೆಪ್ ಏನು, ಇಟ್ ಇಸ್ ಗ್ಲೈಕೋಲೈಸಿಸ್. ಸೊ ಅಂದರೆ ಇಲ್ಲಿ 6 ಕಾರ್ಬನ್ ಮಾಲಿಕ್ಯೂಲ್ ಬಂದು 3 ಕಾರ್ಬನ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗ್ತದೆ. 6 ಕಾರ್ಬನ್ ಕಾಂಪೌಂಡ್ ಬಂದು 3 ಕಾರ್ಬನ್ ಕಾಂಪೌಂಡ್ ಆಗಿ ಕನ್ವರ್ಟ್ ಆಗ್ತದೆ. ಇದಕ್ಕೆ ಈ ಬ್ರೇಕ್ ಡೌನ್ಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇಲ್ಲ, ಅದಕ್ಕೆ ಬಂದು ಅದೆಲ್ಲಿ ನಡೀತಾ ಇದೆ, ಸೈಟೋಪ್ಲಾಸಮ್ ಅಲ್ಲಿ ನಡೀತಾ ಇದೆ. ಓಕೆ, ದಿಸ್ ಇಸ್ ಯೋರ್ ಫಸ್ಟ್ ಸ್ಟೆಪ್. ಆಮೇಲೆ ಇವಾಗ ಏರೋಬಿಕ್ ರೆಸ್ಪಿರೇಷನ್ ನಡಿಬೇಕಂದ್ರೆ ಎಲ್ಲಿ ಎಂಟರ್ ಆಗಬೇಕು, ಇಟ್ ಶುಡ್ ಎಂಟರ್ ಯುವರ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಲ್ ಏನು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನಾಗ್ತದೆ, ನಿಮಗೆ ATP ಕೊಡ್ತಾ ಇದೆ. ಕ್ಲಿಯರ್? ಸೊ ಇವಾಗ ಫಸ್ಟ್ ಏನು ನಮ್ಗೆ ಇಲ್ಲಿ ಏನು ಬೇಕು, ಇವಾಗ ಇದು ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಬ್ರೇಕ್ ಡೌನ್ ಆಗಬೇಕಂದ್ರೆ, ಇವಾಗ ಪೈರುವೇಟ್ ಬ್ರೇಕ್ ಡೌನ್ ಆಗಬೇಕಂದ್ರೆ ಏನು ಬೇಕು, ನಮಗೆ ಆಕ್ಸಿಜನ್ ಬೇಕು. ಸೊ ನಮಗೆ ಆಕ್ಸಿಜನ್ ಎಲ್ಲಿಂದ ಸಿಗ್ತದೆ, ಸಿ ವಿ ಇನ್ಹೇಲ್ ಥ್ರೂ ಅವರ್ ನೋಸ್. ಆಮೇಲೆ ಅದು ಗಾಳಿ ಬಂದು ಇಟ್ ಪಾಸಸ್ ಯುವರ್ ನೋಸಿಂದ ಇಟ್ ಪಾಸಸ್ ಯುವರ್ ಫ್ಯಾರಿಂಗ್ಸ್, ಲಾರಿಂಗ್ಸ್, ಟ್ರೆಕಿಯಾ ಇನ್ ದ ಬ್ರಾಂಕೈ, ಆಮೇಲೆ ಬ್ರಾಂಕಿಯೋಲ್ಸ್. ಅದಾದ್ಮೇಲೆ ಎಲ್ಲೋಗುತ್ತೆ, ಆಲ್ವಿಯೋಲೆಗೆ ಹೋಗುತ್ತೆ ಅಲ್ವಾ. ಸೊ ಇವಾಗ ನಿಮ್ದು ಲಂಗ್ಸ್, ಇಟ್ಸ್ ರಫ್ ಡಯಾಗ್ರಾಮ್. ಓಕೆ,
ಸೊ ಏನು ಹೋಗಿ ಇಲ್ಲಿ ಏನಾಗುತ್ತೆ, ಇಲ್ಲೂ ಮತ್ತೆ ಡಿವೈಡ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ಏನಿರುತ್ತೆ, ಇಲ್ಲಿ ಆಲ್ವಿಯೋಲ ಇರುತ್ತೆ. ಸೊ ನಾವು ಗಾಳಿ ಒಳಗಡೆ ಇನ್ಹೇಲ್ ಮಾಡಿದಾಗ ಏನಾಗುತ್ತೆ, ಇದು ಯುವರ್ ನಾಸ್ಟ್ರಲ್ ರೀಜನ್, ಆಮೇಲೆ ಇಲ್ಲಿ ಯುವರ್ ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ಇಲ್ಲಿ ಫ್ಯಾರಿಂಗ್ಸ್, ಇಲ್ಲಿ ಲ್ಯಾರಿಂಗ್ಸ್ ಇರುತ್ತೆ, ನಥಿಂಗ್ ಬಟ್ ಯುವರ್ ಸೌಂಡ್ ಬಾಕ್ಸ್. ಆಮೇಲೆ ದಿಸ್ ಈಸ್ ಯುವರ್ ಟ್ರಕಿಯಾ, ಆಮೇಲೆ ಇದು ಬ್ರಾಂಕ್ಯೂಲ್ಸ್, ಇದು ಬ್ರಾಂಕೈ ಆ್ಯಂಡ್ ಇದು ಬಂದು ಬ್ರಾಂಕಿಯೋಲ್ಸ್, ಆ್ಯಂಡ್ ಇಲ್ಲಿ ಟಿಪ್ಪಲ್ ಇದೆಯಲ್ಲ ದಟ್ ಈಸ್ ಯುವರ್ ಆಲ್ವಿಯೋಲೈ. ಸೊ ಗಾಳಿ ವೆನ್ ಯು ಇನ್ಹೇಲ್ ಇಲ್ಲಿ ಬರುತ್ತೆ, ಇಲ್ಲಿ ಆಲ್ವಿಯೋಲೈಗೆ ಬಂದಿರುತ್ತೆ. ಸೊ ಇಲ್ಲೂ ಕೂಡ ಸುತ್ತ ಬ್ಲಡ್ ಕ್ಯಾಪಿಲರೀಸ್ ಇರುತ್ತೆ. ಓಕೆ, ಸೊ ಬ್ಲಡ್ ಕ್ಯಾಪಿಲರೀಸ್ನಲ್ಲಿ ಏನಿರುತ್ತೆ, ಅಲ್ಲಿ ಬ್ಲಡ್ ಇರುತ್ತೆ, ಅಲ್ಲಿ ಯಾವ ಬ್ಲಡ್ ಬರುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ, ಅಂದರೆ ಆ ಬ್ಲಡ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಆಕ್ಸಿಜನ್ ಇಲ್ಲ. ಸೊ ಇವಾಗ ಇಲ್ಲಿ ಬ್ಲಡ್ ಕ್ಯಾಪಿಲರೀಸ್ ಏನು ಮಾಡ್ತದೆ, ಬ್ಲಡ್ ಅಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ನ ಆಲ್ವಿಯೋಲೈಗೆ ಆಗ್ತದೆ, ಆಲ್ವಿಯೋಲೈಯಿಂದ ಆಕ್ಸಿಜನ್ನ ತಗೊಂಡ್ಬಿಟ್ಟು ಏನು ಮಾಡ್ತದೆ, ಇವಾಗ ಬ್ಲಡ್ ಅಲ್ಲಿ ಬಂದು ಆಕ್ಸಿಜನ್ ಇದೆ, ಇಟ್ ಇಸ್ ಕನ್ವರ್ಟೆಡ್ ಇಂಟು ಆಕ್ಸಿಜನೇಟೆಡ್ ಬ್ಲಡ್. ಸೊ ಈ ಆಕ್ಸಿಜನೇಟೆಡ್ ಬ್ಲಡ್ ಬಂದು ಯಾವ ರೀಜನ್ ಅಲ್ಲಿ ಇವಾಗ ಆಕ್ಸಿಜನ್ ಬೇಕಲ್ಲ, ರೆಸ್ಪಿರೇಷನ್ ನಡೀತದೆ ಅನ್ಕೊಳ್ಳಿ, ಆಕ್ಸಿಜನ್ ಬೇಕು ಇವಾಗ ಬ್ರೇಕ್ ಡೌನ್ ಆಗೋದಕ್ಕೆ. ಸೊ ಆ ರೀಜನ್ಗೆ ಹೋಗಿ ಬ್ಲಡ್ ಬಂದು ಏನು ಮಾಡುತ್ತೆ, ಆಕ್ಸಿಜನ್ ಸಪ್ಲೈ ಮಾಡ್ತದೆ. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಯುವರ್ ಆಲ್ವಿಯೋಲೈ, ಅಲ್ಲಿಂದ ನಿಮ್ಗೆ ಏನು ಸಿಗ್ತದೆ, ಆಕ್ಸಿಜನ್ ಸಿಗ್ತದೆ. ಸೊ ಓಕೆ, ಸೊ ಕ್ಲಿಯರ್ ಆಯ್ತಾ. ರೆಸ್ಪಿರೇಷನ್ ಅಲ್ಲಿ ಆಲ್ವಿಯೋಲೈ ಇದೇನು ಫಂಕ್ಷನ್, ಅದು ನಿಮಗೆ ಆಕ್ಸಿಜನ್ ಕೊಡ್ತದೆ. ಸೆಕೆಂಡ್ ಒನ್ ಏನು ಹೇಳ್ತದೆ, ದ ರೇಟ್ ಆಫ್ ಬ್ರೀದಿಂಗ್ ಬಂದು ಆಕ್ವೆಟಿಕ್ ಅನಿಮಲ್ಸ್ ನಲ್ಲಿ ಕಮ್ಮಿ, ಲೈಕ್ ಫಾಸ್ಟ್, ಆಕ್ವೆಟಿಕ್ ಅನಿಮಲ್ಸ್ ಅಲ್ಲಿ ಫಾಸ್ಟ್, ವೆರಸ್ ಟೆರೆಸ್ಟ್ರಿಯಲ್ ಅನಿಮಲ್ಸ್ ಅಲ್ಲಿ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ, ಆಕ್ವೆಟಿಕ್ ಅದು ಎಲ್ಲಿರುತ್ತೆ, ನೀರಲ್ಲಿ ಬಂದು ಆಕ್ಸಿಜನ್ ಬಂದು ತುಂಬಾ ಕಮ್ಮಿ, ಅಲ್ಲಿ ಬಂದು ಆ ಪ್ರಾಣಿಗಳಿಗೆ ಲೈಕ್ ಫಿಶಸ್ಗಳಿಗೆ ಏನಾಗುತ್ತೆ, ಡಿಸಾಲ್ವ್ಡ್ ಆಕ್ಸಿಜನ್ ಸಿಗೋದು, ರೈಟ್. ಸೊ ಇವಾಗ ಅದಕ್ಕೆ ಜಾಸ್ತಿ ಆಕ್ಸಿಜನ್ ಬೇಕು, ಬಟ್ ಅದಕ್ಕೆ ಡಿಸಾಲ್ವ್ಡ್ ಫಾರ್ಮ್ ನಲ್ಲಿ ಸಿಗ್ತದೆ. ಅದಕ್ಕೆ ಏನಾಗುತ್ತೆ, ಇದು ಜಾಸ್ತಿ ಅದರದ್ದು ಫಾಸ್ಟ್ ಆಗಿ ಬ್ರೀದ್ ಮಾಡುತ್ತೆ. ಸೊ ದಟ್ ಯಾಕೆಂದ್ರೆ ಅದಕ್ಕೆ ಕಮ್ಮಿ ಆಕ್ಸಿಜನ್ ಸಿಗ್ತದೆ, ಯಾಕಂದ್ರೆ ಅದು ಡಿಸಾಲ್ವ್ಡ್ ಆಕ್ಸಿಜನ್ ಅಲ್ಲ, ಸೊ ಅದಕ್ಕೆ ಕಮ್ಮಿನೇ ಸಿಗ್ತಾ ಇರೋದು. ಅದಕ್ಕೆ ಏನು ಮಾಡುತ್ತೆ, ರೇಟ್ ಆಫ್ ಬ್ರೀದಿಂಗ್ ಬಂದು ಜಾಸ್ತಿ. ವೆರಸ್ ಟೆರೆಸ್ಟ್ರಿಯಲ್ ಅನಿಮಲ್ ಬಂದು ಲ್ಯಾಂಡ್ ಮೇಲಿರುತ್ತೆ, ಅದಕ್ಕೆ ಪ್ರಾಪರ್ ಆಕ್ಸಿಜನ್ ಸಿಗ್ತದೆ. ಸೊ ಅದಕ್ಕೆ ಬಂದು ರೇಟ್ ಆಫ್ ಬ್ರೀದಿಂಗ್ ಬಂದು ಏನು, ಇಟ್ ಇಸ್ ನಾರ್ಮಲ್. ಓಕೆ, ಆ್ಯಂಡ್ ಇಲ್ಲಿ ಏನು, ಕಂಪ್ಲೀಟ್ ದ ಪಾತ್ವೇ, ಏನು ಗ್ಲೂಕೋಸ್ ಬಂದು ಸೈಟೋಪ್ಲಾಸಮ್ನಲ್ಲಿ ಇಟ್ ಇಸ್ ಪೈರುವೇಟ್ ಆಗಿ ಕನ್ವರ್ಟ್ ಆಗ್ತದೆ. ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನಾಗ್ತದೆ, ATP ಆಗಿ ಕನ್ವರ್ಟ್ ಆಗಿ O ಪ್ಲಸ್ ವಾಟರ್ ಎನರ್ಜಿ. ವೇಟ್, ಹಿಯರ್ ಇಟ್ ಇಸ್ ಕಾರ್ಬನ್, ಎನರ್ಜಿ ಇಸ್ ಆಲ್ರೆಡಿ ಹಿಯರ್. ಇದು ಎನರ್ಜಿ, ಇಟ್ ಇಸ್ ಇನ್ ದ ಫಾರ್ಮ್ ಆಫ್, ಇದು ಬಂದು ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ATP, 36 ATP. ಹಿಯರ್ ಇಟ್ ಇಸ್ ಯುವರ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತೆ ಎನರ್ಜಿ ಸಿಗ್ತದೆ ಇನ್ ದ ಫಾರ್ಮ್ ಆಫ್ ATP 36 ಮಾಲಿಕ್ಯೂಲ್. ಎಕ್ಸ್ಪ್ಲನೇಷನ್ ನೋಡೋಣ ಇವಾಗ. ಫಸ್ಟ್ ದ ಫಂಕ್ಷನ್ ಆಫ್ ಆಲ್ವಿಯೋಲೈ ಏನು, ಒಂದು ಬಂದು ಅಗೇನ್ ಇದು ಕೂಡ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡುತ್ತೆ. ಯಾಕೆ ಅಂದ್ರೆ ಜಾಸ್ತಿ ಫಾರ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಹೇಳಿದೆಲ್ಲ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಎಕ್ಸ್ಚೇಂಜ್ ಆಗುತ್ತೆ ಅಂತ. ಬ್ಲಡ್ ಇಂದ ಕಾರ್ಬನ್ ಡೈಆಕ್ಸೈಡ್ ಆಲ್ವಿಯೋಲೈಗೆ ಹೋಗುತ್ತೆ, ಆಲ್ವಿಯೋಲೈಯಿಂದ ಆಕ್ಸಿಜನ್ ಬಂದು ಬ್ಲಡ್ಗೆ ಸಪ್ಲೈ ಆಗ್ತದೆ. ಸೊ ಸರ್ಫೇಸ್ ಏರಿಯಾ ಬಂದು ಜಾಸ್ತಿ ಮಾಡ್ತಾ ಇದೆ. ಓಕೆ, ಇನ್ನೊಂದೇನು, ದ ಥಿನ್ ವಾಲ್ಸ್ ಆಫ್ ಆಲ್ವಿಯೋಲೈ ಏನು ಮಾಡುತ್ತೆ, ಇಟ್ ಫೆಸಿಲಿಟೇಟ್ಸ್ ದ ರ್ಯಾಪಿಡ್ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಬಿಟ್ವೀನ್ ದ ಆಲ್ವಿಯೋಲರ್ ಏರ್ ಅಂಡ್ ಬ್ಲಡ್. ಸೊ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದೆ, ಎಕ್ಸ್ಚೇಂಜ್ ಆಗುತ್ತೆ. ಮತ್ತೆ ಆ ಸರ್ಫೇಸ್ ಏರಿಯಾ ಏನ್ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಆಲ್ವಿಯೋಲೈ ಬಂದು ಸರ್ಫೇಸ್ ಏರಿಯಾ ಜಾಸ್ತಿ ಮಾಡ್ತದೆ. ಸೊ ದಟ್ ಎಕ್ಸ್ಚೇಂಜ್ ಟು ಅಚೀವ್ ದ ಅದು ಗೇಷಿಯಸ್ ಎಕ್ಸ್ಚೇಂಜ್ ಬಂದು ಎಫಿಷಿಯಂಟ್ ಆಗಿರಲಿ, ಹೈಲಿ ಎಫಿಷಿಯಂಟ್ ಆಗಿರಲಿ ಅಂತ ಏನು ಮಾಡ್ತದೆ, ಸರ್ಫೇಸ್ ಏರಿಯಾನ ಜಾಸ್ತಿ ಮಾಡುತ್ತೆ, ಪ್ಲಸ್ ಗೇಷಿಯಸ್ ಎಕ್ಸ್ಚೇಂಜ್ನ ಫೆಸಿಲಿಟೇಟ್ ಮಾಡ್ತಾ ಇದೆ. ಪ್ಲಸ್ ಆಲ್ವಿಯೋಲೈ ಸರ್ಫೇಸ್ ಕೂಡ ಹೆಂಗಿರುತ್ತೆ ಅಂದರೆ ಒಂದು ಸ್ವಲ್ಪ ವೆಟ್, ಸ್ವಲ್ಪ ಒದ್ದೆ ಆಗಿರುತ್ತೆ. ಸೊ ದಟ್ ಡಿಫ್ಯೂಷನ್ ಪ್ರಾಸೆಸ್ ಬಂದು ಈಸಿಯಾಗಿ ಆಗಲಿ ಅಂತ. ಓಕೆ, ಸೊ ಇವಾಗ ಆಕ್ವೆಟಿಕ್ ಅನಿಮಲ್ಸ್ನಲ್ಲಿ ಲೈಕ್ ಫಿಶ್ ಏನು ಮಾಡುತ್ತೆ, ಅದಕ್ಕೆ ಏನು ಸಿಗ್ತದೆ, ಡಿಸಾಲ್ವ್ಡ್ ಆಕ್ಸಿಜನ್ ಸಿಗ್ತದೆ. ಅದಕ್ಕೆ ಏನು, ದ ವಾಟರ್ ಪ್ರೆಸೆಂಟ್ ಥ್ರೂ ದ ಏನಂದರೆ from water that is present through their gills. The amount of dissolved oxygen is quite small, ಸ್ವಲ್ಪ ಕಮ್ಮಿನೇ ಇರುತ್ತೆ as compared to that of the amount of oxygen in the air. ಅದಕ್ಕೆ ಏನಾಗುತ್ತೆ, therefore to obtain the amount of oxygen, required amount of oxygen, proper amount, ನೀರಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಸೊ ಕಮ್ಮಿ ಇರುತ್ತೆ ಅಂತ ಹೇಳ್ದಲ್ಲ. ಸೊ ಬಟ್ ಅದ್ರ ಬಾಡಿಗೆ ಸಫಿಷಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಬೇಕು. ಸೊ ಅದಕ್ಕೆ ಏನು ಮಾಡುತ್ತೆ, ಫಾಸ್ಟ್ ಆಗಿ ಆಕ್ವೆಟಿಕ್ ಅನಿಮಲ್ಸ್ ಹ್ಯಾವ್ ಟು ಬ್ರೀತ್ ಫಾಸ್ಟರ್ ದ್ಯಾನ್ ದ ಟೆರೆಸ್ಟ್ರಿಯಲ್ ಆರ್ಗಾನಿಸಮ್. ಕ್ಲಿಯರ್? ಪ್ಲಸ್ ಇಲ್ಲಿ ಏನು, ಸೈಟೋಪ್ಲಾಸಮ್ ಏನು ಪೈರುವೇಟ್ ಕನ್ವರ್ಟ್ ಆಗ್ತದೆ. ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನು ಸಿಗ್ತದೆ, ಎನರ್ಜಿ ಸಿಗ್ತದೆ, ವಾಟರ್ ಸಿಗ್ತದೆ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಸಿಗ್ತದೆ. ಎನರ್ಜಿ ಬಂದು ಇನ್ ದ ಫಾರ್ಮ್ ಆಫ್ ATP. ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಎಷ್ಟು ಸಿಗ್ತದೆ, 36 ATP ಸಿಗ್ತದೆ. ಕ್ಲಿಯರ್? ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ರೈಟ್ ದ ಫಂಕ್ಷನ್ ಆಫ್ ದ ಫಾಲೋಯಿಂಗ್ ಇನ್ ದ ಹ್ಯೂಮನ್ ಎಲಿಮೆಂಟರಿ ಕ್ಯಾನಲ್. ಸೊ ಇವಾಗ ನಾನು ಹೇಳಿದೆ ಆಲ್ರೆಡಿ, ಫಸ್ಟ್ 2 ಕ್ವೆಶ್ಚನ್ ಸಾಲ್ವ್ ಮಾಡಿದಾಗ ಹ್ಯೂಮನ್ ಎಲಿಮೆಂಟರಿ ಕ್ಯಾನಲ್ ಅಲ್ಲಿ ಏನು, ಫುಡ್ ಪಾಸ್ ಆಗಬೇಕಾದ್ರೆ ಏನಾಗುತ್ತೆ, ಫುಡ್ ಡೈಜೆಸ್ಟ್ ಆಗಬೇಕು. ಸೊ ಡೈಜೆಸ್ಟ್ ಆಗೋದಕ್ಕೆ ಏನಾಗುತ್ತೆ, ಡೈಜೆಸ್ಟಿವ್ ಫ್ಲೂಯಿಡ್ಸ್ ಬಂದು ಮಿಕ್ಸ್ ಆಗುತ್ತೆ ಅಂತ ಹೇಳಿದೆ, ರೈಟ್. ಸೊ ಇವಾಗ ಬಂದು ಎಲಿಮೆಂಟರಿ ಕ್ಯಾನಲಲ್ಲಿ ಎಷ್ಟೊಂದು ಡೈಜೆಸ್ಟಿವ್ ಫ್ಲೂಯಿಡ್ ಆ್ಯಡ್ ಆಗ್ತದೆ. ಸೊ ಇಲ್ಲಿ ಅದ್ರದ್ದು ಏನೇನು ಫಂಕ್ಷನ್ಸ್ ಅಂತ ಕೇಳ್ತದೆ. ಫಸ್ಟ್ ಒಂದು ಬಂದು ಸಲೈವಾದ ಏನು ಫಂಕ್ಷನ್, ಮತ್ತೆ HCl ಏನು ಫಂಕ್ಷನ್, ಬೈಲ್ ಜ್ಯೂಸ್ದು ಏನು ಫಂಕ್ಷನ್, ವಿಲ್ಲೈದು ಏನು ಫಂಕ್ಷನ್ ಅಂತ ಕೇಳ್ತದೆ.
ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಏನಂದರೆ ರೈಟ್ ಒನ್ ಫಂಕ್ಷನ್ ಈಚ್ ಆಫ್ ದ ಫಾಲೋಯಿಂಗ್ ಎಂಜೈಮ್ ಒಂದು ಬಂದು ಪೆಪ್ಸಿನ್ ಏನು ಫಂಕ್ಷನ್ ಮತ್ತು ಲೈಪೇಸ್ ಏನು ಫಂಕ್ಷನ್ ಅಂತ ಕೇಳ್ತಾ ಇದೆ. ಈ ಕ್ವೆಶನ್ ಬಂದು ಇಟ್ ವಾಸ್ ಆಸ್ಡ್ ಇನ್ 2019 ಸೊ ಫಸ್ಟ್ ಸಲೈವದ ಏನು ಫಂಕ್ಷನ್, ಸಲೈವನಲ್ಲಿ ಏನಿದೆ, ಯುವರ್ ಸಲೈವರಿ ಗ್ಲ್ಯಾಂಡ್. ಸಲೈವನಲ್ಲಿ ಏನಿದೆ, ಯಾವ ಎನ್ಸೈಮ್ ಇದೆ, ಯುವರ್ ಸಲೈವರಿ ಅಮೈಲೇಸ್. ಓಕೆ, ಏನಿದೆ, ಸಲೈವರಿ ಅಮೈಲೇಸ್ ಇದೆ. ಇದೇನು ಮಾಡ್ತದೆ, ಕಾರ್ಬೋಹೈಡ್ರೇಟ್ನ ಬ್ರೇಕ್ ಡೌನ್ ಮಾಡ್ತದೆ ಇಂಟು ಶುಗರ್ಸ್, ನಥಿಂಗ್ ಬಟ್ ಮಾಲ್ಟೋಸ್ನ ಲೈಕ್ ಏನು ಸ್ಟಾರ್ಚ್ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡ್ತದೆ. ಓಕೆ, ಸೊ ಅದೇನು ಮಾಡ್ತದೆ ಅಂದರೆ ಸ್ಟಾರ್ಚ್ನ ಏನು ಮಾಡ್ತದೆ, ಸ್ಟಾರ್ಚ್ನ ಬ್ರೇಕ್ ಡೌನ್ ಮಾಡ್ತದೆ, ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡ್ತದೆ. ಮಾಲ್ಟೋಸ್ ಯಾವುದೋ ಸಲೈವರಿ ಅಮೈಲೇಸ್. ಸಲೈವರಿ ಅಮೈಲೇಸ್ ಯಾವುದ್ರಲ್ಲಿದೆ, ಸಲೈವನಲ್ಲಿದೆ. HCl ಏನು ಮಾಡ್ತದೆ, HCl ಬಂದು ಇದನ್ನು ಆಕ್ಟಿವೇಟ್ ಮಾಡ್ತದೆ. ಅದನ್ನು ಆಕ್ಟಿವೇಟ್ಸ್ ಪೆಪ್ಸಿನ್ ಎಂಜೈಮ್ ಆ್ಯಂಡ್ ಕಿಲ್ಸ್ ಮೈಕ್ರೋ ಆರ್ಗ್ಯಾನಿಸಮ್. ಇಟ್ ಕಿಲ್ಸ್ ಮೈಕ್ರೋ ಆರ್ಗ್ಯಾನಿಸಮ್. ನೆಕ್ಸ್ಟ್ ಯಾವುದು, ಬೈಲ್ ಜ್ಯೂಸ್ ಏನು ಮಾಡ್ತದೆ, ಆಲ್ಕಲೈನ್ ಆಗಿ ಮಾಡ್ತದೆ. ಇನ್ನೊಂದು ಬಂದು ಇಂಪಾರ್ಟೆಂಟ್ ರೋಲ್ ಏನು, ಇಟ್ ಇಸ್ ಎಮಲ್ಸಿಫಿಕೇಶನ್. ಎಮಲ್ಸಿಫಿಕೇಶನ್ ಅಂದರೆ ಏನು ಅಂತ ಹೇಳಿದ್ದೆ, ಇಟ್ ಈಸ್ ನಥಿಂಗ್ ಬಟ್ ದ ಬ್ರೇಕ್ ಡೌನ್ ಆಫ್ ಲಾರ್ಜರ್ ಗ್ಲೋಬ್ಯೂಲ್ಸ್ ಆರ್ ಎಲ್ಸ್ ಕನ್ವರ್ಷನ್ ಆಫ್ ಲಾರ್ಜರ್ ಗ್ಲೋಬ್ಯೂಲ್ಸ್ ಇಂಟು ಸ್ಮಾಲರ್ ಗ್ಲೋಬ್ಯೂಲ್ಸ್. ಅದು ಯಾವ್ದು ಮಾಡ್ತದೆ, ಇಟ್ ಇಸ್ ಯುವರ್ ಬೈಲ್ ಜ್ಯೂಸ್. ಪ್ಲಸ್ ಇಟ್ ಈಸ್ ಆಲ್ಸೋ ಏನು ಮಾಡ್ತದೆ, ಫುಡ್ನ ಆಲ್ಕಲೈನ್, ಆಸಿಡಿಕ್ ಫುಡ್ನ ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡ್ತದೆ ಯುವರ್ ಬೈಲ್ ಜ್ಯೂಸ್. ವಿಲೈನಲ್ಲಿ ಏನಾಗ್ತದೆ, ವಿಲೈ ಬಂದು ಸರ್ಫೇಸ್ ಏರಿಯಾ ಜಾಸ್ತಿ ಮಾಡುತ್ತೆ, ಸೊ ದಟ್ ಅಬ್ಸಾರ್ಪ್ಷನ್ ಬಂದು ಅದು ಎಫಿಷಿಯನ್ಸಿ ಹೈ ಮಾಡೋದಕ್ಕೆ, ಅಬ್ಸಾರ್ಪ್ಷನ್ ಎಫಿಷಿಯನ್ಸಿ ಹೈ ಮಾಡೋದಕ್ಕೆ. ಪ್ಲಸ್ ವಿಲೈನಲ್ಲಿ ಏನಿದೆ, ಬ್ಲಡ್ ಕ್ಯಾಪಿಲರೀಸ್ ಇದೆ, ಸೊ ಏನಾಗುತ್ತೆ, ಪ್ಲಸ್ ಇದು ಪ್ರೊಜೆಕ್ಷನ್ಸ್ ಎಲ್ಲ ಇದ್ರ ಮೇಲೆ ಕೂಡ ಮೈಕ್ರೋವಿಲೈ ಕೂಡ ಇದೆ. ಇದೇನು ಮಾಡ್ತದೆ, ಫುಡ್ನ ಅಬ್ಸಾರ್ಬ್ ಮಾಡ್ತದೆ ಇನ್ ಟು ದ ಬ್ಲಡ್ ಕ್ಯಾಪಿಲರೀಸ್, ಬ್ಲಡ್ಡಲ್ಲಿ. ಆಮೇಲೆ ಬ್ಲಡ್ಡಲ್ಲಿ ನ್ಯೂಟ್ರಿಯೆಂಟ್ಸ್ ಬಂದು ಏನಾಗುತ್ತೆ, ಸಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು, ರೈಟ್ ಒನ್ ಫಂಕ್ಷನ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಎಂಜೈಮ್. ಸೊ ಅಗೇನ್ ಪೆಪ್ಸಿನ್ ಏನು ಫಂಕ್ಷನ್, ಪ್ರೋಟೀನ್ನ ಪೆಪ್ಟೋನ್ಸ್ ಆಗಿ ಕನ್ವರ್ಟ್ ಮಾಡ್ತದೆ. ಲೈಪೇಸ್ ಏನು ಫಂಕ್ಷನ್, ಲೈಪೇಸ್ ಏನು ಮಾಡ್ತದೆ, ಫ್ಯಾಟ್ನ ಬ್ರೇಕ್ ಡೌನ್ ಮಾಡ್ತದೆ. ಸ್ಮಾಲರ್ ಗ್ಲೋಬ್ಯೂಲ್ಸ್ ಕನ್ವರ್ಟ್ ಆದ್ಮೇಲೆ ಏನಾಗುತ್ತೆ, ಫ್ಯಾಟ್ ಬಂದು ಬ್ರೇಕ್ ಡೌನ್ ಆಗುತ್ತೆ ಟು ರಿಲೀಸ್ ಗ್ಲಿಸರಾಲ್ ಆ್ಯಂಡ್ ಫ್ಯಾಟಿ ಆಸಿಡ್. ಒಂದ್ಸಲಿ ನೀವು ಒಂದು 10 ವರ್ಷದ ಚೆನ್ನಾಗಿ ಓದ್ಬಿಟ್ಟು ಒಂದು ಲಾಸ್ಟ್ ಪ್ರೀವಿಯಸ್ 10 year ಕ್ವೆಶನ್ಸ್ನ ನೀವು ಸಾಲ್ವ್ ಮಾಡಿದ್ರೆ, ಕ್ವೆಶನ್ಸ್ ಬಂದು ಲೈಕ್ ಕಾನ್ಸೆಪ್ಟ್ ಕ್ವೆಶನ್ ಅಂತ ಹೇಳೋಕ್ಕಲ್ಲ ನಾನು, ಕಾನ್ಸೆಪ್ಟ್ಸ್ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು, ಹೆಂಗೆ ಕೇಳ್ತಾರೆ, ಹೆಂಗೆ ಕ್ವೆಶನ್ಸ್ ಫ್ರೇಮ್ ಮಾಡ್ತಾರೆ ಅಂತ. ಸೊ ದಟ್ ಅದು ನಿಮಗೆ ಈಸಿ ಆಗುತ್ತೆ ಎಕ್ಸಾಮ್ನಲ್ಲಿ ಆನ್ಸರ್ ಮಾಡೋದಕ್ಕೆ. ತುಂಬ ಯೋಚನೆ ಮಾಡೋದೆಲ್ಲ ಬೇಡ, ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿರ್ತೀರಲ್ಲ ಅದಕ್ಕೆ. ಸೊ ನೋಡಿ, ಇದು ಫಂಕ್ಷನ್ ಏನೇನಂತ ನೋಡಿದ್ವಿ ಅಲ್ವಾ. ಸೊ ನೋಡಿ, ಸಲೈವನಲ್ಲಿ ಏನಿರುತ್ತೆ ಅಂತ ಅಂದೆ, ಸಲೈವರಿ ಅಮೈಲೇಸ್ ಇದೆ. ಅದೆಲ್ಲಿ ರಿಲೀಸ್ ಆಗುತ್ತೆ, ಇದು ಮೌತಲ್ಲಿ ರಿಲೀಸ್ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ ಏನಿದೆ ಬಕ್ಕಲ್ ಕ್ಯಾವಿಟಿನಲ್ಲಿ, ಟಂಗ್ ಇದೆ, ಟೀತ್ ಇದೆ. ಓಕೆ, ಪ್ಲಸ್ ಅದ್ರ ಜೊತೆಗೆ ಏನಿದೆ, ಸಲೈವರಿ ಗ್ಲಾಂಡ್ಸ್ ಇದಾವೆ. ಎಷ್ಟು ಸಲೈವರಿ ಗ್ಲಾಂಡ್ಸ್ ಇದೆ ನಮ್ಮ ಬಾಡಿನಲ್ಲಿ, 3 ಸಲೈವರಿ ಗ್ಲಾಂಡ್ಸ್ ಇದಾವೆ. ಓಕೆ, ಸೊ ಈ ಸಲೈವರಿ ಗ್ಲಾಂಡಿಂದ ಏನಾಗುತ್ತೆ, ರಿಲೀಸ್ ಆಗ್ತದೆ ಸಲೈವನಲ್ಲಿ ಏನಿದೆ, ಸಲೈವರಿ ಅಮೈಲೇಸ್ ಇದೆ. ಓಕೆ, ಇದೇನು ಮಾಡ್ತದೆ, ಸ್ಟಾರ್ಚ್ನ ಶುಗರ್ ಆಗಿ ಕನ್ವರ್ಟ್ ಮಾಡ್ತದೆ, ನಥಿಂಗ್ ಬಟ್ ಕಾರ್ಬೋಹೈಡ್ರೇಟ್ನ ಇಂಟು ಸಿಂಪ್ಲರ್ ಆಗಿ ಕನ್ವರ್ಟ್ ಮಾಡ್ತದೆ. ಸ್ಟಾರ್ಚ್ ಬಂದು ಮಾಲ್ಟೋಸ್ ಆಗಿ ಕನ್ವರ್ಟ್ ಆಗ್ತದೆ. ಓಕೆ ಫೈನ್. ನೆಕ್ಸ್ಟ್ HCl ಏನು ರೋಲ್, ವಾಟ್ ಇಸ್ ದ ರೋಲ್ ಆಫ್ HCl, ಅದು ಇಟ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ಡೈಜೆಷನ್. ಓಕೆ ಫೈನ್. ದೇ ಆರ್ ಏನು, ಹೈಡ್ರೋಕ್ಲೋರಿಕ್ ಆಸಿಡ್ ಏನು ಮಾಡುತ್ತೆ, ಆಸಿಡಿಕ್ ಮೀಡಿಯಮ್ನ ಕ್ರಿಯೇಟ್ ಮಾಡುತ್ತೆ. ಎಲ್ಲಿ, ಸ್ಟಮಕ್ನಲ್ಲಿ. ಏನಕ್ಕೆ, ಫಾರ್ ದ ಆಕ್ಟಿವೇಶನ್, ಏನು ಆಕ್ಟಿವೇಶನ್ ಆ್ಯಂಡ್ ದ ಆಕ್ಷನ್ ಆಫ್ ಗ್ಯಾಸ್ಟ್ರಿಕ್ ಎಂಜೈಮ್ ಪೆಪ್ಸಿನ್ನ ಆಕ್ಟಿವೇಟ್ ಮಾಡೋದಕ್ಕೆ. ಇನ್ನೊಂದೇನು, ಇಟ್ ಆಲ್ಸೋ ಕಿಲ್ಸ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ದ ಫುಡ್. ಕ್ಲಿಯರ್, ಹಾರ್ಮ್ಫುಲ್ ಬ್ಯಾಕ್ಟೀರಿಯಾನ ಏನು ಮಾಡ್ತದೆ, ಸಾಯಿಸ್ತಾ ಇದೆ. ನೆಕ್ಸ್ಟ್ ಬಂದೇನು, ಬೈಲ್ ಏನು ಮಾಡ್ತದೆ, ಎಮಲ್ಸಿಫಿಕೇಶನ್. ಫ್ಯಾಟ್ಸ್ನ ಬಂದು ಹೇಳ್ದಲ್ಲ, ಆ ಲಾರ್ಜ್ ಗ್ಲೋಬ್ಯೂಲ್ಸ್ನ ಸ್ಮಾಲರ್ ಗ್ಲೋಬ್ಯೂಲ್ಸ್ಗೆ ಯಾವ್ದು ಕನ್ವರ್ಟ್ ಮಾಡ್ತದೆ, ಲೈಕ್ ಇಟ್ ಈಸ್ ಯೋರ್ ಬೈಲ್ ಜ್ಯೂಸ್. ಆ ಪ್ರಾಸೆಸ್ನ ಏನಂತ ಕರಿತೀರಾ, ಎಮಲ್ಸಿಫಿಕೇಶನ್ ಅಂತ ಕರಿತೀರಾ. ಆ್ಯಂಡ್ ದೆನ್ ಹಿಯರ್ ಇಟ್ ಬ್ರೇಕ್ಸ್ ದಟ್ಸ್ ವಾಟ್ ಇಸ್ ಎಮಲ್ಸಿಫಿಕೇಶನ್, ಫ್ಯಾಟ್ ಮಾಲಿಕ್ಯೂಲ್ಸ್ ಇಂಟು ಸ್ಮಾಲರ್ ಗ್ಲೋಬ್ಯೂಲ್ಸ್. And internally the walls of the small intestine provides long finger-like projection which is called villi. So the two functions of villi ಏನಂದ್ರೆ, it increases the surface area for absorption. ಇನ್ನೊಂದೇನಪ್ಪ ಅಂತ ಅಂದ್ರೆ, they are richly supplied with blood vessels ಅಲ್ಲ. ಸೊ ಏನಾಗುತ್ತೆ, absorbs the food to the cells of the body where it is utilized for obtaining energy. ಸೊ ನಾನು ಎಕ್ಸ್ಪ್ಲೇನ್ ಮಾಡಿದ್ವಿ, ಕ್ಲಿಯರ್ ಆಯ್ತಾ. ಈ ಥರ ಆನ್ಸರ್ ಬರೀಬೇಕು. ಓಕೆ, ಆಮೇಲೆ ನೆಕ್ಸ್ಟ್ ಕ್ವೆಶನ್ ಏನು, ಪೆಪ್ಸಿನ್ ಏನು ಫಂಕ್ಷನ್, ಪೆಪ್ಸಿನ್ ಬಂದು ಪ್ರೋಟೀನ್ನ ಬ್ರೇಕ್ ಡೌನ್ ಮಾಡ್ತದೆ. ಏನು ಮಾಡ್ತದೆ, ಪ್ರೋಟೀನ್ನ ಪೆಪ್ಟೋನ್ಸ್ ಮತ್ತು ಪೆಪ್ಟೈಡ್ಸ್ ಆಗಿ ಬ್ರೇಕ್ ಡೌನ್ ಮಾಡ್ತದೆ. ಅದಕ್ಕೆ ಆಸಿಡಿಕ್ ಮೀಡಿಯಮ್ ಬೇಕು, ಅದು ಆಕ್ಟಿವೇಟ್ ಆಗೋದಕ್ಕೆ. ಆಸಿಡಿಕ್ ಮೀಡಿಯಮ್ ಯಾರು ಕೊಡ್ತಾ ಇದ್ರೆ ನಿಮಗೆ, ಇಟ್ ಈಸ್ ಯುವರ್ HCl. ಓಕೆ, ಆಮೇಲೆ ಲೈಪೇಸ್ ಏನು ಮಾಡ್ತದೆ, ಈ ಸ್ಮಾಲರ್ ಗ್ಲೋಬ್ಯೂಲ್ಸ್ ಆಗಿ ಕನ್ವರ್ಟ್ ಆಗಿದೆಯಲ್ಲ, ಈ ಫ್ಯಾಟ್ಸ್ನ ಬಂದು ಬ್ರೇಕ್ ಡೌನ್ ಮಾಡ್ತದೆ. ಓಕೆ,
ಇಟ್ ಇಸ್ ಸೆಕ್ರಿಟೆಡ್ ಬೈ ಪ್ಯಾನ್ಕ್ರಿಯಾಸ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್. ಇದೇನು ಮಾಡ್ತದೆ, ಕನ್ವರ್ಟ್ಸ್ ಫ್ಯಾಟ್ಸ್. ಏನು ಮಾಡ್ತದೆ ನೋಡಿ, ಇಲ್ಲಿ ಫ್ಯಾಟ್ನ ಕನ್ವರ್ಟ್ ಮಾಡ್ತದೆ ಇಂಟು ಯೋರ್ ಫ್ಯಾಟಿ ಆಸಿಡ್ ಆ್ಯಂಡ್ ಗ್ಲಿಸರಾಲ್. ಫ್ಯಾಟಿ ಆಸಿಡ್ ಆ್ಯಂಡ್ ಗ್ಲಿಸರಾಲ್. ಕ್ಲಿಯರ್? ಓಕೆ, ಸೊ ಎಕ್ಸ್ಪ್ಲನೇಷನ್ ಪ್ಲಸ್ ಇದು ಬಂದು ಯು ಎಕ್ಸ್ಪ್ಲೇನ್ ಮಾಡಿದೆ, ಸೊ ಕ್ಲಿಯರ್ ಆಯ್ತಲ್ಲ. ಪ್ಲಸ್ ಈ ಥರ ಯು ಶುಡ್ ಪ್ರೆಸೆಂಟ್ ಯೋರ್ ಆನ್ಸರ್. ಕ್ಲಿಯರ್? ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆ್ಯಂಡ್ ನಿಮ್ಗೆ ಇದು ಪ್ರಾಪರ್ ನೋಟ್ಸ್ ಬೇಕಂದರೆ ಜಾಯ್ನ್ ಆ ಟೆಲಿಗ್ರಾಮ್ ಚಾನಲ್. ಆ್ಯಂಡ್ ಹಾಗೆ ಇನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ಯು ವಿಲ್ ಬಿ ನೋಟಿಫೈಡ್ ಎವ್ರಿ ಟೈಮ್ ವಿ ಅಪ್ಲೋಡ್ ಅ ನ್ಯೂ ವಿಡಿಯೋ. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಏನು, ರೈಟ್ ಟೂ different ways. ಏನು, ಟೂ ಡಿಫ್ರೆಂಟ್ ವೇಸ್ ಇನ್ ವಿಚ್ ಗ್ಲೂಕೋಸ್ is oxidized to provide energy in human body. Write the products formed in each case. So ಇದು ಬಂದು this was asked in 2019. ಏನು ಕೇಳ್ತಿದ್ದಾರೆ, ಗ್ಲೂಕೋಸ್ ಬಂದು ಆಕ್ಸಿಡೈಸ್ಡ್ ಆಗ್ತಾ ಇದೆ. ಗ್ಲೂಕೋಸ್ ಬಂದು ನಥಿಂಗ್ ಬಟ್ ಬ್ರೇಕ್ ಡೌನ್ ಆಗ್ತದೆ. ಯಾವ ಪ್ರೋಸೆಸ್ ಅಂದಿದ್ದಾರೆ ಅದು ಗ್ಲೂಕೋಸ್ ಬ್ರೇಕ್ ಡೌನ್? ಯೋರ್ ರೆಸ್ಪಿರೇಷನ್. ಸೊ ಅದು ಬಂದು ಎರಡು ಥರವಾಗಿ ಬ್ರೇಕ್ ಡೌನ್ ಆಗ್ತದೆ. ಒಂದು ಬಂದು ನಾನು ಹೇಳಿದೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, in the absence of oxygen. In the presence of oxygen and we call that as aerobic respiration. In the absence of oxygen and we call that as anaerobic respiration. So aerobic respiration alli enagutte, glucose bandu break down. So adanne iವರು ಕೇಳ್ತಾರೆ, right two different ways in which ಅದು ಬ್ರೇಕ್ ಡೌನ್ ಆಗುತ್ತೆ. ರೈಟ್ ದ ಪ್ರಾಡಕ್ಟ್ ಫಾರ್ಮ್ಡ್ ಇನ್ ಈಚ್ ಕೇಸ್. ಈಚ್ ಕೇಸಲ್ಲಿ ಪ್ರಾಡಕ್ಟ್ ಏನು ಫಾರ್ಮ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ನಾನು ಬಂದು ಫಸ್ಟ್ ಏನಂದ್ರೆ ರೆಸ್ಪಿರೇಷನ್ ಅಲ್ಲಿ ಎರಡು ಥರ ಇದೆ. ರೆಸ್ಪಿರೇಷನ್ ನಲ್ಲಿ ಏನಾಗುತ್ತೆ, ಎರಡು ಥರ ಇದೆ. ಏರೋಬಿಕ್, ಅನಏರೋಬಿಕ್. ಏರೋಬಿಕ್ ಇದೆ, ಅನಏರೋಬಿಕ್ ಇದೆ. ಎರಡರಲ್ಲೂ ಫಸ್ಟ್ ಸ್ಟೆಪ್ ಬಂದು ಕಾಮನ್, ನಥಿಂಗ್ ಬಟ್ ಯುವರ್ ಗ್ಲೈಕೋಲೈಸಿಸ್. ಸಿ ಗ್ಲೈಕೋಲೈಸಿಸ್ ಫಸ್ಟ್ ಸ್ಟೆಪ್, ಕಾಮನ್ ಸ್ಟೆಪ್. ಏನದು ಕಾಮನ್ ಸ್ಟೆಪ್ ಇನ್ ಬೋತ್ ಕೇಸಸ್. ಸೊ ಗ್ಲೈಕೋಲೈಸಿಸ್ ನಲ್ಲಿ ಏನಾಗ್ತದೆ, ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗ್ತದೆ ಇಂಟು ಪೈರುವೇಟ್. ಸೊ ಇವಾಗ ಬಂದು ಈ ಪೈರುವೇಟ್, ಸಿ ದಿಸ್ ಇಸ್ 6 ಕಾರ್ಬನ್ ಮಾಲಿಕ್ಯೂಲ್, ದಿಸ್ ಇಸ್ 3 ಕಾರ್ಬನ್ ಮಾಲಿಕ್ಯೂಲ್. ಇದೆಲ್ಲ ನಡೀತದೆ ಇನ್ ಸೈಟೋಪ್ಲಾಸಮ್. ಯಾಕಂದ್ರೆ ಇದು ಬ್ರೇಕ್ ಡೌನ್ ಆಗ್ಬೇಕಂದ್ರೆ ಆಕ್ಸಿಜನ್ ಬೇಡ, ಅದಕ್ಕೆ ಇಟ್ ಡಸಂಟ್ ರಿಕ್ವೈರ್ ಆಕ್ಸಿಜನ್ ಫಾರ್ ದ ಗ್ಲೈಕೋಲಿಸಿಸ್ ಸ್ಟೆಪ್. ಅದಕ್ಕೆ ಇದು ಸೈಟೋಪ್ಲಾಸಮ್ ನಲ್ಲಿ ನಡೀತಾ ಇದೆ. ಇಫ್ ಏರೋಬಿಕ್ ರೆಸ್ಪಿರೇಷನ್ ಅಂತ ಆಯ್ತಂದ್ರೆ, in case of aerobic respiration, color change ಮಾಡ್ತೀನಿ. in case of aerobic respiration ಅಲ್ಲಿ ಏನಾಗ್ತದೆ, ಪೈರುವೇಟ್ ಬಂದು in the presence of oxygen ಎಲ್ಲಿ, at ಮೈಟೋಕಾಂಡ್ರಿಯಾ ನಲ್ಲಿ ಏನಾಗ್ತದೆ, ಇದ್ರ ಜೊತೆ ಬ್ರೇಕ್ ಡೌನ್ ಆಗಿ ನಿಮ್ಗೆ ಏನ್ ಸಿಗ್ತದೆ, ಒನ್ ಇಸ್ ಎನರ್ಜಿ ಸಿಗ್ತದೆ. ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ H2O ವಾಟರ್ ಕೂಡ ಸಿಗ್ತದೆ. ವೆರಸ್ ಇನ್ ಕೇಸ್ ಆಫ್ ಅನಏರೋಬಿಕ್ ರೆಸ್ಪಿರೇಷನ್ ಏನಾಗ್ತದೆ, ಪೈರುವೇಟ್ ಬಂದು ನಮ್ಮ ಬಾಡಿನಲ್ಲೂ ನಡೆಯುತ್ತೆ. ಎಲ್ಲಿ ಗೊತ್ತಾ, ಮಸಲ್ ಸೆಲ್ಸ್ ಅಲ್ಲಿ ಏನಾಗುತ್ತೆ, ಪೈರುವೇಟ್ ಬಂದು ಬ್ರೇಕ್ ಡೌನ್ ಆಗ್ತದೆ ಟು ರಿಲೀಸ್ ಒನ್ ಇಸ್ ಎನರ್ಜಿ ರಿಲೀಸ್ ಮಾಡ್ತದೆ. ಅದ್ರ ಜೊತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ. ಅದ್ರ ಜೊತೆಗೆ ಲ್ಯಾಕ್ಟಿಕ್ ಆಸಿಡ್ ರಿಲೀಸ್ ಆಗ್ತದೆ. ಲ್ಯಾಕ್ಟಿಕ್ ಆಸಿಡ್ ರಿಲೀಸ್ ಆಗ್ತದೆ. ಓಕೆ, ಇನ್ನೊಂದು ಅನಏರೋಬಿಕ್ ರೆಸ್ಪಿರೇಷನ್ ಎಲ್ಲ ನಾನು ಯೆಲ್ಲೋ ಕಲರ್ ಅಲ್ಲಿ ಬರ್ದಿದ್ದೀನಿ. ಇದು ಬಂದು ಏರೋಬಿಕ್ ರೆಸ್ಪಿರೇಷನ್ ಗ್ರೀನ್ ಅಲ್ಲಿ ಇದೆ. ಸೊ ಇವಾಗ ಇಲ್ಲಿ ಏನು, ಇದು ಮಸಲ್ ಸೆಲ್ಸ್ ನಲ್ಲಿ ನಮ್ಮ ಹ್ಯೂಮನ್ ಬಾಡಿನಲ್ಲಿ ಏನಾಗುತ್ತೆ, ಎನರ್ಜಿ ಪ್ಲಸ್ ನಿಮ್ಗೆ ಏನ್ ಸಿಗ್ತದೆ, ಲ್ಯಾಕ್ಟಿಕ್ ಆಸಿಡ್ ಸಿಗ್ತದೆ. ವೆನ್ ಇಟ್ ಕಮ್ಸ್ ಟು ಈಸ್ಟ್ ನಲ್ಲಿ ನಥಿಂಗ್ ಬಟ್ ಯುವರ್ ಮೈಕ್ರೋ ಆರ್ಗಾನಿಸಮ್, ಅಲ್ಲಿ ಏನಾಗ್ತದೆ, ಇಲ್ಲಿ ಬಂದು ನಿಮ್ಗೆ ಏನ್ ಸಿಗ್ತದೆ ಅಂದ್ರೆ, ಒಂದು ಬಂದು ಯಾರ್ ಎಥನಾಲ್ ಸಿಗ್ತದೆ. ಓಕೆ, ಅಂಡ್ ನಿಮ್ಗೆ ಏನ್ ಸಿಗ್ತದೆ, ಎನರ್ಜಿ ಸಿಗ್ತದೆ. ಸೊ ಇದನ್ನೇ ಅವ್ರು ಕೇಳಿದ್ದು, ಟೂ ಡಿಫ್ರೆಂಟ್ ಟೈಪ್ ಆಫ್ ಅದೇನು ಏನು ಕ್ವೆಶನ್ ಟೂ ಡಿಫ್ರೆಂಟ್ ವೇಸ್ ಇನ್ ವಿಚ್ ದ ಗ್ಲೂಕೋಸ್ ಇಸ್ ಬ್ರೇಕ್ ಡೌನ್. ಒಂದು ಏರೋಬಿಕ್ ರೆಸ್ಪಿರೇಷನ್, ಇನ್ನೊಂದು ಬಂದು ಅನಏರೋಬಿಕ್ ರೆಸ್ಪಿರೇಷನ್. ಆಮೇಲೆ ಏನು ಹೇಳ್ತಿದ್ರೆ, ಪ್ರಾಡಕ್ಟ್ಸ್ ಏನೇನು ಬಂತು ಅಂತ ಕೇಳಿದ್ರು ಅಲ್ವಾ. ಸೊ ಏನೇನು ಬರುತ್ತೆ, ಫಸ್ಟ್ ಏರೋಬಿಕ್ ರೆಸ್ಪಿರೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಪ್ರಾಡಕ್ಟ್. ಏರೋಬಿಕ್ ಏನು ಸಿಗ್ತದೆ ನಿಮಗೆ, ಕಾರ್ಬನ್ ಡೈಆಕ್ಸೈಡ್ ಸಿಗ್ತದೆ, ವಾಟರ್ ಸಿಗ್ತದೆ, ಎನರ್ಜಿ ಸಿಗ್ತದೆ. ವೆರಸ್ ಅನಏರೋಬಿಕ್ ರೆಸ್ಪಿರೇಷನ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಏನು ಸಿಗುತ್ತೆ ನಿಮಗೆ, ಪ್ರಾಡಕ್ಟ್ ಲ್ಯಾಕ್ಟಿಕ್ ಆಸಿಡ್ ಅಂಡ್ ಎನರ್ಜಿ. ಸೊ ಇಲ್ಲಿ ಏನು ಕೇಳಿರೋದು, ಇನ್ ಹ್ಯೂಮನ್ ಬಾಡಿ ಅಂತ ಕೇಳಿದ್ದಾರೆ. ಸೊ ಹ್ಯೂಮನ್ ಬಾಡಿನಲ್ಲಿ
ಲ್ಯಾಕ್ಟಿಕ್ ಆಸಿಡ್ ಸಿಗ್ತದೆ. ಇನ್ ಕೇಸ್ ಈಸ್ಟ್ ಮೈಕ್ರೋ ಆರ್ಗಾನಿಸಮ್ನಲ್ಲಿ ಏನಾಗ್ತೈತೋ ಅಲ್ಲಿ ಎಥನಾಲ್ ಸಿಗ್ತೈತೆ. ಓಕೆ, ಸೊ ಇಲ್ಲಿ ನೋಡಿ ಫಸ್ಟ್ ಏನಿದು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲ, ಇದು ಏರೋಬಿಕ್ ರೆಸ್ಪಿರೇಷನ್. ಏನು ಸಿಗ್ತದೆ? ಕಾರ್ಬನ್ ಡೈಆಕ್ಸೈಡ್, ವಾಟರ್, ಎನರ್ಜಿ, 38 molecule of ATP. ವೆರಸ್ ಅನಾರೋಬಿಕ್ ರೆಸ್ಪಿರೇಷನ್ ಇನ್ ದ ಲ್ಯಾಕ್ ಆಫ್ ಆಕ್ಸಿಜನ್ ಏನಾಗ್ತದೆ? ಏನು ಸಿಗ್ತದೆ ನಮಗೆ? ಲ್ಯಾಕ್ಟಿಕ್ ಆಸಿಡ್ ಮತ್ತೆ ಎನರ್ಜಿ ಸಿಗುತ್ತೆ. ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗ್ತದೆ, ಇನ್ನು ಸೈಟೋಪ್ಲಾಸಮ್ ಪೈರುವೇಟ್ ಸಿಗ್ತದೆ. ಆಮೇಲೆ ಪೈರುವೇಟ್ ಬಂದು ಇನ್ ಸೈಟೋಪ್ಲಾಸಮ್ ಅಲ್ಲಿ, ಯಾಕೆ? ನೋ ಆಕ್ಸಿಜನ್ ರಿಕ್ವೈರ್ಡ್, ಆಕ್ಸಿಜನ್ ಬೇಡ, ಅದಕ್ಕೆ ಸೈಟೋಪ್ಲಾಸಮ್ನಲ್ಲಿ ನಡೀತದೆ. ಸೈಟೋಪ್ಲಾಸಮ್ನಲ್ಲಿ ನಡೀತದೆ ಏನು ಸಿಗುತ್ತೆ? ಲ್ಯಾಕ್ಟಿಕ್ ಆಸಿಡ್ ಅಂಡ್ ಎನರ್ಜಿ ಸಿಗ್ತದೆ. ಕ್ಲಿಯರ್? ಓಕೆ, ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Explain ways in which the glucose broken in the absence of or shortage of oxygen. In the absence or shortage of oxygen. ಮತ್ತೆ ಇದು ಯಾವಾಗ ರಿಪೀಟ್ ಆಗಿದೆ? 2019. I just gave you that explanation ಅಲ್ಲ. ಸೊ ಆನ್ಸರ್ ಬಂದು ಸಿ, ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ನೋಡಿದಾಗ ನೋಡಿ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಕೇಳ್ತಾರೆ. ಕ್ವೆಶ್ಚನ್ಸ್ ಬಂದು ಸಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ, ಬಟ್ ಕಾನ್ಸೆಪ್ಟ್ ಬಂದು ಸೇಮ್ ಏನೇ. ಸೊ ಯು ಶುಡ್ ಬಿ ಥರೋ ವಿತ್ ದ ಕಾನ್ಸೆಪ್ಟ್. ಹೆಂಗೆ ಟ್ವಿಸ್ಟ್ ಮಾಡಿ ಕೇಳಿದ್ರು ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್. ಓಕೆ, ಸೊ ಏನಾಗ್ತೈತೆ? ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ? ಅದು ಅನಾರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಎಲ್ಲಿ? ಇನ್ ಸೈಟೋಪ್ಲಾಸಮ್. ಏನಾಗುತ್ತೆ? ಫಸ್ಟ್ ಗ್ಲೂಕೋಸ್ ಬಂದು ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಸ್ಟೆಪ್ ಇಸ್ ಕಾಲ್ಡ್ ಅಸ್ ಗ್ಲೈಕೋಲೈಸಿಸ್. ಗ್ಲೈಕೋಲೈಸಿಸ್ ಈ ಸ್ಟೆಪ್ನ ಬಂದು ಗ್ಲೈಕೋಲೈಸಿಸ್ ಅಂತ ಕರಿತೀವಿ. ಆ್ಯಂಡ್ ಇನ್ ಮಸಲ್ ಸೆಲ್ಸ್ನಲ್ಲಿ ಏನಾಗುತ್ತೆ? ಅಂಡರ್ ಅನಾರೋಬಿಕ್ ಕಂಡೀಷನ್ ಪೈರುವೇಟ್ ಬ್ರೇಕ್ಸ್, ಲ್ಯಾಕ್ಟಿಕ್ ಆಸಿಡ್ ಕೊಡ್ತದೆ ಆ್ಯಂಡ್ ಎನರ್ಜಿನ ರಿಲೀಸ್ ಮಾಡ್ತದೆ. ಸಿ ಯೂಶಲಿ ನಮ್ಮ ಬಾಡಿನಲ್ಲಿ ಬಂದು ಏರೋಬಿಕ್ ರೆಸ್ಪಿರೇಷನ್ ನಡೆಯೋದು, ಬಟ್ ಮಸಲ್ ಸೆಲ್ಸ್ ಒಂದು ಏನಕ್ಕೆ ಅಲ್ಲಿ ಅನಾರೋಬಿಕ್ ರೆಸ್ಪಿರೇಷನ್ ಅಂದರೆ, ಸಿ ಮಸಲ್ ಸೆಲ್ಸ್ ನೀವು ವಿಗರಸ್ ಆಗಿ ವರ್ಕೌಟ್ ಮಾಡ್ಬೇಕಾದ್ರೆ ಕ್ರಾಮ್ಸ್ ಇಟ್ಕೊಡುತ್ತೆ ನೋಡಿ ಮಸಲ್. ಯಾಕೆ ಅಂದರೆ ಅಲ್ಲಿ ಸಿ ವರ್ಕೌಟ್ ಮಾಡ್ಬೇಕಾದ್ರೆ ಏನು ಬೇಕು? ನಿಮಗೆ ಎನರ್ಜಿ ಬೇಕು. ಮಸಲ್ ಕಾಂಟ್ಯಾಕ್ಟ್ ಆಗ್ತಾ ಇರುತ್ತೆ, ರಿಲ್ಯಾಕ್ಸ್ ಆಗ್ತಾ ಇರುತ್ತೆ, ನಿಮಗೆ ಎನರ್ಜಿ ಬೇಕು. ಎನರ್ಜಿ ಎಲ್ಲಿಂದ ಸಿಗ್ತದೆ? ನಾವು ಊಟ ತಿಂತೀವಿ, ಆ ಅದು ಡೈಜೆಸ್ಟ್ ಆಗುತ್ತೆ, ಆ ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ? ಬ್ರೇಕ್ ಡೌನ್ ಆಗಿ ನಮಗೆ ಎನರ್ಜಿ ಕೊಡ್ತಾರೆ. ಸೊ ಇವಾಗ ನ್ಯೂಟ್ರಿಯೆಂಟ್ಸ್ ಬಂದು ಆ ಮಸಲ್ ಸೆಲ್ಸಲ್ಲಿ ಬ್ರೇಕ್ ಡೌನ್ ಆಗಬೇಕು. ನಥಿಂಗ್ ಬಟ್ ಇವಾಗ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಎನರ್ಜಿ ಕೊಡಬೇಕು. ಬಟ್ ಮಸಲ್ಸ್ ಅಲ್ಲಿ ಏನಾಗ್ತದೆ? ನೀವು ವಿಗರಸ್ ಆಗಿ ವರ್ಕೌಟ್ ಮಾಡ್ತಾ ಇದ್ದೀರಾ, ಇಲ್ಲ ಫಾಸ್ಟ್ ಆಗಿ ಓಡ್ತಾ ಇರ್ತೀರಾ, ಅವಾಗ ಏನಾಗುತ್ತೆ? ಆಕ್ಸಿಜನ್ ಬಂದು ಬೇಗ ಜಾಸ್ತಿ ಯುಟಿಲೈಸ್ ಆಗುತ್ತೆ. ಆಸ್ ಅ ರಿಸಲ್ಟ್ ಈ ರೆಸ್ಪಿರೇಷನ್ ಪ್ರಾಸೆಸ್ಗೆ ಏನಂದ್ರೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ತುಂಬ ಲೈಕ್ ಇಟ್ ಇಸ್ ಇನ್ಸಫಿಷಿಯಂಟ್ ಓವರ್ ದೇರ್. ಆಯ್ತಾ? ಅದಕ್ಕೆ ಏನಾಗುತ್ತೆ? ಅಲ್ಲಿ ಸಫಿಷಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಇಲ್ಲ. ಆಸ್ ಅ ರಿಸಲ್ಟ್ ಏನಾಗುತ್ತೆ? ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗುತ್ತೆ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಆ್ಯಂಡ್ ಅದ್ರ ಜೊತೆ ಎನರ್ಜಿ ಸಿಗ್ತದೆ, ಎನರ್ಜಿ ಜೊತೆ ಲ್ಯಾಕ್ಟಿಕ್ ಆಸಿಡ್ ಅಕ್ಯುಮುಲೇಟ್ ಆಗ್ತದೆ. ಯಾವಾಗ ಜಾಸ್ತಿ ಲ್ಯಾಕ್ಟಿಕ್ ಆಸಿಡ್ ಅಕ್ಯುಮುಲೇಟ್ ಆಗುತ್ತೋ ಅವಾಗ ಬಂದು ಮಸಲ್ ಕ್ರಾಂಪ್ಸ್ ಹಿಡ್ಕೊಳ್ಳುತ್ತೆ. ಕ್ಲಿಯರ್? ಆಮೇಲೆ ಮೈಕ್ರೋ ಆರ್ಗಾನಿಸಮ್ನಲ್ಲೂ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಈಸ್ಟ್ ಅಂತ ಹೇಳಿದ್ರೆ, ಈಸ್ಟಲ್ಲಿ ಏನು ಕೊಡ್ತದೆ? ಎಥನಾಲ್ ಕೊಡ್ತದೆ. ಫಸ್ಟ್ ಇಟ್ ಇಸ್ ಹ್ಯಾಪನಿಂಗ್ ಇನ್ ಸೈಟೋಪ್ಲಾಸಮ್ ಅಲ್ಲಿ, ಯಾಕಂದ್ರೆ ಆಕ್ಸಿಜನ್ ಬೇಡ. ಓಕೆ, ಇಲ್ಲಿ ಏನಾಗ್ತದೆ? ಇದನ್ನ ಬಂದು ಇವನ್ ಆಲ್ಕೋಹಾಲಿಕ್ ಫಾರ್ಮೆಂಟೇಷನ್ ಅಂತ ಕರೀತಾರೆ. ಈ ಸ್ಟೆಪ್ ಇದನ್ನ ಮಸಲ್ಸ್ಲಿ ಅನಾರೋಬಿಕ್ ರೆಸ್ಪಿರೇಷನ್ ಇರುತ್ತಲ್ಲ, ಅದನ್ನ ಬಂದು ಈವನ್ ಯೋರ್ ಲ್ಯಾಕ್ಟಿಕ್ ಆಸಿಡ್ ಫಾರ್ಮೆಂಟೇಷನ್ ಅಂತ ಕೂಡ ಕರೀತಾರೆ. ಓಕೆ, ಸೊ ಇಲ್ಲಿ ಏನಾಗ್ತದೆ? ಬ್ರೇಕ್ ಡೌನ್ ಆಗಿ ಏನು ಕೊಡ್ತದೆ ನಿಮಗೆ? ಎಥನಾಲ್ ಕೊಡ್ತದೆ. ವೆಲ್ ದ ಕಾರ್ಬನ್ ಡೈಆಕ್ಸೈಡ್ ಅಲಾಂಗ್ ವಿತ್ ಇಟ್ ರಿಲೀಸಸ್ ಅ ಸರ್ಟನ್ ಅಮೌಂಟ್ ಆಫ್ ಎನರ್ಜಿ. ಓಕೆ, ಈಸ್ಟ್ನಲ್ಲಿ ಬಂದ್ರೆ ನಿಮ್ಗೆ ಎಥನಾಲ್ ಸಿಗ್ತದೆ. ವೆರಸ್ ಮಸಲ್ ಸೆಲ್ಸ್ ನಮ್ಮ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ನಡೆಯುತ್ತಲ್ಲ ಅನಾರೋಬಿಕ್ ರೆಸ್ಪಿರೇಷನ್, ಅಲ್ಲಿ ಏನು ಸಿಗ್ತದೆ? ಎನರ್ಜಿ ಸಿಗ್ತದೆ, ಲ್ಯಾಕ್ಟಿಕ್ ಆಸಿಡ್ ರಿಲೀಸ್ ಆಗ್ತದೆ. ಈಸ್ಟಲ್ಲಿ ಬಂದು ಎನರ್ಜಿ ಜೊತೆಗೆ ಎಥನಾಲ್ ಕೂಡ ರಿಲೀಸ್ ಆಗ್ತದೆ. ದಟ್ಸ್ ವೈ ಇದನ್ನ ಏನಂತ ಕೂಡ ಕರೀತಾರೆ? ಇಟ್ ಇಸ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂತ ಕೂಡ ಕರೀತಾರೆ. ವೆರಸ್ ಇದನ್ನ ಬಂದು ಮಸಲ್ ಸೆಲ್ಸ್ ನಡೆಯುತ್ತಲ್ಲ ಅದನ್ನ ಬಂದು ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಅಂತ ಕೂಡ ಕರೀತಾರೆ. ಫರ್ಮೆಂಟೇಷನ್, ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಅಂತ ಕೂಡ ಕರೀತಾರೆ. ಕ್ಲಿಯರ್? ಓಕೆ, ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶ್ಚನ್. ನಾವು ಈ ಕ್ವೆಶ್ಚನ್ ಬಂದು 2019 ಅಲ್ಲಿ ಕೇಳಿದ್ರು. ಲಿಸ್ಟ್ ಇನ್ ಟ್ಯಾಬ್ಲೋ ಫಾರ್ಮ್ 2 ಡಿಫರೆನ್ಸ್ ಫೀಚರ್ ಬಿಟ್ವೀನ್ ಝೈಲಮ್ ಅಂಡ್ ಫ್ಲೋಯಮ್. ಝೈಲಮ್ ಮತ್ತು ಫ್ಲೋಯಮ್ ನಡುವೆ ಡಿಫ್ರೆನ್ಶಿಯೇಟ್ ಮಾಡಿ, ಯಾವ್ದು 2 ಡಿಫ್ರೆನ್ಸ್ ಹೇಳಿ ಅಂತ ಹೇಳ್ತಾರೆ. ಮತ್ತೆ ರೈಟ್ 2 ಅಡ್ವಾಂಟೇಜಸ್ ಆಫ್ ಟ್ರಾನ್ಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಈ 2 ಅಡ್ವಾಂಟೇಜಸ್ ಆಫ್ ಟ್ರಾನ್ಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಂತ ಕೇಳ್ತಾ ಇದ್ದಾರೆ. ಸಿ ಇವಾಗ ನಮ್ಮ ಬಾಡಿನಲ್ಲಿ ನ್ಯೂಟ್ರಿಯೆಂಟ್ಸ್ ಬ್ರೇಕ್ ಡೌನ್ ಆಯಿತು ಸ್ಮಾಲ್ ಇಂಟೆಸ್ಟೈನಲ್ಲಿ, ಆ್ಯಂಡ್ ಇವಾಗ ರೆಸ್ಪಿರೇಷನ್ ನಡಿಬೇಕಂದ್ರೆ ಏನು? ಆಕ್ಸಿಜನ್ ಕೂಡ ಬೇಕು. ಆಕ್ಸಿಜನ್ ಎಲ್ಲಿಂದ ಸಿಗ್ತದೆ? ಲಂಗ್ಸಿಂದ ಸಿಗ್ತದೆ. ಸೊ ಸ್ಮಾಲ್ ಇಂಟೆಸ್ಟೈನಿಂದ ನ್ಯೂಟ್ರಿಯೆಂಟ್ಸ್ನ ಮತ್ತು ಲಂಗ್ಸಿಂದ ಆಕ್ಸಿಜನ್ನ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಯಾವ್ದು ತೊಗೊಂಡೋಗ್ತದೆ? ಯಾವ್ದು ವೆಹಿಕಲ್ ಥರ ಆ್ಯಕ್ಟ್ ಮಾಡ್ತದೆ ನಮ್ಮ ಬಾಡಿನಲ್ಲಿ? ಇಟ್ ಇಸ್ ದ ಬ್ಲಡ್ ಅಲ್ವಾ? ಸೊ ಬ್ಲಡ್ ಬಂದು ಏನು ಮಾಡ್ತದೆ? ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ನ್ಯೂಟ್ರಿಯೆಂಟ್ಸ್ ಆಕ್ಸಿಜನ್ನ ಸಪ್ಲೈ ಮಾಡ್ತದೆ. ಅದೇ ಥರ ಪ್ಲಾಂಟ್ಸ್ನಲ್ಲಿ ಕೂಡ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇದಾವೆ. ಇವಾಗ ರೂಟ್ಸಿಂದ ವಾಟರ್ನ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ ಪ್ಲಾಂಟ್ ಪಾರ್ಟ್ಸ್ಗೆ ಸಪ್ಲೈ ಮಾಡಬೇಕು ಅಲ್ವಾ? ಸೊ ಅದು ಹೆಂಗೆ? ಸಿ ರೂಟ್ಸಿಂದ ಸಾಯಿಲಿಂದ ರೂಟ್ಗೆ ಬಂದು ಡಿಫ್ಯೂಷನ್ ಪ್ರಾಸೆಸ್ಸಿಂದನೇ ನೀರು ಬಂದು ಒಳಗಡೆ ಎಂಟ್ರ್ ಆಗುತ್ತೆ. ಬಟ್ ಆ ಟಿಪ್ ಇದೆಯಲ್ಲ, ಆ ಸ್ಟೆಮ್ಮಿಂದ ಆ ಟಿಪ್ಪಿಗೆ ರೀಚ್ ಆಗೋದಕ್ಕೆ ಏನಾಗುತ್ತೆ? ಡಿಫ್ಯೂಷನ್ ಸಾಕಾಗಲ್ಲ. ಆ ಪ್ರಾಸೆಸ್ ಅದೇನಾದ್ರು ಡಿಫ್ಯೂಷನ್ ಅಡಾಪ್ಟ್ ಮಾಡ್ಕೊಂಡು ಏನಾಗುತ್ತೆ? ರೀಚ್ ಆಗೋಷ್ಟೊತ್ತಿಗೆ ವರ್ಷನ್ ಗಟ್ಟಲೆ ಆಗುತ್ತೆ. ಆಸ್ ಅ ರಿಸಲ್ಟ್ ಏನಾಗುತ್ತೆ? ಪ್ಲಾಂಟ್ ಇಟ್ ಮೈಟ್ ಡೈ ಬಿಕಾಸ್ ಅದಕ್ಕೆ ಇಮಿಡಿಯೇಟ್ ವಾಟರ್ ಸಿಗಲ್ಲ.
ಅದಕ್ಕೆ ಬಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇದೆ ಪ್ಲಾಂಟ್ಸ್ನಲ್ಲಿ ಸಹ. ಓಕೆ, ಸೊ ವಾಟರ್ನ ಒಂದು ವೆಸಲ್ ಎತ್ಕೊಂಡು ಹೋಗುತ್ತೆ. ಆಮೇಲೆ ಲೀಫ್ನಲ್ಲಿ ಏನಾಗ್ತದೆ, ಫೋಟೋಸಿಂಥಸಿಸ್ ನಡೀತಾ, ಫುಡ್ ಪ್ರಿಪೇರ್ ಆಗುತ್ತೆ. ಸೊ ಲೀಫಿಂದ ಏನಾಗಬೇಕು, ಲೀಫಿಂದ ಕೆಳಗಡೆ ರೀಜನ್ಗೆ ಅಂದರೆ ರೂಟ್ ರೀಜನ್ಗೆ, ಕೆಳಗಡೆ ಲೋವರ್ ಪಾರ್ಟ್ಗೆ ಪ್ಲಸ್ ಅಪ್ಪರ್ ಪಾರ್ಟ್ಸ್ಗೆ ಕೂಡ ಏನಾಗಬೇಕು, ಫುಡ್ ಬಂದು ಟ್ರಾನ್ಸ್ಪೋರ್ಟ್ ಆಗಬೇಕು. ಸೊ ಅದು ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಕೂಡ ಏನಿದೆ, ಒಂದು ವೆಸಲ್ ಫುಡ್ನ ಮಾತ್ರ ಎತ್ಕೊಂಡು ಹೋಗುತ್ತೆ. ಸೊ ದರ್ ಇಸ್ ಅ ಪ್ರಾಪರ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇನ್ ಪ್ಲಾಂಟ್ಸ್ ಆಸ್ ವೆಲ್. ಸೊ ಇವಾಗ ಝೈಲಮ್ ಏನು ಎತ್ಕೊಂಡು ಹೋಗ್ತದೆ, ಝೈಲಮ್ ಬಂದು ವಾಟರ್ ಎತ್ಕೊಂಡು ಹೋಗ್ತದೆ, ಪ್ಲಸ್ ಅದು ಬಂದು ಯೂನಿ ಡೈರೆಕ್ಷನ್, ಕೆಳಗಡೆಯಿಂದ ಮೇಲೆ ಹೋಗುತ್ತಲ್ಲ, ಇಟ್ ಇಸ್ ಯೂನಿ ಡೈರೆಕ್ಷನ್. ವರಸ್ ಫ್ಲೋಯಮ್ ಬಂದು ಏನು ಮಾಡ್ತದೆ, ಫುಡ್ನ ಟ್ರಾನ್ಸ್ಪೋರ್ಟ್ ಮಾಡ್ತದೆ, ಅದು ಬಂದು ಬೈ ಡೈರೆಕ್ಷನಲ್, ಮೇಲೂ ಕೂಡ ಸಪ್ಲೈ ಮಾಡಬೇಕು, ಕೆಳಗಡೆ ಕೂಡ ಸಪ್ಲೈ ಮಾಡಬೇಕು. ಓಕೆ, ಸೊ ಏನು ಹೇಳಿದೆ, ಪ್ಲಾಂಟ್ ಇಲ್ಲಿ ರೂಟ್ಸ್ ಇದಾವೆ. ಓಕೆ, ಇವಾಗ ಇಲ್ಲಿಂದ ಇಲ್ಲಿಗೆ ಯಾಕೆ ತಗೊಂಡೋಗುತ್ತೆ, ಮೇಲ್ ರೀಚ್ ಆಗಬೇಕು. ಸೊ ಇಟ್ ಇಸ್ ಓನ್ಲಿ ಯೂನಿ ಡೈರೆಕ್ಷನ್. ಝೈಲಮ್ ಏನು ಮಾಡ್ತದೆ, ಕ್ಯಾರೀಸ್ ವಾಟರ್ ಆ್ಯಂಡ್ ಇಟ್ ಇಸ್ ಯೂನಿಡೈರೆಕ್ಷನಲ್. ಓಕೆ, ಆ್ಯಂಡ್ ಇಲ್ಲಿ ಲೀಫ್ ಇದೆ ಅನ್ಕೊಳ್ಳಿ, ಇಲ್ಲಿ ಏನಾಗುತ್ತೆ, ಫೋಟೋಸಿಂಥಸಿಸ್. ಸೊ ಇಲ್ಲಿಂದ ಏನು ಕೆಳಗಡೆ ಪಾರ್ಟ್ಗೂ ಹೋಗ್ಬೇಕು, ಮೇಲ್ ಪಾರ್ಟ್ಗೂ ಹೋಗ್ಬೇಕು. ಫುಡ್ನ ಯಾರು ಕ್ಯಾರಿ ಮಾಡ್ತದೆ, ಇಟ್ ಈಸ್ ಯೋರ್ ಫ್ಲೋಯಮ್ ಟ್ರಾನ್ಸ್ಪೋರ್ಟ್ಸ್ ಯೋರ್ ಫುಡ್, ಮತ್ತೆ ಇಟ್ ಈಸ್ ಯೋರ್ ಬೈ ಡೈರೆಕ್ಷನಲ್. ಇದು ಬಂದು ಬೈ ಡೈರೆಕ್ಷನಲ್. ಸೊ ಇದು ಬಂದು ಎರಡು ಡಿಫ್ರೆನ್ಸ್. ಓಕೆ, ಟ್ರಾನ್ಸ್ಪಿರೇಷನ್ ಏನು ಮಾಡ್ತದೆ ಅಂದರೆ, ಒಂದು ಬಂದು ಟ್ರಾನ್ಸ್ಪಿರೇಷನ್ ಅಂದರೆ ಏನು, ನಥಿಂಗ್ ಬಟ್ ಎವಾಪರೇಷನ್ ಆಫ್ ವಾಟರ್. ವಾಟರ್ ಎಕ್ಸ್ಚೇಂಜ್ ಎಲ್ಲಿಂದ ನಡೀತದೆ, ಸ್ಟೊಮ್ಯಾಟೊ ಲೀಫ್ ಮೇಲೆ ಏನಿರುತ್ತೆ, ಸ್ಟೊಮ್ಯಾಟೊ ಇರುತ್ತೆ, ಥ್ರೂ ಸ್ಟೊಮ್ಯಾಟೊ ಏನಾಗುತ್ತೆ, ಗ್ಯಾಸಿಯಸ್ ಎಕ್ಸ್ಚೇಂಜ್ ಇರುತ್ತೆ. ಒಂದೊಂದ್ಸಲಿ ವಾಟರ್ ಮಾಲಿಕ್ಯೂಲ್ ಬಂದು ಎವಾಪರೇಟ್ ಆಗುತ್ತೆ. ವಾಟರ್ ಎವಾಪರೇಟ್ ಆದಾಗ ಏನಾಗುತ್ತೆ, ಅಲ್ಲಿ ಸಕ್ಷನ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಆ ಸಕ್ಷನ್ ಫೋರ್ಸ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ನೀರು ಬಂದು ಕೆಳಗಡೆಯಿಂದ ಮೇಲ್ ಬರುತ್ತೆ. ಹೇಳ್ದಲ್ಲ, ಝೈಲಮ್ ಬಂದು ವಾಟರ್ನ ಮೇಲ್ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇತ್ತು ಅಂತ. ಅದು ಬಂದು ಇಟ್ ಇಸ್ ಗೋಯಿಂಗ್ ಅಪ್ವರ್ಡ್, ನಥಿಂಗ್ ಬಟ್ ಇಟ್ ಇಸ್ ಅಗೇನ್ಸ್ಟ್ ದ ಗ್ರಾವಿಟಿ ಅಲ್ಲ. ಬಟ್ ಸೊ ಅಲ್ಲಿ ಮೇಲ್ ಬರೋದಕ್ಕೆ ಯಾವ ಫೋರ್ಸ್ ಇನ್ವಾಲ್ವ್ ಆಗಿದೆ, ಅಲ್ಲಿ ಸಕ್ಷನ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಹೆಂಗೆ, ಬಿಕಾಸ್ ಆಫ್ ಯರ್ ಟ್ರಾನ್ಸ್ಪಿರೇಷನ್. ಇನ್ನೊಂದು ಬಂದು ಏನು ಮಾಡುತ್ತೆ ಅಂದರೆ, ಈ ಟ್ರಾನ್ಸ್ಪಿರೇಷನ್ ಆಗೋದ್ರಿಂದ ಏನಾಗ್ತದೆ, ವಾಟರ್ ಬಂದು ಎವಾಪರೇಟ್ ಆಗ್ತದೆ ಆ್ಯಂಡ್ ದೇರ್ ಇಸ್ ಮೂವ್ಮೆಂಟ್ ಆಫ್ ವಾಟರ್ ಅಲ್ವಾ. ಇದೇನು ಮಾಡುತ್ತೆ ಅಂದರೆ, ಪ್ಲಾಂಟ್ ಬಾಡಿ ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡ್ತಾ ಇದೆ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಝೈಲಮ್ ಅಂಡ್ ಫ್ಲೋಯಮ್. ಝೈಲಮ್ ಬಂದು ಏನು ಮಾಡ್ತದೆ, ವಾಟರ್ ಮತ್ತು ಮಿನರಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡ್ತದೆ ಪ್ಲಾಂಟ್ ಬಾಡಿನಲ್ಲಿ. ಇದು ಫುಡ್ನ ಟ್ರಾನ್ಸ್ಪೋರ್ಟ್ ಮಾಡ್ತದೆ ಯಾವ ಜಾಗಕ್ಕೆ ಬೇಕೋ ಅಲ್ಲಿ. ಮತ್ತು ಇದು ಬಂದು ಯೂನಿ ಡೈರೆಕ್ಷನಲ್, ಫ್ರಮ್ ರೂಟ್ ಟು ಟಿಪ್. ವೆರಸ್ ಟ್ರಾನ್ಸ್ಪೋರ್ಟ್ ಫುಡ್ ಇನ್ ಝೈಲಮ್ ಬಂದು ಇಟ್ ಇಸ್ ಬೈ ಡೈರೆಕ್ಷನಲ್, ಫ್ರಮ್ ಸೋರ್ಸ್ ಟು ಸಿಂಕ್. ಸೋರ್ಸ್ ಅಂದರೆ ಎಲ್ಲಿ ಫುಡ್ ಪ್ರಿಪೇರ್ ಆಗುತ್ತಲ್ಲ ಅದು ಸೋರ್ಸ್, ಯಾವ ಫುಡ್ ಬೇಕಾಗಿರುತ್ತಲ್ಲ ಅದು ಬಂದು ಸಿಂಕ್ ರೀಜನ್. ಓಕೆ, ನೆಕ್ಸ್ಟ್ ಟ್ರಾನ್ಸ್ಪಿರೇಷನ್ ಅಡ್ವಾಂಟೇಜ್ ಏನು, ಇದು ವಾಟರ್ ಅಬ್ಸಾರ್ಪ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಎಲ್ಲಿಂದ, ಫ್ರಮ್ ರೂಟ್ಸ್ ಟು ಲೀಫ್ ಥ್ರೂ ಝೈಲಮ್. ಅದನ್ನ ಬಂದು ಏನಂತ ಕರಿತೀವಿ, ಟ್ರಾನ್ಸ್ಪಿರೇಷನ್ ಪೂಲ್ ಅಂತ ಕರೀತಾರೆ ಅಂತ ಹೇಳಿದೆ. ನೆಕ್ಸ್ಟ್ ಇನ್ನೊಂದು ಅಡ್ವಾಂಟೇಜ್ ಏನು, ವಾಟರ್ ಸ್ಟ್ರೀಮ್ ಮೂವಿಂಗ್ ಅಪ್ವರ್ಡ್ ಕ್ಯಾರೀಸ್ ಡಿಸಾಲ್ವ್ಡ್ ಮಿನರಲ್ಸ್ ವಿತ್ ಇಟ್. ಸೊ ಟ್ರಾನ್ಸ್ಪಿರೇಷನ್ ಆಲ್ಸೋ ಹೆಲ್ಪ್ಸ್ ಇನ್ ದ ಡಿಸ್ಟ್ರಿಬ್ಯೂಷನ್ ಮಿನರಲ್ ಥ್ರೂ ಔಟ್ ದ ಪ್ಲಾಂಟ್. ಸೊ ಡಿಸ್ಟ್ರಿಬ್ಯೂಷನ್, ಅಬ್ಸಾರ್ಪ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್. ಸೊ ಏನು, ಒಂದು ಬಂದು ಯುವರ್ ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಆಲ್ಸೋ ಡಿಸಾಲ್ವ್ಡ್ ಮಿನರಲ್ಸ್ನ ಏನು ಮಾಡ್ತದೆ, ಡಿಸ್ಟ್ರಿಬ್ಯೂಷನ್ ಅಲ್ಲಿ ಕೂಡ ಹೆಲ್ಪ್ ಮಾಡ್ತದೆ ಟ್ರಾನ್ಸ್ಪಿರೇಷನ್. ಅದ್ರ ಜೊತೆಗೆ ಇದೇನು ಮಾಡುತ್ತೆ, ಟ್ರಾನ್ಸ್ಪಿರೇಷನ್ ಇಂದ ಏನಾಗುತ್ತೆ, ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಯಾವುದಕ್ಕೆ, ಲೀವ್ಸ್ಗೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಆಸ್ ಅ ರಿಸಲ್ಟ್ ಏನು ಮಾಡ್ತದೆ, ಇದು ರೆಗ್ಯುಲೇಟ್ಸ್. ಏನಿದು, ಇಟ್ ರೆಗ್ಯುಲೇಟ್ಸ್ ಬಾಡಿ ಟೆಂಪರೇಚರ್. ಕ್ಲಿಯರ್? ಓಕೆ, ಸೊ ಈ ಥರ ಕ್ವೆಶನ್ ಕೇಳಿದಾಗ ಯು ಶುಡ್ ಪ್ರೆಸೆಂಟ್ ಇಟ್ ಇನ್ ದಿಸ್ ವೇ. ಓಕೆ, ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ರೈಟ್ 3 types of blood vessels. ಗಿವ್ 1 ಇಂಪಾರ್ಟೆಂಟ್ ಫೀಚರ್ ಆಫ್ ಈಚ್. ಈ ಕ್ವೆಶನ್ ಕೂಡ 2019 ಕೇಳಿದ್ರು. ಇವಾಗ ನಮ್ಮ ಬಾಡಿನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಯುವರ್ ಬ್ಲಡ್ ವೆಸಲ್, ಹಾರ್ಟ್. ಯು ವುಡ್ ಹ್ಯಾವ್ ಸ್ಟಡಿಡ್ ದಟ್ ಅಲ್ವಾ. ಸೊ ಬ್ಲಡ್ ಅಲ್ಲಿ ಒಂದಷ್ಟು ಕಾಂಪೊನೆಂಟ್ಸ್ ಇದೆ. ಇಲ್ಲಿ ಇವ್ರ ಕ್ವೆಶನ್ ಮತ್ತೆ ಬ್ಲಡ್ ವೆಸಲ್ಸ್ನ ಕೂಡ ನೋಡಿದ್ದೀವಿ. ಆಮೇಲೆ ಹಾರ್ಟ್ ಬಂದು ಏನು ಮಾಡ್ತದೆ, ಬ್ಲಡ್ನ ಪಂಪ್ ಮಾಡ್ತದೆ. ಬ್ಲಡ್ ಫ್ಲೋಸ್ ಥ್ರೂ ಯುವರ್ ಬ್ಲಡ್ ವೆಸಲ್ ಆ್ಯಂಡ್ ಆ ಬ್ಲಡ್ನ ಯಾರು ಪಂಪ್ ಮಾಡ್ತಾ ಇದ್ದಾರೆ, ಹಾರ್ಟ್ ಬಂದು ಪಂಪ್ ಮಾಡ್ತದೆ. ಕ್ಲಿಯರ್? ಸೊ ಬ್ಲಡ್ ವೆಸಲ್ನಲ್ಲಿ ಯಾವ ಥರ ಇದೆ, ಆರ್ಟರೀಸ್, ವೇನ್ಸ್ ಮತ್ತು ಬ್ಲಡ್ ಕ್ಯಾಪಿಲರೀಸ್ ಇದೆ. ಆರ್ಟರಿ ವಾಲ್ಸ್ ಬಂದು ತಿಕ್ಕಿದೆ. ಯಾಕೆ ಅಂದರೆ ಆರ್ಟರಿ ಬಂದು ಹಾರ್ಟಿಂದ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಆಕ್ಸಿಜನೇಟೆಡ್ ಬ್ಲಡ್ನ ತಗೊಂಡೋಗ್ತದೆ ಹಾರ್ಟಿಂದ. ಸೊ ಹಾರ್ಟಿಂದ ಬರೋದ್ರಿಂದ ಏನಾಗುತ್ತೆ, ಹೈ ಪ್ರೆಷರಿಂದ ಹೊರಗೆ ಬರುತ್ತೆ. ಟು ಟಾಲರೇಟ್ ದಟ್ ಪ್ರೆಷರ್ ಏನು, ವಾಲ್ಸ್ ಬಂದು ತಿಕ್ಕಿದೆ ಯಾವ್ದು, ಆರ್ಟ್ರಿನಲ್ಲಿ. ನೆಕ್ಸ್ಟ್ ಒನ್ ಬಂದು ಬ್ಲಡ್ ವೆಸಲ್ ಬಗ್ಗೆ ಕೇಳಿದರೆ, ಮತ್ತು ಒಂದು ಇಂಪಾರ್ಟೆಂಟ್ ಫೀಚರ್ ಕೇಳಿದ್ದಾರೆ. ಇನ್ನೊಂದು ಬಂದು ವೇನ್ಸಲ್ಲಿ ಬಂದು ವಾಲ್ಸ್ ಬಂದು ತಿನ್ನಿರುತ್ತೆ. ಯಾಕೆಂದರೆ ಈ ವೇನ್ಸ್ ಬಂದು ಡಿಫ್ರೆಂಟ್ ಬಾಡಿ ಪಾರ್ಟಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ನ ಹಾರ್ಟಿಗೆ ತೊಗೊಂಡೋಗ್ತದೆ. ಅದಕ್ಕೆ ಬಂದು ಅದ್ರ ವಾಲ್ಸ್ ತಿನ್ನಿರುತ್ತೆ, ಬಟ್ ಮಧ್ಯದಲ್ಲಿ ವಾಲ್ಸ್ ಇರುತ್ತೆ. ವೇನ್ಸಲ್ಲಿ ಈ ಥರ ವಾಲ್ಸ್ ಇರುತ್ತೆ.
ವಾಲ್ವ್ ಇರುತ್ತೆ. ಬರಸ್ ಇನ್ ಆರ್ಟರಿ ಆಸ್ ಥಿಕ್ ವಾಲ್ಸ್, ಈ ಥರ ಇಷ್ಟು ಥಿಕ್ ಇರುತ್ತೆ, ಮಧ್ಯೆ ಇಷ್ಟೇ ಇರುತ್ತೆ ಫ್ಲೋ ಆಗೋದಕ್ಕೆ. ಮತ್ತು ವೆರಸ್ ಹಿಯರ್ ಇಟ್ ಇಸ್ ವಾಲ್ವ್ ಇನ್ ಯೋರ್ ವೇನ್ಸ್. ಯಾಕೆ ಅಂದರೆ ಟು ಪ್ರಿವೆಂಟ್ ದ ಬ್ಯಾಕ್ವರ್ಡ್ ಫ್ಲೋ. ಯಾವುದ್ರಲ್ಲಿ? ವೇನ್ಸಲ್ಲಿ. ಬ್ಲಡ್ ಕ್ಯಾಪಿಲರೀಸ್ ಏನಾಗುತ್ತೆ, ಅದು ಬ್ರಾಂಚ್ ಔಟ್ ಆಗ್ತದೆ. ಬ್ರಾಂಚ್ ಔಟ್ ಆಗಿ ಏನು ಮಾಡ್ತಾ ಇರುತ್ತೆ, ಇಟ್ ಲಿಂಕ್ ಮಾಡುತ್ತೆ ಅದನ್ನು ಆರ್ಟ್ರಿ ಮತ್ತು ವೇನ್ಸ್ನ. ಪ್ಲಸ್ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಎಕ್ಸ್ಚೇಂಜ್ ಆಫ್ ನ್ಯೂಟ್ರಿಯೆಂಟ್ಸ್, ಆಕ್ಸಿಜನ್ ಆ್ಯಂಡ್ ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್ನ ಸೆಲ್ಸ್ ಅದರಿಂದ ಎಕ್ಸ್ಚೇಂಜ್ ಮಾಡೋದ್ರ ಸೆಲ್ಸ್ ಜೊತೆಗೆ, ಪ್ಲಸ್ ಸೆಲ್ಸಿಂದ ವೇಸ್ಟ್ ಮೆಟೀರಿಯಲ್ನ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಏನು ಮಾಡ್ತದೆ, ಬ್ಲಡ್ಗೆ ತೊಗೊತದೆ. ನಥಿಂಗ್ ಬಟ್ ದರ್ ಇಸ್ ಎಕ್ಸ್ಚೇಂಜ್ ಆಫ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಆಲ್ಸೋ ಇಟ್ ಕ್ಯಾರೀಸ್ ವೇಸ್ಟ್ ಫ್ರಮ್ ದ ಸೆಲ್. ತೊಗೊಂಡ್ಬಿಟ್ಟು ಏನಾಗುತ್ತೆ, ಹೊರಗಡೆ ಬಾಡಿ ಪಾರ್ಟಿಂದ ಹೊರಗಡೆ ಡಿಸ್ಕಾರ್ಡ್ ಮಾಡ್ತದೆ. ಓಕೆ, ಸೊ ನೋಡಿ ಆರ್ಟರಿದು ಏನು ಫಂಕ್ಷನ್, ಒಂದು ಬಂದು ಆರ್ಟರಿ, ವೇನ್ ಮತ್ತು ಕ್ಯಾಪಿಲರೀಸ್ ಇದೆ. ಬ್ಲಡ್ ವೆಸಲ್ಸ್ ಫೀಚರ್ ಹೇಳಿ ಅಂತ ಹೇಳಿದ್ದಾರೆ. ಸಿ ದ ಆರ್ಟರೀಸ್ ಆಫ್ ದ ಬ್ಲಡ್ ವೆಸಲ್ಸ್ ಏನು ಮಾಡ್ತದೆ, ಕ್ಯಾರಿ ಬ್ಲಡ್ ಫ್ರಮ್ ದ ಹಾರ್ಟ್ ಟು ವೇರಿಯಸ್ ಬಾಡಿ ಪಾರ್ಟ್ಸ್. ಅದಕ್ಕೆ ಏನು ಇದರಲ್ಲಿ ಏನಿದೆ, ಥಿಕ್ ವಾಲ್ಸ್ ಇದೆ, ಮತ್ತು ಅದು ಎಲಾಸ್ಟಿಕ್ ಕೂಡ ಇದೆ, ಮಸ್ಕ್ಯುಲರ್, ದಟ್ ಎನೇಬಲ್ಸ್ ದೆಮ್ ಟು ಡೈಲೇಟ್ ಬಟ್ ಡು ನಾಟ್ ರಪ್ಚರ್ when the heart contracts and the force of the blood and forces the blood into them. ಸೊ ಆ ಥಿಕ್ ವಾಲ್ ಇರೋದ್ರಿಂದ ಏನಾಗುತ್ತೆ, ಆ ವೆಸಲ್ಸ್ ಬಂದು ರಪ್ಚರ್ ಆಗೋದಕ್ಕೆ ಬಿಡಲ್ಲ. ಓಕೆ, ಸೊ ಯಾಕಂದರೆ ಅದು ಹಾರ್ಟಿಂದ ಬರಬೇಕಾದ್ರೆ ತುಂಬ ಹೈ ಫೋರ್ಸಲ್ಲಿ ಹೊರಗೆ ಬರ್ತದೆ. ಓಕೆ, ಸೊ ಏನು ಮಾಡ್ತದೆ, ತುಂಬ ಫಾಸ್ಟಾಗಿ ಹೊರಗಡೆ ಬರೋದ್ರಿಂದ ಏನಾಗುತ್ತೆ, there are chances that ಆ ವಾಲ್ಸ್ ಬಂದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದಕ್ಕೆ ಆರ್ಟರಿ ಬಂದು ಹೆಂಗಿದೆ, ಅದರ ನೇಚರ್ ಥಿಕ್ ವಾಲ್ ಇದೆ, ಎಲಾಸ್ಟಿಕ್ ಇದೆ, ಆ್ಯಂಡ್ ಅದು ಮಸ್ಕ್ಯುಲರ್ ಇನ್ ನೇಚರ್. ಅದಕ್ಕೆ ಬಂದು ಏನಾಗುತ್ತೆ, ಅದು ಆ ಟಾಲರೇಟ್ ಮಾಡುತ್ತೆ ಆ ಪ್ರೆಷರ್ನ. ಓಕೆ, ವೇನ್ಸ್ ಬಂದು ಏನು, ಇಟ್ ಇಸ್ ಥಿನ್ ವಾಲ್ಡ್. ಇದು ಏನು ಮಾಡ್ತದೆ, ಬ್ಲಡ್ನ ಬಂದು ಕ್ಯಾರಿ ಮಾಡ್ತದೆ, ಬ್ರಿಂಗ್ಸ್ ದ ಬ್ಲಡ್ ಫ್ರಮ್ ದ ಬಾಡಿ ಬ್ಯಾಕ್ ಟು ದ ಹಾರ್ಟ್. ಇದೇನಂದರೆ ಇಟ್ ಇಸ್ ಲಾರ್ಜರ್ ಆ್ಯಂಡ್ ಹೋಲ್ಡ್ಸ್ ಮೋರ್ ಬ್ಲಡ್ ದ್ಯಾನ್ ದ ಆರ್ಟರೀಸ್. ಆಮೇಲೆ ಏನಿದೆ ಇದರಲ್ಲಿ, ವಾಲ್ಸ್ ಇದೆ, ಏನಕ್ಕೆ, ಟು ಪ್ರಿವೆಂಟ್ ದ ಬ್ಯಾಕ್ವರ್ಡ್ ಫ್ಲೋ ಆಫ್ ಬ್ಲಡ್. ಕ್ಲಿಯರ್. ಕ್ಯಾಪಿಲರೀಸ್ ಏನು ಮಾಡ್ತದೆ, ಇದು ಇನ್ನೂ ಥಿನ್ ವಾಲ್ಡ್, ಇದು ಕಂಪೇರ್ ಮಾಡಿ ಇದಕ್ಕಿನ್ನ ಥಿನ್. And ಇದೇನಂದ್ರೆ extremely narrow blood vessels which occurs at the terminal of the arteries and veins. So the function ಏನು, the walls of the capillaries are permeable to water and dissolved substances. So ಏನು ಇದು important role, exchange of material between the blood and the body cells can take place. So ಹೇಳ್ದಲ್ಲ, ಇದು ಬಂದು ಏನು ಮಾಡ್ತದೆ, ಆರ್ಟರಿ ಆ್ಯಂಡ್ ವೇನ್ಸ್ನ ಕನೆಕ್ಟ್ ಮಾಡ್ತದೆ. ಪ್ಲಸ್ ಇನ್ನೊಂದು ಏನಪ್ಪ ಅಂತಂದರೆ, ಅಂದರೆ ಹೆಂಗಂದರೆ ಆರ್ಟ್ರಿಯಿಂದ ಏನು ಆಕ್ಸಿಜನೇಟೆಡ್ ಬ್ಲಡ್ ಪ್ಲಸ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತಲ್ಲ ಬ್ಲಡ್ಡಲ್ಲಿ, ಅದು ಬಂದು ಸೆಲ್ಸ್ ಹತ್ರ ಹೋಗುತ್ತೆ. ಸೆಲ್ಸ್ ಹತ್ರ ಹೋದಾಗ ಏನು ಮಾಡುತ್ತೆ, ಆಕ್ಸಿಜನ್ನ ಸಪ್ಲೈ ಮಾಡುತ್ತೆ, ನ್ಯೂಟ್ರಿಯೆಂಟ್ಸ್ನ ಸೆಲ್ಗೆ ಕೊಡುತ್ತೆ. ಮತ್ತು ಸೆಲ್ಲಿಂದ ವೇಸ್ಟ್ನ ತೊಗೊಳ್ತಾ ಇದೆ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ನ ಕೂಡ ತೊಗೊಂಡು ಆ ಇದು ಬಂದು ಕ್ಯಾಪಿಲರಿ ರೀಜನಲ್ಲಿ ನಡೆಯುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಹೋಗ್ತದೆ, ವೇನ್ಸ್ಗೆ ಕನೆಕ್ಟ್ ಆಗ್ತದೆ. ವೇನ್ಸಿಂದ ಏನಾಗುತ್ತೆ, ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಹೋಗುತ್ತೆ. ಆ್ಯಂಡ್ ಯಾವ್ದು ಇವಾಗ ಕಾರ್ಬನ್ ಡೈಆಕ್ಸೈಡ್ ಎಕ್ಸೇಲ್ ಔಟ್ ಮಾಡ್ತೀವಿ, ಪ್ಲಸ್ ಎಕ್ಸ್ಕ್ರೀಟರಿ ಸಿಸ್ಟಮಿಂದ ಲೈಕ್ ಬಾಡಿಯಿಂದ ವೇಸ್ಟ್ ಎಲ್ಲ ರಿಮೂವ್ ಮಾಡ್ತಿದ್ವಿ. ಓಕೆ, ಸೊ ಇದೇನು ಮಾಡುತ್ತೆ, ವೇನ್ಸ್ ಮತ್ತು ಆರ್ಟ್ರಿನ ಕನೆಕ್ಟ್ ಮಾಡ್ತದೆ, ನ್ಯೂಟ್ರಿಯೆಂಟ್ಸ್ ಎಕ್ಸ್ಚೇಂಜ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತದೆ ಬಿಟ್ವೀನ್ ಬ್ಲಡ್ ಆ್ಯಂಡ್ ದ ಬಾಡಿ ಸೆಲ್ಸ್. ಕ್ಲಿಯರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ರೈಟ್ 2 water conducting tissues present in plants. Okay, and how does water enter continuously into the root xylem? Explain why water has low energy. Explain why plants have low energy needs as compared to animal. ಈ ಕ್ವೆಶನ್ ಬಂದು 2019 ಕೇಳಿರೋದು. ಅಂದರೆ ಪ್ಲಾಂಟ್ನಲ್ಲಿ ಬಂದು ಕಂಡಕ್ಟಿಂಗ್ ವೆಸಲ್ಸ್ ಇದಾವಲ್ಲ, ಯಾವ್ದು ಕಂಡಕ್ಟಿಂಗ್ ಟಿಶ್ಯೂಸ್, ಆಮೇಲೆ 2 ಕಂಡಕ್ಟಿಂಗ್ ಟಿಶ್ಯೂಸ್ ಇದೆ, xylem phloem, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿದ್ದಾರೆ. ಆ್ಯಂಡ್ ವಾಟರ್ ಬಂದು ಹೆಂಗೆ ಎಂಟರ್ ಆಗುತ್ತೆ ಮತ್ತು ಅದು ಫ್ಲೋ ಬಂದು ಹೆಂಗೆ ಕಂಟಿನ್ಯೂಸ್ ಇದೆ ಅಂತ ಕೇಳಿದ್ದಾರೆ. ಇನ್ನೊಂದು ಬಂದು ಪ್ಲಾಂಟ್ಸ್ದು ಎನರ್ಜಿ ರಿಕ್ವೈರ್ಮೆಂಟ್ ಬಂದು ಕಮ್ಮಿ ವೆನ್ ಯು ಕಂಪೇರ್ ದಟ್ ವಿತ್ ಆ್ಯನಿಮಲ್ಸ್, ಯಾಕೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇವಾಗ xylem ಬಗ್ಗೆ ಹೇಳಿದ್ದೆ. xylem ಅಲ್ಲಿ ಏನಿದೆ, ಟ್ರೆಕಿಟ್ಸ್ ಇದೆ ಮತ್ತು ವೆಸಲ್ಸ್ ಇದೆ. ದೀಸ್ ಆರ್ ಏನು, ವಾಟರ್ ಕಂಡಕ್ಟಿಂಗ್ ಟಿಶ್ಯೂಸ್ ಎಲ್ಲಿದೆ, ಪ್ರೆಸೆಂಟ್ ಇನ್ ಪ್ಲಾಂಟ್ಸ್, ಹೆಲ್ಪ್ ಇನ್ ರ್ಯಾಪಿಡ್ ಮೂವ್ಮೆಂಟ್ ಆಫ್ ವಾಟರ್ನಲ್ಲಿ ಹೆಲ್ಪ್ ಮಾಡ್ತದೆ. ಓಕೆ, ಸೊ ಇವಾಗ ಟಿಶ್ಯೂ, ವೆಸಲ್ ಮತ್ತು ಟ್ರಾಕಿಟ್ಸ್ ಎಲ್ಲ ಏನು ಮಾಡ್ತಾ ಇದೆ ಅಂತ ಅಂದರೆ, ಇದೇನಾಗಿದೆ, ಇಂಟರ್ ಕನೆಕ್ಟ್ ಆಗಿದೆ. ಅಂದರೆ ರೂಟಿಂದ, ಸ್ಟೆಮ್ಸಿಂದ, ಬ್ರಾಂಚಸ್ಸಿಂದ ಏನಾಗಿದೆ, ಇಂಟರ್ ಕನೆಕ್ಟ್ ಆಗಿದೆ. ಆಸ್ ದ ರಿಸಲ್ಟ್ ಏನಾಗುತ್ತೆ, ವಾಟರ್ ಬಂದು ಕಂಟಿನ್ಯೂಸ್ ಆಗಿ ಫ್ಲೋ ಆಗುತ್ತೆ. ಮತ್ತು ಈ ವಾಟರ್ ಬಂದು ಅಪ್ವರ್ಡ್ ಮೂವ್ಮೆಂಟ್ ಅಲ್ವಾ ಫ್ಲೋ ಆಗೋದು. ಈ ಫ್ಲೋ ಬಂದು ಲೈಕ್ ಅಪ್ವರ್ಡ್ ಮೂವ್ಮೆಂಟ್ ಯಾವ್ದು ಫೆಸಿಲಿಟೇಟ್ ಮಾಡ್ತಾ ಇದೆ ಅಂದರೆ, 2 ಪ್ರೆಷರ್ ಇನ್ವಾಲ್ವ್ ಆಗಿದೆ. ಒಂದು ಬಂದು ಟ್ರಾನ್ಸ್ಪಿರೇಷನ್ ಪೂಲ್, ಇನ್ನೊಂದು ಬಂದು ರೂಟ್ ಪ್ರೆಷರ್. ಟ್ರಾನ್ಸ್ಪಿರೇಷನ್ ಪೂಲ್ನಲ್ಲಿ ಏನಾಗ್ತದೆ, ವಾಟರ್ ಬಂದು ಅಲ್ಲಿ ಎವಾಪರೇಟ್ ಆಗ್ತದೆ ಸ್ಟೊಮ್ಯಾಟೋಯಿಂದ. ಆಸ್ ಅ ರಿಸಲ್ಟ್ ಅಲ್ಲಿ ಸಕ್ಷನ್ ಫೋರ್ಸ್ ಕ್ರಿಯೇಟ್ ಆಗ್ತದೆ ಆ್ಯಂಡ್ ವಾಟರ್ ಬಂದು xylem ಇಂದ ಅಪ್ವರ್ಡ್ ಮೂವ್ಮೆಂಟ್ ಅದು ಕಂಟಿನ್ಯೂಸ್ ಆಗುತ್ತೆ. ಇಟ್ ಇಸ್ ಸಿಮಿಲರ್ ಟು ನೀವು ಜ್ಯೂಸ್ ಕುಡಿತೀರಾ ವಿತ್ ದ ಹೆಲ್ಪ್ ಆಫ್ ಸ್ಟ್ರಾ.
ಯು ಸಕ್ ಇನ್ ದ ಜ್ಯೂಸ್ ಆ್ಯಂಡ್ ಜ್ಯೂಸ್ ಬಂದು ಪೈಪ್ ಇಂದ ಲೈಕ್ ಆ ಸ್ಟ್ರಾ ಇಂದ ಮೇಲೆ ಬರುತ್ತಲ್ಲ, ಸೇಮ್ ಮೆಕ್ಯಾನಿಸಮ್ ಇಸ್ ಇನ್ವಾಲ್ಡ್ ಇನ್ ಯುವರ್ ಟ್ರಾನ್ಸ್ಪಿರೇಷನ್ ಪುಲ್. ಮೇಲೆ ಬಂದು ವಾಟರ್ ಎವಾಪರೇಟ್ ಆದಾಗ ಏನಾಗುತ್ತೆ, ಸೆಕ್ಷನ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ, ಅದು ಬಂದು ನೀರನ್ನ ಕೆಳಗಡೆಯಿಂದ ಎಳಿತದೆ. ಬಟ್ ಡ್ಯೂರಿಂಗ್ ನೈಟ್ ಟೈಮ್ಸ್ ಮೋಸ್ಟ್ಲಿ ಏನಾಗುತ್ತೆ, ಸ್ಟೊಮ್ಯಾಟೊ ಬಂದು ಕ್ಲೋಸ್ ಇರುತ್ತೆ, ದರ್ ಇಸ್ ನೋ ಟ್ರಾನ್ಸ್ಪಿರೇಷನ್ ದಟ್ ಇಸ್ ಹ್ಯಾಪನಿಂಗ್. ಆಸ್ ಅ ರಿಸಲ್ಟ್ ಏನಾಗುತ್ತೆ, ವಾಟರ್ ಬಂದು ಬಟ್ ಬೇಕು, ಮೇಲೆ ಬೇಕಲ್ಲ, ಆವಾಗ ಹೆಂಗೆ ಹೋಗ್ತದೆ ಅಂದರೆ ಥ್ರೂ ಯರ್ ರೂಟ್ ಪ್ರೆಷರ್ ಏನಾಗುತ್ತೆ, ರೂಟ್ ಇಂದ ಏನಾಗುತ್ತೆ ವಾಟರ್ ಒಳಗಡೆ ಹೋಗೋದ್ರಿಂದ ಕೆಳಗಡೆ ವಾಟರ್ ಮಾಲಿಕ್ಯೂಲ್ ಎಂಟರ್ ಆದಾಗ ಮಧ್ಯದಲ್ಲಿ ವಾಟರ್ ಇರುತ್ತಲ್ಲ, ಆ ವಾಟರ್ನ ಮೇಲೆ ಪುಷ್ ಮಾಡ್ತದೆ. ಅದು ಬಂದು ನೈಟ್ ಟೈಮ್ಸ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ದಟ್ ಇಸ್ ಹೌ. ಸೊ ಹಿಯರ್ ಅವ್ರು ಯಾವ್ದ್ರ ಬಗ್ಗೆ ಹೇಳ್ತಾ ಇದಾರೆ, ಒಂದು ಬಂದು ರೂಟ್ ಪ್ರೆಷರ್ ಮತ್ತೆ ಇದ್ರ ಬಗ್ಗೆ ಹೇಳ್ತಾರೆ. ಸೊ ನೋಡೋಣ ಹೆಂಗೆ. ಏನು ಮಾಡ್ತದೆ, ಫಸ್ಟ್ ಬಂದು ಇಂಟರ್ ಕನೆಕ್ಟ್ ಆಗಿದೆ ಯಾವುದು ವೆಸಲ್ಸ್ಗಳು, ಅದಕ್ಕೆ ಬಂದು ಏನು ಕಂಟಿನ್ಯೂಸ್ ಸಿಸ್ಟಮ್ ಫಾರ್ಮ್ ಮಾಡ್ತಾ ಇದೆ. ಓಕೆ, ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತದೆ ಅಂತ ಅಂದರೆ, minerals and water needed by the plants are absorbed by the root hair from the soil by the process of osmosis and taken in. Minerals by the process of diffusion. Thus, difference in the concentration of the ion creates difference between the root and the soil, which enables the water to enter into the root. Okay. To compensate the difference in concentration. Amale the water along with the dissolved minerals from the root hair is passed into the xylem vessel through the cells of the cortex, endodermis and pericycle. And then ascent of sap. The upward movement of the water minerals, aerial parts of the plant, it is against the gravitational force, which takes place from the xylem of the roots to the xylem of the stem and leaves through the vessels and tracheids. The evaporation of the water, ಹೇಳ್ದೆ ಅಲ್ಲ, suction force create ಮಾಡುತ್ತೆ, which pulls the water from the xylem. ಇದನ್ನ ಏನಂತ ಕರೀತಾರೆ, that is called as your transpiration. See, transpiration pull. See, ಅದು ಈ ಸ್ಟೆಮ್ ರೂಟ್ಸ್ಗೆ ಒಂದ್ಸಲಿ ಬಂದಮೇಲೆ ಆ ಸ್ಟೆಮ್ಮಿಂದ ಟಿಪ್ಪಿಗೆ ರೀಚ್ ಆಗೋದಾಗೆ ಟ್ರಾನ್ಸ್ಪಿರೇಷನ್ ಪುಲ್. ಇದಿಷ್ಟರಲ್ಲಿ ಇವ್ರು ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ, ಇವಾಗ ಸಾಯಿಲಿಂದ ರೂಟ್ಗೆ ವಾಟರ್ ಬಂದು ಡಿಫ್ಯೂಸ್ ಆಗ್ತಾ ಇದೆಯಲ್ಲ, ಅದು ಹೆಂಗೆ ಡಿಫ್ಯೂಸ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಬಂದು ಸಾಯಿಲ್ನಲ್ಲಿ ಎಷ್ಟೊಂದು ಮಿನರಲ್ಸ್ ಇರುತ್ತೆ, ಆ ಮಿನರಲ್ಸ್ ಬಂದು ಏನಾಗುತ್ತೆ, ಈ ರೂಟ್ಸ್ ಮೇಲೆ ರೂಟ್ಸ್ ಬಂದು ಅಬ್ಸರ್ವ್ ಮಾಡುತ್ತೆ ಯಾವ ಪ್ರಾಸೆಸ್ಸಿಂದ, ಥ್ರೂ ಆಸ್ಮೋಸಿಸ್. ಆಸ್ ಅ ರಿಸಲ್ಟ್ ಏನಾಗುತ್ತೆ, ರೂಟ್ಸ್ನಲ್ಲಿ ಬಂದು ಅಯನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಬರೀ ಸಾಯಿಲ್ನಲ್ಲಿ ಬಂದು ಅಯನ್ ಕಾನ್ಸಂಟ್ರೇಷನ್ ಕಮ್ಮಿ ಇರುತ್ತೆ. ಈ ಕಾನ್ಸಂಟ್ರೇಷನ್ ಡಿಫ್ರೆನ್ಸ್ನ ಎಲಿಮಿನೇಟ್ ಮಾಡೋದಕ್ಕೆ ಏನಾಗುತ್ತೆ, ವಾಟರ್ ಬಂದು ಸಾಯಿಲಿಂದ ರೂಟ್ಗೆ ಡಿಫ್ಯೂಸ್ ಆಗ್ತದೆ ಟು ಎಲಿಮಿನೇಟ್ ದಿಸ್ ಕಾನ್ಸಂಟ್ರೇಷನ್. ಅದನ್ನೇ ಇವರು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ನೆಕ್ಸ್ಟ್ ಕ್ವೆಶ್ಚನ್ ಇಲ್ಲಿ ಏನಿತ್ತು, ಪ್ಲಾಂಟ್ಸ್ ಎನರ್ಜಿ ರಿಕ್ವೈರ್ಮೆಂಟ್ ಕಮ್ಮಿ ವೆನ್ ಯು ಕಂಪೇರ್ ದಟ್ ವಿತ್ ಅನಿಮಲ್ಸ್ ಅಂತ ಇತ್ತು. ಯಾಕೆ ಅಂತ ಅಂದರೆ, ಸಿ ದ ಪ್ಲಾಂಟ್ಸ್ ಆರ್ ಆಟೋಟ್ರೋಫಿಕ್. They do not move from one place to another in search of food. The movement in plants occurs in cellular level and hence they require less amount of energy. Whereas animals, heterotrophic, they move in search of food and other activities, hence they require. Okay, so plants ನಲ್ಲಿ ಏನಕ್ಕೆ ಕಮ್ಮಿ ಎನರ್ಜಿ, whereas animals ನಲ್ಲಿ ಜಾಸ್ತಿ. ಯಾಕೆ ಅಂದರೆ, ಸಿ ಪ್ಲಾಂಟ್ಸ್ ಬಂದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗಲ್ಲ. ಪ್ಲಾಂಟ್ಸ್ನಲ್ಲಿ ಬಂದು ಬರೀ ಸೆಲ್ಯುಲಾರ್ ಮೂವ್ಮೆಂಟ್ಸ್ ಇರುತ್ತೆ, ಒಳಗಡೆ ಇರುತ್ತೆ. ಆ್ಯಂಡ್ ದೇ ಹ್ಯಾವ್ ದ ಕೆಪಾಸಿಟಿ ಟು ಪ್ರಿಪೇರ್ ದರ್ ಓನ್ ಫುಡ್ ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಅಬ್ಸಾರ್ಬ್ ದಟ್ ಸೋಲಾರ್ ಎನರ್ಜಿ ಡೈರೆಕ್ಟ್ಲಿ ಫ್ರಮ್ ದ ಸನ್ ಅಲ್ವಾ. ಸೊ ಆಮೇಲೆ ಇದರಲ್ಲಿ ಬರೀ ಸೆಲ್ಯುಲರ್ ಮೂವ್ಮೆಂಟ್ ಇರುತ್ತೆ, ಅದ್ರದ್ದು ಆಕ್ಟಿವಿಟಿ ಸ್ವಲ್ಪ ಕಮ್ಮಿನೇ ಪ್ಲಾಂಟ್ಸ್ದು, ಅದಕ್ಕೆ ಬಂದು ಅದ್ರದ್ದು ಎನರ್ಜಿ ರಿಕ್ವೈರ್ಮೆಂಟ್ ಕಮ್ಮಿ ಇರುತ್ತೆ. ವರಸ್ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಏನು, ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗ್ತೀವಿ ಇನ್ ಸರ್ಚ್ ಆಫ್ ಫುಡ್ ಆ್ಯಂಡ್ ವಿ ಆಲ್ಸೋ ಪರ್ಫಾರ್ಮ್ ಸೋ ಮೆನಿ ಆಕ್ಟಿವಿಟೀಸ್ ಅಲ್ವಾ. ಇನ್ ಆರ್ಡರ್ ಟು ಮೀಟ್ ಅದೆಲ್ಲ ಇದು ಮಾಡೋಕ್ಕೇನು ನಮಗೆ ಎನರ್ಜಿ ಜಾಸ್ತಿ ಬೇಕು. ಆಸ್ ಅ ರಿಸಲ್ಟ್ ಅನಿಮಲ್ಸ್ನಲ್ಲಿ, ಮ್ಯಾಮಲ್ಸ್ನಲ್ಲಿ, ಈ ಹೆಟ್ರೋಟ್ರೋಪ್ಸ್ನಲ್ಲಿ ಎನರ್ಜಿ ರಿಕ್ವೈರ್ಮೆಂಟ್ ಜಾಸ್ತಿ, ವೆರಸ್ ಪ್ಲಾಂಟ್ಸ್ನಲ್ಲಿ ಬಂದು ಎನರ್ಜಿ ರಿಕ್ವೈರ್ಮೆಂಟ್ ಕಮ್ಮಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್ ಫಾರ್ ದಿಸ್ ಸೆಷನ್. ಇನ್ನು ಈ ಸೆಷನ್ ಎಳಿಯೋಕೆ ಹೋಗಲ್ಲ, ಐ ನೋ 1 hour ಮೇಲ್ ಆಯಿತು ಅಂತ, ಇನ್ನೂ ಜಾಸ್ತಿ ಮಾಡಿದ್ರೆ ಐ ನೋ ಇವನ್ ಯು ಆಲ್ ವಿಲ್ ಫೀಲ್ ಬೋರ್ಡ್. ಸೊ ಈ ಕ್ವೆಶನ್ನ ಎಂಡ್ ಮಾಡ್ತೀನಿ, ಈ ಸೆಷನ್ನ ಒಂದ್ಸಲಿ ಈ ಕ್ವೆಶನ್ ಒಂದು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಎಂಡ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಸೆಷನಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಲಾಸ್ಟ್ ಕ್ವೆಶನ್ ಫಾರ್ ದಿಸ್ ಸೆಷನ್, ಇದು ಬಂದು 2019 ಕೇಳಿದ್ರು. ಲಿಸ್ಟ್ 4 functions of the human heart. Why is a double circulation necessary in human heart? 4 functions ಹೇಳಿ ಹಾರ್ಟ್ದು, ಪ್ಲಸ್ ಅದರಲ್ಲಿ ಡಬಲ್ ಸರ್ಕ್ಯುಲೇಷನ್ ಯಾಕೆ ಇಂಪಾರ್ಟೆಂಟ್ ಅಂತ ಕೇಳ್ತಾ ಇದ್ದಾರೆ. ಸಿ ಡಬಲ್ ಸರ್ಕ್ಯುಲೇಷನ್ ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಆಕ್ಸಿಜನೇಟೆಡ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ ಬಂದು ಮಿಕ್ಸ್ ಆಗಬಾರ್ದು. ಓಕೆ, ಸೊ ದ್ಯಾಟ್ ಮಿಕ್ಸ್ ಆದರೆ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಆಕ್ಸಿಜನ್ ಸಪ್ಲೈ ಇರುತ್ತಲ್ಲ, ಆ ಎಫಿಷಿಯನ್ಸಿ ಬಂದು ಕಮ್ಮಿ ಆಗೋಗ್ಬಿಡುತ್ತೆ. ಸೊ ಎಫಿಷಿಯನ್ಸಿ ಹೈ ಇಡೋದಕ್ಕೆ ಆಕ್ಸಿಜನ್ ಸಪ್ಲೈ ಪ್ರಾಪರ್ ಆಗಿ ಸಪ್ಲೈ ಆಗಬೇಕಲ್ಲ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ. ಟು ಮೀಟ್ ದಟ್ ಏನಾಗುತ್ತೆ, ಆಕ್ಸಿಜನ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ ಬಂದು ಮಿಕ್ಸ್ ಆಗಬಾರ್ದು. ಓಕೆ, ಅದು ಒನ್ ಥಿಂಗ್. ಇನ್ನೊಂದೇನಪ್ಪ ಅಂದರೆ, ನಮ್ಮ ಬಾಡಿ ಟೆಂಪ್ರೇಚರ್ನ ಕೂಡ ಮೇಂಟೈನ್ ಮಾಡುತ್ತೆ, ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ. ಓಕೆ, ಆ್ಯಂಡ್ ಆಲ್ಸೋ ಅದು ನಮಗೆ ಇಮ್ಯುನಿಟಿ ಪ್ರೊವೈಡ್ ಮಾಡುತ್ತೆ. ದಟ್ಸ್ ವೈ ಆ್ಯಂಡ್ ದಟ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಡಬಲ್ ಸರ್ಕ್ಯುಲೇಷನ್ ಬಂದು ನಮ್ಮ ಬಾಡಿನಲ್ಲಿ ಇಂಪಾರ್ಟೆಂಟ್. ಡಬಲ್ ಸರ್ಕ್ಯುಲೇಷನ್ ಅಂದರೆ ಏನಂದರೆ ನಥಿಂಗ್ ಬಟ್ ನಮ್ಮ ಹಾರ್ಟ್ ಹತ್ರ ಏನು ಬ್ಲಡ್ ಬಂದು 2 ಸಲ ಫ್ಲೋ ಆಗ್ತದೆ. ಫಸ್ಟ್ ಬಂದು ಡಿಆಕ್ಸಿಜನೇಟೆಡ್ ಆಗಿ, ಇನ್ನೊಂದು ಬಂದು ಆಕ್ಸಿಜನೇಟೆಡ್ ಆಗಿ. ಸೊ ಇವಾಗ ಬಂದು ಫಂಕ್ಷನ್ ಆಫ್ ಹಾರ್ಟ್ ಏನು ಮಾಡ್ತಿದೆ,
ಆಕ್ಸಿಜನೇಟೆಡ್ ಬ್ಲಡ್ನ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ತೊಗೊತದೆ, ಮತ್ತು ಡಿಫ್ರೆಂಟ್ ಬಾಡಿ ಪಾರ್ಟ್ಸಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ನ ತೊಗೊಂಡು ಏನು ಮಾಡ್ತದೆ, ಲಂಗ್ಸಿಗೆ ಪಂಪ್ ಮಾಡ್ತದೆ. ಲಂಗ್ಸಲ್ಲಿ ಏನಾಗ್ತದೆ, ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಕನ್ವರ್ಟ್ ಆಗಿ ವಾಪಸ್ ಲಂಗ್ಸ್ ಹಾರ್ಟಿಗೆ ಬರ್ತಾ ಇದೆ. ಹಾರ್ಟಿಂದ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಇದು ಮಾಡ್ತದೆ, ಏನು ಹಾರ್ಟ್ ಬಂದು ಸರ್ಕ್ಯುಲೇಟ್ ಮಾಡ್ತದೆ ಆಕ್ಸಿಜನೇಟೆಡ್ ಬ್ಲಡ್ನ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ. ಸೊ ಇಟ್ ಮೇಂಟೈನ್ಸ್ ಬ್ಲಡ್ ಪ್ರೆಷರ್. ಓಕೆ, ಆಮೇಲೆ ಹಾರ್ಟ್ ಪಂಪ್ಸ್ ವೈಟಲ್ ಸಬ್ಸ್ಟೆನ್ಸಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಟು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್. ಬ್ಲಡ್ ಕ್ಯಾರಿ ಮಾಡ್ತದೆ, ಬಟ್ ಇದು ಪಂಪ್ ಮಾಡ್ತದಲ್ಲ ಬ್ಲಡ್ನ. Okay, and heart pumps the oxygen rich blood to whole part and carbon dioxide rich to lungs for purification. Okay, amale heart is responsible for removing metabolic waste such as carbon dioxide from all the tissues of the body. And the heart of the human being, it consists of two sides, right and left. The right side of the heart, it receives deoxygenated blood and sends it to for purification to lungs. Amale the left side of the heart bandu it receives oxygenated blood from the lungs and which is pumped to the rest of the body parts through blood vessel, and this is called as double circulation. ಹೇಳ್ತಾ ಅಲ್ಲ ಅದು ಬಂದು ಎರಡು ಸಲ ಸರ್ಕ್ಯುಲೇಟ್ ಆಗುತ್ತೆ. ಏನು ಬ್ಲಡ್ ಫಸ್ಟ್ ಆಕ್ಸಿಜನೇಟೆಡ್ ಆಗಿ, ಆಮೇಲೆ ಫಸ್ಟ್ ಡಿಆಕ್ಸಿಜನೇಟೆಡ್ ಆಗಿ, ಆಮೇಲೆ ಬಂದು ಆಕ್ಸಿಜನೇಟೆಡ್ ಆಗಿ. ಸೊ ಇವಾಗ ಡಿಆಕ್ಸಿಜನೇಟೆಡ್ ಬ್ಲಡ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಅದು ಬಂದು ಲಂಗ್ಸ್ ಹತ್ರ ಹೋಗುತ್ತೆ ಅಂತಲ್ಲ, ಲಂಗ್ಸ್ ಅಲ್ಲಿ ಏನಾಗುತ್ತೆ, ಆಕ್ಸಿಜನೇಟೆಡ್ ಆಗಿ ಕನ್ವರ್ಟ್ ಆಗ್ತದೆ. ಹೇಗೆ, ಫಸ್ಟ್ ಬ್ಲಡ್ ಅಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಬಂದು ಆಲ್ವಿಯೋಲಾಗಿ ಡಿಫ್ಯೂಸ್ ಆಗುತ್ತೆ, ಅಲ್ಲಿಂದ ನಾವು ವಿಲ್ ಎಕ್ಸೆಲ್ ಇಟ್ ಔಟ್. ಆಮೇಲೆ ಅಲ್ಲಿ ಆಲ್ವಿಯೋಲೆಯಲ್ಲಿರೋ ಆಕ್ಸಿಜನ್ ಬಂದು ಬ್ಲಡ್ ಇಲ್ಲಿ ಬ್ಲಡ್ಗೆ ಬರುತ್ತೆ. ಇಟ್ ಡಿಫ್ಯೂಸಸ್ ಥ್ರೂ ಯೋರ್ ಬ್ಲಡ್ ಕ್ಯಾಪಿಲರೀಸ್ ಆ್ಯಂಡ್ ಬ್ಲಡ್ ರಿಸೀವ್ ಮಾಡುತ್ತೆ ಆಕ್ಸಿಜನ್ನ. ಆಮೇಲೆ ಏನಾಗುತ್ತೆ, ಹಾರ್ಟ್ ಹತ್ರ ಹೋಗುತ್ತೆ, ಹಾರ್ಟ್ ಬಂದು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಪಂಪ್ ಮಾಡ್ತದೆ. ರೈಟ್ ಸೈಡ್ ಆಫ್ ದ ಹಾರ್ಟ್ ಬಂದು ಏನು ಮಾಡ್ತದೆ, ಡಿಆಕ್ಸಿಜನೇಟೆಡ್ ಬ್ಲಡ್ನ ರಿಸೀವ್ ಮಾಡಿ ಅದು ಲಂಗ್ಸ್ ಹತ್ರ ಕಳಿಸ್ತದೆ. ಆಮೇಲೆ ಲೆಫ್ಟ್ ಸೈಡ್ ಆಫ್ ದ ಹಾರ್ಟ್ ಬಂದು ಏನು ಮಾಡ್ತದೆ, ಅದು ಬಂದು ಆಕ್ಸಿಜನೇಟೆಡ್ನ ರಿಸೀವ್ ಮಾಡ್ತದೆ ಫ್ರಮ್ ಲಂಗ್ಸ್ ಆ್ಯಂಡ್ ಸೆಂಡಿಂಗ್ ಇಟ್ ಟು ಯೋರ್ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್, ಪಂಪಿಂಗ್ ಇಟ್ ಟು ಯೋರ್ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್. ಅದನ್ನು ಆಮೇಲೆ ಸೊ ಎರಡು ಸಲ ಬರ್ತದೆ, ಅದಕ್ಕೆ ಏನಂತೀವಿ, ಡಬಲ್ ಸರ್ಕ್ಯುಲೇಷನ್ ಅಂತೀವಿ. ಆ್ಯಂಡ್ ದ ಎನರ್ಜಿ ಡಿಮ್ಯಾಂಡ್ ಫಾರ್ ದ ಹ್ಯೂಮನ್ ಇಟ್ ಇಸ್ ಟೂ ಹೈ. ಒಂದು ಬಂದು ಎನರ್ಜಿ ಡಿಮ್ಯಾಂಡ್ ಬಂದು ಟೂ ಹೈ. ಹೆನ್ಸ್ ಸಪರೇಷನ್ ಆಫ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಮೀಟ್ ದ ಹೈ ಎನರ್ಜಿ ಡಿಮ್ಯಾಂಡ್ಸ್. ಸೊ ಈ ನಮ್ದು ಎನರ್ಜಿ ಡಿಮ್ಯಾಂಡ್ ಜಾಸ್ತಿ ಇಲ್ಲ, ಅದನ್ನ ಮೀಟ್ ಮಾಡೋದಕ್ಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ದಿಸ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಸಪರೇಟ್. ಯು ಶುಡ್ ಸಪರೇಟ್, ಅದು ಒಟ್ಟಿಗೆ ಮಿಕ್ಸ್ ಆಗೋದಕ್ಕೆ ಬಿಡಬಾರ್ದು. ಕ್ಲಿಯರ್? ಆ್ಯಂಡ್ ಸೊ ಇವತ್ತಿನ ಸೆಷನ್ಗೆ ಇಷ್ಟೇ. ಆ್ಯಂಡ್ ಇನ್ನೂ ವೀಡಿಯೋನ ಲೈಕ್ ಮಾಡಿಲ್ವಾ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಗೆ ಈ ಥರನೇ ಇನ್ನೂ ಜಾಸ್ತಿ ವೀಡಿಯೋಸ್ ಲೈಕ್ ವಿಲ್ ಎಕ್ಸ್ಪ್ಲೇನ್ ಯು ದ ಚಾಪ್ಟರ್ಸ್ ಆ್ಯಂಡ್ ಆಲ್ಸೋ NCERT ಲೈನ್ ಬೈ ಲೈನ್ ಕೂಡ ಮಾಡ್ತೀವಿ. ಆ್ಯಂಡ್ ಮ್ಯಾರಥಾನ್ಸ್ ಕೂಡ ಇದ್ದಾವೆ, ವೀಕೆಂಡ್ಸ್ ಬಂದು ಮ್ಯಾರಥಾನ್ ಇರುತ್ತೆ, ವೇರ್ ವಿಲ್ ಸಾಲ್ವ್ ಸ್ಯಾಂಪಲ್ ಪೇಪರ್ಸ್. ಆ್ಯಂಡ್ ಆಲ್ಸೋ ಈ ಥರ PYQs ಕೂಡ ನಿಮಗೆ ಡಿಸ್ಕಸ್ ಮಾಡ್ತೀವಿ. ಅಲಾಂಗ್ ವಿತ್ ದಿಸ್ ವಿಲ್ ಆಲ್ಸೋ ಪ್ರೊವೈಡ್ ಯು ದ ನೋಟ್ಸ್. ಅದು ನಮಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು, ಆವಾಗಲೇ ನಿಮಗೆ ನೋಟ್ಸ್ ಸಿಗೋದು. ಆ್ಯಂಡ್ ಆ್ಯಂಡ್ ಇವತ್ತಿನ ಯೂಶಲಿ ಬಂದು ಸೆಷನಲ್ಲಿ ಕ್ವಿಸ್ ಇರುತ್ತೆ. ಯಾವ ಸ್ಟೂಡೆಂಟ್ಸ್ ಆ ಕ್ವಿಸ್ನ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೋ ಆ ಸ್ಟೂಡೆಂಟ್ಸ್ಗೆ ಬಂದು ಸರ್ಪ್ರೈಸ್ ಕೂಡ ಇರುತ್ತೆ. ಓಕೆ, ಸೊ ಈವನ್ ಯು ಕ್ಯಾನ್ ಶೇರ್ ದಿಸ್ ವಿಡಿಯೋಸ್ ವಿತ್ ಯುವರ್ ಫ್ರೆಂಡ್ಸ್ ಸೊ ದಟ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ದೆಮ್ ಆಲ್ಸೋ. ಸೊ ಬೇಗ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಹೇಳಿದೆ ಇದುವರೆಗೂ ಲೈಕ್ ಎಂಡಿಂಗ್ ತನಕ ಯಾವ ಸ್ಟೂಡೆಂಟ್ಸ್ ಇದ್ದಾರೋ ನಾನು ಹೇಳಿದೆ ದಟ್ ರೆಸ್ಪಿರೇಷನ್ ನಡಿಬೇಕಾದ್ರೆ ಏನಾಗುತ್ತೆ, ಗ್ಲೂಕೋಸ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಅಂತ ಹೇಳ್ತೀವಿ ಅಂತ ಹೇಳಲ್ಲ. ಆ್ಯಕ್ಚುಲಿ ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಕೂಡ ಬ್ರೇಕ್ ಡೌನ್ ಆಗುತ್ತೆ ನಮ್ಮ ಬಾಡಿನಲ್ಲಿ, ಬಟ್ ನಮ್ಮ ಬಾಡಿ ಬಂದು ಫಸ್ಟ್ ಪ್ರಿಯಾರಿಟಿ ಕೊಡೋದು ಗ್ಲೂಕೋಸ್ಗೆ. ಯಾಕೆಂದರೆ ಗ್ಲೂಕೋಸ್ ಬಂದು ಈಸಿಯಾಗಿ ಬ್ರೇಕ್ ಡೌನ್ ಆಗುತ್ತೆ, ಅದಕ್ಕೆ ಅಷ್ಟೊಂದು ಎನರ್ಜಿ ಬೇಡ, ಅಷ್ಟೊಂದು ಬ್ರೇಕ್ ಡೌನ್ ಮಾಡೋಕ್ಕೆ ತುಂಬ ಕಷ್ಟ ಇಲ್ಲ, ಈಸಿಯಾಗಿ ಬ್ರೇಕ್ ಡೌನ್ ಮಾಡ್ಬೋದು. ವೆರಸ್ ಪ್ರೋಟೀನ್ ಬಂದು ಸ್ವಲ್ಪ ಕಷ್ಟ ಆಗುತ್ತೆ. ಲೈಕ್ ಗ್ಲೂಕೋಸ್ ಆದಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ಬಂದು ಪ್ರೋಟೀನ್ ಕೊಡುತ್ತೆ. ಸೊ ನಮ್ಮ ಬಾಡಿನಲ್ಲಿ ಫಸ್ಟ್ ಗ್ಲೂಕೋಸ್ ಎಲ್ಲ ಖಾಲಿ ಆದಮೇಲೆ ಪ್ರೋಟೀನಿಂದ ಎನರ್ಜಿ ಡಿರೈವ್ ಮಾಡುತ್ತೆ, ಪ್ರೋಟೀನ ಬ್ರೇಕ್ ಡೌನ್ ಮಾಡಿ ಅದರಿಂದ ಎನರ್ಜಿ. ಸೊ ನಮ್ಮ ಬಾಡಿನಲ್ಲಿ ಪ್ರೋಟೀನ್ ಮತ್ತು ಗ್ಲೂಕೋಸ್ ಎರಡೂ ಖಾಲಿ ಆಗಿದ್ರೆ ಫ್ಯಾಟ್ಸಿಂದ ಡಿರೈವ್ ಮಾಡುತ್ತೆ. ಬಟ್ ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಡುತ್ತೆ ನಮ್ಮ ಬಾಡಿ, ಗ್ಲೂಕೋಸ್ಗೆ. ಯಾಕೆ, ಗ್ಲೂಕೋಸ್ ಬ್ರೇಕ್ ಡೌನ್ ಬಂದು ತುಂಬ ಈಸಿ. ಅದಕ್ಕೆ ಹೇಳೋದು ನಾವು ಗ್ಲೂಕೋಸ್ ಮತ್ತು ಸ್ವೀಟ್ ಎಲ್ಲ ತಿಂದರೆ ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ ಅಂತ. ಯಾಕಂದರೆ ಅದೇ ಫಸ್ಟ್ ಬ್ರೇಕ್ ಡೌನ್ ಆಗೋದು ನಮ್ಮ ಬಾಡಿನಲ್ಲಿ ಟು ಗಿವ್ ಅಸ್ ಎನರ್ಜಿ. ದಟ್ಸ್ ದ ರೀಸನ್ ರೆಸ್ಪಿರೇಷನ್ ಇಸ್ ನಥಿಂಗ್ ಬಟ್ ಅಲ್ಲೆಲ್ಲ ಬ್ರೇಕ್ ಡೌನ್ ಆಗುತ್ತೆ. ಬಟ್ now you understand that it is the process of breakdown of glucose. Clear? Okay then, thank you, have a great day.